for this wonderful session. How many of you know about this program already? 100% memory program, memory management and student development, or earlier it is called RCRT. How many of you know? Just raise your hand. Very good. Okay, because not many kids are there today. I think any difficulty in, shall we go in English? Is that okay? Or specifically Kannada, because no kids are there. Yes, it is better to start in English. All of you follow? ಮಧ್ಯದಲ್ಲಿ ಒಂಚೂರು ಕನ್ನಡ ಹೇಳಿ ಆಚಾರ್ಯ ನಾಗಭೂಷಣ್ ಜಿ. Yes, Acharya. Partly English, partly Kannada. No problem. Thank you. So we'll catch up both. Okay, let us make it little interactive today. Education andre shikshana andre yen? You can share. Shikshana andre yen? What is education is all about? ಯಾರು ಹೇಳ್ತೀರಾ? ಶಿಕ್ಷಣ ಅಂದ್ರೆ ಏನು? Anybody can answer. ಯಾರಾದ್ರೂ ಆನ್ಸರ್ ಹೇಳ್ಬೋದು. ఎవరైనా ಆನ್ಸರ್ చెప్పొచ్చు. ಯಾರಾದ್ರೂ ಮಾಡಿ. Education ಅಂದ್ರೆ ಏನು? Education is a knowledge. Excellent. Education is knowledge. Next. ಶಿಕ್ಷಣ ಅನ್ನೋದು ಹುಟ್ಟಿನಿಂದ ಸಾಯುವ ತನಕ ಪಡೆಯತಕ್ಕಂತ ಅನುಭವ. ಜೈ ಗುರುದೇವ್. ಅಮ್ಮ ಕೇಳಿಸುತ್ತೆ, ಹೇಳಿ. ನಿಮ್ ಡಿಪಾರ್ಟಿಗೆ ಹೇಳ್ತಾ ಇರಿ, ನೀವು ಹೇಳೋದು ಕೇಳಿಸುತ್ತೆ ನಮ್ಗೆ. ಜನನದಿಂದ ಮರಣದವರೆಗೆ ಪಡೆಯತಕ್ಕಂತ ಅನುಭವ. Education means it is a training to mind, body, and heart, complete the soul. A system of living ways which facilitates the man to survive his life securely, happily, and enthusiastically. This is all. Thank you. Am I audible? Am I audible? ಕೇಳಿಸ್ತಾ ಇದೆಯಾ ನಾನು ಮಾತಾಡೋದು? ನಾಗಭೂಷಣ್ ಜಿ ಕೇಳಿಸ್ತಾ ಇದೆ. ನೀವು ಸ್ವಲ್ಪ ಗಮನಿಸಿ, ಯಾಕೆಂದ್ರೆ ಪ್ರತಿ ಸಾರಿ ನಾವು ಆನ್ ಮಾಡ್ಕೊಂಡು ಆಫ್ ಮಾಡೋ ಬದಲು ಹೆಬ್ಬೆಳ್ಳಿ ಹಿಂಗ್ ಅಂದ್ಬಿಡ್ತೀವಿ. ಥಮ್ಸ್ ಅಪ್, ದಟ್ ಇಸ್ ಓಕೆ ಅಂತ. ನಾವೆಲ್ಲ ಮ್ಯೂಟ್ ಅಲ್ಲಿ ಇರ್ತೀವಿ. ಪ್ರತಿ ಸಾರಿ ಮ್ಯೂಟ್ ಮಾಡೋದು ಬೇಡ. ನಾವು ಹೇಳಿದಾಗ ಆನ್ಸರ್ ಹಿಂಗ್ ಹೇಳ್ಬಿಡ್ತೀವಿ. ಎಜುಕೇಶನ್ ನಾವೆಲ್ಲ ಏನ್ ಅನ್ಕೊಂಡಿದೀವಿ ಅಂದ್ರೆ education is all about either reading. It is not about just information feeding. ನಮ್ಮ ಶಿಕ್ಷಣ ಪದ್ಧತಿಯಲ್ಲಿ ಹೇಗಾಗಿದೆ ಅಂದ್ರೆ ಎಜುಕೇಶನ್ ಅಂತಕ್ಕಂಥದ್ದು ಬರೀ ಬುಕ್ ಓದ್ತಕ್ಕಂಥದ್ದು, ಮಾರ್ಕ್ಸ್ ತಗೊಳ್ತಕ್ಕಂಥದ್ದು. ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೇನೆ. ಯಾರೋ ಒಬ್ರು ಹೇಳಿದ್ರು ನಮ್ಮ ಲೈವ್ಲಿಹುಡ್ಗೆ ಬೇಕು ಎಜುಕೇಶನ್ ಅಂತ ಹೇಳಿದ್ರು. ಕರೆಕ್ಟ್? ಹೌದು, ಯಾರೋ ಒಬ್ರು ಹೇಳಿದ್ರು. ನಾನು ಇಟ್ಸ್ ವೆರಿ ವಂಡರ್ಫುಲ್. ಐ ಥಿಂಕ್ ವೀರಭದ್ರ ಕೆಂಚನ್ ಗೌಡ್ರು ಇರಬೇಕು. He told about education is about livelihood. ನಮಗೆ ಎಜುಕೇಶನ್ ಏನಾಗ್ಬಿಟ್ಟಿದೆ ಅಂತಂದ್ರೆ ಇಟ್ ಈಸ್ ಜಸ್ಟ್ ಮೆಮರೈಸಿಂಗ್, ಲರ್ನಿಂಗ್, ಬುಕ್ ರೀಡಿಂಗ್. ವಾಟ್ ಇಸ್ ದ ಪರ್ಪಸ್ ಆಫ್ ಎಜುಕೇಶನ್ ಅಂತಂದ್ರೆ ಇಟ್ ಈಸ್ ಓನ್ಲಿ ಫಾರ್ ದ ಪರ್ಪಸ್ ಆಫ್ ಅರ್ನಿಂಗ್. ಆಮ್ ಐ ಕರೆಕ್ಟ್? ಹೌದಾ? ಎಜುಕೇಶನ್ ಇಸ್ ಆಲ್ ಅಬೌಟ್ ಜಸ್ಟ್ ಅರ್ನಿಂಗ್.
ನಮ್ಮ ಎಜುಕೇಶನ್ ಅಂತಕ್ಕಂಥದ್ದು ಬರೀ ಅರ್ನಿಂಗಿಗೋಸ್ಕರ ಆಗೋಗ್ಬಿಟ್ಟು. ಸೊ ಅದನ್ನ ಮೀರಿ ಏನಾದ್ರೂ ಇದೆಯಾ ಎಜುಕೇಶನ್ ಅಲ್ಲಿ ಅಂತಕ್ಕಂಥ? ಓಕೆ, ಇಸ್ ದೇರ್ ಸಮಥಿಂಗ್ ಬಿಯಾಂಡ್ ದಟ್ ವಾಟ್ ವಿ ಆರ್ ಲರ್ನಿಂಗ್? ಬರೀ ಜೀವನಕ್ಕೋಸ್ಕರ ನಾನು ಎಜುಕೇಶನ್ ಕಲ್ತ್ಕೋಬೇಕಾ? ಕರೆಕ್ಟಾ? ಇಟ್ ಈಸ್ ಓನ್ಲಿ ಫಾರ್ ದ ಪರ್ಪಸ್ ಆಫ್ ಇದು? ಇಲ್ಲ ಅಲ್ವಾ? ದೆನ್ ಎಜುಕೇಶನ್ ಅಂದ್ರೆ ಏನು? ನಾವೇನು ಬುಕ್ ಇಂದ ಇವತ್ತು ಇನ್ಫಾರ್ಮೇಶನ್ ತಗೊಳ್ತಾ ಇದ್ದೀವಿ ಅದೆಲ್ಲ ನಾಲೆಡ್ಜ್, ಸುಮ್ಮನೆ ಜ್ಞಾನ. ಒಂದು ಬುಕ್ ಓದ್ತಾ ಇದ್ದೀನಿ, ಆ ಬುಕ್ ಓದಿದ ಕೂಡಲೇ ಅದರಿಂದ ಒಂದು ಎಕ್ಸಾಮ್ ಬರೀತೇನೆ, ಎಕ್ಸಾಮ್ ಬರೆದ ಕೂಡಲೇ ನನಗೆ ಏನೋ ಒಂದು ಡಿಗ್ರಿ ಬರುತ್ತೆ, ಡಿಗ್ರಿಯಿಂದ ನನ್ನ ಜೀವನ ನಡೆಯುತ್ತೆ. ಕರೆಕ್ಟ್ ಆರ್ ನಾಟ್? ಐ ಆಮ್ ಲರ್ನಿಂಗ್ ಸಮಥಿಂಗ್, ಐ ಆಮ್ ಗೆಟಿಂಗ್ ಒನ್ ಡಿಗ್ರಿ, ಒನ್ಸ್ ಆಫ್ಟರ್ ದ ಡಿಗ್ರಿ ಈಸ್ ಓವರ್ ಐ ಆಮ್ ಅರ್ನಿಂಗ್ ಫಾರ್ ದ ಡಿಗ್ರಿ. ಲೈಫ್ ಎಜುಕೇಶನ್ ಈಸ್ ಜಸ್ಟ್ ಎ ಪಾರ್ಟ್ ಆಫ್ ಅರ್ನಿಂಗ್ ಆಗೋಗ್ಬಿಟ್ಟಿದೆ. ಹೌದು ಅಲ್ವ? ಆಮ್ ಐ ಕರೆಕ್ಟ್ ಆರ್ ನಾಟ್? Is correct. ಕರೆಕ್ಟ್ Acharya. ಆರ್ ನಾಟ್? ಕರೆಕ್ಟ್ ಆಚಾರ್ಯ, ಕರೆಕ್ಟ್ ಆಚಾರ್ಯ. ಈಸ್ ದೇರ್ ಲೈಫ್ ಬಿಯಾಂಡ್ ದಿಸ್? ಹಾಗಿದ್ರೆ ನಮ್ಮ ಸಂಸ್ಕೃತಿಯಲ್ಲಿ ಈ ಎಜುಕೇಶನ್ ಅಂದ್ರೆ ಏನು, ಜ್ಞಾನ ಅಂದ್ರೆ ಏನು, ವಿಸ್ಡಮ್ ಅಂದ್ರೆ ಏನು ಅಂತ ಬರ್ತಾ ಇರ್ತೇವೆ. ಇದನ್ನ ಇಲ್ಲಿ ನಮ್ಗೆ ಏನಾಗಿದೆ ಅಂದ್ರೆ ನೋಯಿಂಗ್ ವೈ ಯು ಆರ್ ದ ವೇ ಯು ಆರ್. ನಾನು ಹೇಗಿದ್ದೇನೆ ಇವತ್ತು, ಯಾಕೆ ಸೆಷನ್ ಅಟೆಂಡ್ ಆಗ್ತೇನೆ, ಮನೇಲಿ ನಾನು ಯಾಕೆ ನನ್ನ ಮದುವೆ ಆಗಿದ್ದೇನೆ, ನಾನು ಎಜುಕೇಶನ್ ಯಾಕೆ ಹೋಗ್ತಾ ಇದ್ದೇನೆ, ಇದನ್ನ ಕಲ್ತ ಮೇಲೆ ನಾನು ಏನ್ ಮಾಡಬಹುದು ಅಂತಕ್ಕಂತಹ ಒಂದು ಡೀಟೇಲ್ಡ್ ಡಿಸ್ಕಷನ್ ನಮ್ಮ ಜೀವನದಲ್ಲಿ ಇಲ್ಲ, ಮಿಸ್ ಆಗೋಗ್ಬಿಟ್ಟು. ಎಜುಕೇಶನ್ ಅಂತಕ್ಕಂಥದ್ದು ನನ್ನನ್ನು ನಾನು ಅರ್ಥ ಮಾಡ್ಕೋಬೇಕಿತ್ತು. ನನ್ನಲ್ಲಿ ಸಿಟ್ಟು ಬಂದ್ರೆ ನನಗೆ ಯಾಕೆ ಆ ಸಿಟ್ಟು ಬಂದಿದೆ? ಓಕೆ, ನನಗೆ ಇವತ್ತು ನಾನು ಏನು ಮಾಡ್ತಾ ಇಲ್ಲ, ಯಾರ ಬಗ್ಗೆನೋ ಮಾತಾಡ್ತಾ ಇದ್ದೀನಿ ಅಂದ್ರೆ ಅದನ್ನ ಯಾಕೆ ಮಾಡ್ತಾ ಇದ್ದೇನೆ ನಾನು? ಕರೆಕ್ಟ್? ಇಟ್ ಈಸ್ ಅಬೌಟ್ ಅಂಡರ್ಸ್ಟ್ಯಾಂಡಿಂಗ್ ಒನ್ಸ್ ಓನ್ ಬಿಹೇವಿಯರ್. ನನ್ನನ್ನ ನಾನು ನೋಡ್ತಕ್ಕಂತಹದ್ದು. ಓಕೆ, ನನ್ನನ್ನ ನಾನು ನೋಡ್ತಕ್ಕಂತಹದ್ದು. ಈ ಒಂದು ಸ್ಥಿತಿಯಲ್ಲಿ ಇರ್ತಕ್ಕಂಥದ್ದನ್ನ ಎಜುಕೇಶನ್ ಅಂತಾರೆ. ಎಜುಕೇಶನ್ ಇಸ್ ಅಬೌಟ್ ಕನೆಕ್ಟಿಂಗ್ ಎಮೋಷನಲಿ ವಿತ್ ವಾಟ್ ವಿ ಆರ್ ಲರ್ನಿಂಗ್. ನಾನು ಏನನ್ನ ಕಲಿತಾ ಇದ್ದೇನೆ ಅದ್ರ ಜೊತೆ ಬಾಂಧವ್ಯ ಬೆಳೆಸ್ತಕ್ಕಂಥದ್ದು. ಎಜುಕೇಶನ್ ಈಸ್ ಇನ್ವಾಲ್ವ್ಮೆಂಟ್ ಆಫ್ ಆಲ್ ಪಂಚಕೋಶಸ್, ಪಂಚೇಂದ್ರಿಯಸ್, ಇವೆಲ್ಲ ಸೇರಿದ್ರೆ ಅದು ವಿದ್ಯೆ ಅಂತ ಹೇಳ್ತಾರೆ. ಎಜುಕೇಶನ್ ಇಸ್ ಆಲ್ ಅಬೌಟ್ ಕೀಪ್ ಯುವರ್ ಮೆಮರಿ ಕ್ಲೀನ್ ಬಿಫೋರ್ ಯು ಸ್ಟಾರ್ಟ್ ರೀಡಿಂಗ್. ನನ್ನ ಮನಸ್ಥಿತಿಯನ್ನು ನಾನು ನೋಡ್ತಕ್ಕಂಥದ್ದು ಇದು ಎಜುಕೇಶನ್ ಅಂದ್ರೆ. ಎಜುಕೇಶನ್ ಇಸ್ ಆಲ್ ಅಬೌಟ್ ಯಾವುದೇ ರೀತಿಯಾದಂತಹ ಸ್ಥಿತಿಯಲ್ಲೂ ನನ್ನನ್ನು ಬಂದ್ರೆ ನಾನು ನನ್ನ ಆತ್ಮಸ್ಥೈರ್ಯದಿಂದ ನಾನು ಹೋಗ್ತಕ್ಕಂಥದ್ದು. ಯಾವ ಶಿಕ್ಷಣ ನನಗೆ ನನ್ನ ಆತ್ಮಜ್ಞಾನವನ್ನು ಹೆಚ್ಚಿಸುತ್ತೆ ಅದು ಎಜುಕೇಶನ್ ಅಂದ್ರೆ. ಅದನ್ನ ವಿದ್ಯಾ ಅಂತ ಕರೀತಾರೆ ನಮ್ಮ ಸಂಸ್ಕೃತಿಯಲ್ಲಿ, ಸಂಸ್ಕಾರದಲ್ಲಿ. ಎಜುಕೇಶನ್ ಅಂದ್ರೆ ಏನೋ ಓದ್ಬಿಟ್ಟೆ ಅದನ್ನ ಎಕ್ಸಾಮ್ ಬರದೆ ಸರ್ಟಿಫಿಕೇಟ್ ತಗೊಂಡೆ, ಇಷ್ಟು ಮಾತ್ರ ಅಲ್ಲವೇ ಅಲ್ಲ ಎಜುಕೇಶನ್. ಆದ್ರೆ ನಮ್ಮ ಒಂದು ಎಜುಕೇಶನ್ ಸಿಸ್ಟಮ್ ನಾವೇನು ಇವತ್ತು ಫಾಲೋ ಮಾಡ್ತಾ ಇದ್ದೇವೆ ಅದರಲ್ಲಿ ಪ್ರಾಬ್ಲಮ್ ಏನಾಗಿದೆ ಅಂದ್ರೆ ಬರೇ ನಾನು ಓದೋದು, ಎಕ್ಸಾಮ್ ಬರೆಯೋದು, ಎಕ್ಸಾಮ್ ಬರೋದ್ಮೇಲೆ ಅದಕ್ಕೆ ಯಾರೂ ರೆಸ್ಪಾನ್ಸಿಬಲ್ ಇಲ್ಲ, ಮಾರ್ಕ್ಸ್ ಕಾರ್ಡ್ ಇದ್ರೆ ಮುಗಿದೋಯ್ತು. ಇದು ನಮ್ಮ ಒಂದು ಶಿಕ್ಷಣ ಪದ್ಧತಿ ಆಗೋಗುತ್ತೆ. ಸೊ ಎಷ್ಟು ನೆನಪಿಟ್ಟುಕೊಳ್ತೇನೆ, ಎಷ್ಟು ಎಕ್ಸಾಮ್ ಬರೀತೇನೆ, ಎಜುಕೇಶನ್ ಅಂತಕ್ಕಂಥದ್ದು ಇಷ್ಟಕ್ಕೆ ಮಾತ್ರ ಸೀಮಿತ ಆಗಿದೆ. ಓಕೆ, ಈಗಿರ್ತಕ್ಕಂಥ ನಾವು ಎಜುಕೇಶನ್ ಸಿಸ್ಟಮ್ ಬಗ್ಗೆ ನೋಡ್ಬೇಕಾದಾಗ ಎಜುಕೇಶನ್ ಸಿಸ್ಟಮ್ ಬಂದ್ಬಿಟ್ಟು ಇನ್ಫಾರ್ಮೇಶನ್ ಬೇಸ್ಡ್ ಸಿಸ್ಟಮ್. ನಮಗೆ ಬರೀ ಇನ್ಫಾರ್ಮೇಶನ್ ಕೊಡುತ್ತೆ. ನಾನು ಡಾಕ್ಟರ್ ಓದಿದ್ರೆ ಡಾಕ್ಟರ್ ಸರ್ಟಿಫಿಕೇಟ್ ಕೊಡ್ತಾರೆ, ಇಂಜಿನಿಯರಿಂಗ್ ಓದಿದ್ರೆ ಇಂಜಿನಿಯರಿಂಗ್ ಕೊಡ್ತಾರೆ. ಅಂದ್ರೆ ಎಜುಕೇಶನ್ ಅನ್ನೋದು ಆ ಬುಕ್ ಮಾತ್ರ ಸೀಮಿತವಾಗ್ಬಿಟ್ಟಿದೆ. ಯಾಕೆ ನಾನು ಏನ್ ಮಾಡ್ತಾ ಇದ್ದೀನಿ, ಏನು, ಇದು ಯಾವುದು ಇಲ್ವೇ ಇಲ್ಲ ನಮ್ಮ ಸಿಸ್ಟಮ್. ಓಕೆ, ಸೊ ಹಾಗಾಗಿ ಈ ಒಂದು ಸಿಸ್ಟಮ್ ಅಲ್ಲಿ ಬಂದಾಗ ಕಾಂಪಿಟೇಷನ್ ತುಂಬಾ ಜಾಸ್ತಿ ಆಗಿದೆ. ಮಕ್ಕಳನ್ನ ನಾವು ಕಂಪೇರ್ ಮಾಡೋದಕ್ಕೆ ಶುರು ಮಾಡಿದ್ದೇವೆ. ಮಕ್ಕಳನ್ನ ನಾವು ಮಾರ್ಕ್ಸ್ ಮೇಲೆ ಇಂಟೆಲಿಜೆಂಟಾ ಅಥವಾ ನಾಟ್ ಇಂಟೆಲಿಜೆಂಟಾ ಅಂತ ಹೇಳ್ತಾ ಇದ್ದೇವೆ. ಹೌದಾ ಅಲ್ವೋ? ಕರೆಕ್ಟ್? ಏನಾದ್ರೂ ಇದ್ರೆ ನೀವು ಡೆಫಿನೆಟ್ಲಿ ಹೇಳ್ಬೋದು. ಕರೆಕ್ಟ್? ಹೌದು, ಎಸ್. ಮಕ್ಕಳಿಗೆ ಕಾಂಪಿಟೇಷನ್ ಅಲ್ಲಿ ಪುಷ್ ಮಾಡ್ತಾ ಇದ್ದೇವೆ. ಬುಕ್ಕನ್ನ ಓದು ಅಂತ ಹೇಳ್ತಾ ಇದ್ದೇವೆ. ಅವನಿಗೆ ಆಟದಿಂದ ನಾವು ದೂರ ಮಾಡಿಬಿಟ್ಟಿದ್ದೇವೆ. ಅವನಿಂದನೇ ನಾವು ದೂರ ಮಾಡಿಬಿಟ್ಟಿದ್ದೇವೆ. ಈ ಕರೆಂಟ್ ಎಜುಕೇಶನ್ ಸಿಸ್ಟಮ್ ಅಲ್ಲಿ ನಾವು ಮಕ್ಕಳನ್ನ ಅವನ ಜೊತೆ ಏನ್ ಇರ್ಬೇಕಿತ್ತು, ಆನಂದ, ಯಾರು ಆ ಮಕ್ಕಳ ಜೊತೆ ಇರ್ಬೇಕಿತ್ತು, ಅವನು ಆಟ ಆಡ್ಬೇಕಿತ್ತು, ಖುಷಿಯಾಗಿರ್ಬೇಕಿತ್ತು. ಆದ್ರೆ ನಾವು ಎಜುಕೇಶನ್ ಸಿಸ್ಟಮ್ ಅಲ್ಲಿ ಕಾಂಪಿಟೇಷನ್, ಇವನು ನೋಡ್ಬಿಟ್ಟು ಮಾರ್ಕ್ಸ್ ಇದೆಲ್ಲ ಮಾಡ್ಬಿಟ್ಟು ಆ ಮಗುವಿನಿಂದನೇ ದೂರ ಮಾಡಿಬಿಟ್ಟಿದೀವಿ. ಆ ಆನಂದದಿಂದ ನಾವು ದೂರ ಮಾಡಿಬಿಟ್ಟಿದೀವಿ ಆ ಮಗುನ. ಹಾಗಾಗಿ ನಮ್ಮ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಆ ಸಂತೋಷ, ಆನಂದ ಅನ್ನೋದು ಕಳೆದು ಹೋಗ್ಬಿಟ್ಟಿದೆ. ಕರೆಕ್ಟ್? ಹೌದಲ್ವ? ಸೊ ಈಗ ನಾವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಈ ಮಕ್ಕಳಿಗೆ ಆ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಆನಂದ ಮತ್ತೆ ಸಂತೋಷವನ್ನ ನಾವು ತರಬೇಕಾಗಿದೆ. ಕರೆಕ್ಟ್?
ಹಾಗಾಗಿ ಎಜುಕೇಶನ್ ಒಂದು ಬರ್ಡನ್ ಆಗ್ಬಿಟ್ಟಿದೆ, ಕಾಂಪಿಟೇಷನ್ ಆಗೋಗ್ಬಿಟ್ಟಿದೆ, ಫ್ರಸ್ಟ್ರೇಷನ್ ಆಗೋಗ್ಬಿಟ್ಟಿದೆ, ಮಾರ್ಕ್ಸ್ ಆಗೋಗ್ಬಿಟ್ಟಿದೆ. ಇದರಿಂದ ಏನಾಯ್ತಪ್ಪ ಅಂತಂದ್ರೆ ಈ ಸಂತೋಷ ಆನಂದದಿಂದ ಕಲಿಬೇಕಾದಂತಹ ಮಕ್ಕಳು, ಆಡ್ತಾ ಆಡ್ತಾ ಕಲಿಬೇಕಾದಂತಹ ಮಕ್ಕಳು ಏನನ್ನು ಕಳ್ಕೊಳ್ತಾ ಇದ್ದಾರೆ ಎಜುಕೇಶನ್ ಸಿಸ್ಟಮ್. ಕ್ಲಿಯರ್? ಇದನ್ನ ನಾವು ಮತ್ತೆ ರಿವರ್ಸ್ ಮಾಡಬೇಕಾಗಿದೆ ನಮ್ಮ ಸಿಸ್ಟಮ್ ಅಲ್ಲಿ. ಆ ಆನಂದವನ್ನು ತರಬೇಕಾಗಿದೆ ಮಕ್ಕಳಿಗೆ ಓದೋದ್ರಲ್ಲಿ. ಓಕೆ, ಸೊ ಹಾಗಿದ್ರೆ ಈ ಆನಂದವನ್ನ ನಾವು ಎಜುಕೇಶನ್ ಸಿಸ್ಟಮ್ ಅಲ್ಲಿ ಹೇಗೆ ವಾಪಸ್ ತರಬೇಕು? ಪ್ಲೇಫುಲ್ಲು, ಜಾಯ್ಫುಲ್ನೆಸ್, ಇದೆಲ್ಲವನ್ನು ನಾನು ಮತ್ತೆ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಹೇಗೆ ವಾಪಸ್ ತರಬೇಕು ಅಂತ ಅನ್ಕೊಂಡು ನೋಡಿದಾಗ ಅದು ಬರ್ತಕ್ಕಂಥದ್ದೇ ಒಂದು ಇಂಪಾರ್ಟೆಂಟ್ ಸಿಸ್ಟಮ್. ಏನಪ್ಪಾ ಅಂದ್ರೆ ಮೆಮರಿ ಮ್ಯಾನೇಜ್ಮೆಂಟ್ ಅಂಡ್ ಕಂಪ್ಲೀಟ್ ಸ್ಟೂಡೆಂಟ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಹೇಳಿ. ಈ ಪ್ರೋಗ್ರಾಮ್ ಅನ್ನ ಏನು ಅಂತ ನೋಡ್ಕೋಬೇಕಾದ್ರೆ ನಾವು ನಮ್ಮನ್ನ ನಾವು ನೋಡ್ಕೋಬೇಕು ಫಸ್ಟ್. ಎರಡನೇದು, ನಾವು ರೈಟ್ ಡೈರೆಕ್ಷನ್ ಆಫ್ ಎಜುಕೇಶನ್ ಅಲ್ಲಿ ಇದೀವ ನೋಡ್ಕೋಬೇಕು. ಇದನ್ನ ನೋಡ್ಕೊಂಡಾಗ ನಮಗೆ ಮೆಮರಿ ಮ್ಯಾನೇಜ್ಮೆಂಟ್ ಟೆಕ್ನಿಕ್ ಅಂತ ಅಂದ್ರೆ ಏನು ಅಂತ ಗೊತ್ತಾಗುತ್ತೆ. ಓಕೆ, ಸೊ ಒಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂದ್ರೆ ಪ್ರತಿಯೊಬ್ಬ ಮಕ್ಕಳು ಕೂಡ ಆನಂದವಾಗಿ ಕಲಿಬೇಕು, ಆನಂದವಾಗಿ ಕಲ್ತದ್ದನ್ನ ಎಂಜಾಯ್ ಮಾಡ್ಬೇಕು, ಅದಲ್ಲದೆ ಅದನ್ನ ಅಪ್ಲೈ ಮಾಡ್ಬೇಕು. ಜಸ್ಟ್ ಅರ್ಥ ಮಾಡ್ಕೊಳ್ಳಿ, ಪ್ಲೇಯಿಂಗ್ ಈಸ್, ಮಕ್ಕಳಿಗೆ ಆಟ ಆಡೋದು ತುಂಬಾ ಇಂಪಾರ್ಟೆಂಟಾ ಅಥವಾ ಬರೀ ಓದೋದು ಇಂಪಾರ್ಟೆಂಟ್? ಯಾವ್ದು ಖುಷಿ ಕೊಡುತ್ತೆ ಮಕ್ಕಳಿಗೆ? ಆಟ ಆಡೋದು ಓದೋದು ಕೊಡ್ತಾ ಇದೆಯಾ? ಆಟದಿಂದ ಪಾಠ. ವೈ ಕಾಂಟ್? ಕರೆಕ್ಟ್ ಅಲ್ಲ, ನಾವು ಮಕ್ಕಳಿಗೆ ಇವತ್ತು ಯಾವ್ದ್ರಲ್ಲಿ ಖುಷಿ ಇದೆ? ಆಟ ಆಡೋದ್ರಲ್ಲಿ ಖುಷಿ ಇದೆಯೋ ಅಥವಾ ಒಬ್ಬನೇ ಇದೆಯೋ ಅಥವಾ ರೀಡಿಂಗ್ ಅಲ್ಲಿ ಜಾಯ್ಫುಲ್ ಆಗಿದೆ? ಯಾವ್ದ್ರಲ್ಲಿ ಮಕ್ಕಳು ಜಾಸ್ತಿ ಆಸಕ್ತಿ ವಹಿಸ್ತಾರೆ? ಆಟದಲ್ಲಿ. ಆಟದಲ್ಲಿ. ಯಾಕೆ ಅದೇ ಒಂದು ಜಾಯ್ಫುಲ್ನೆಸ್ ಪಾಠ ಅದರಲ್ಲಿ ಅಥವಾ ಭಾಗವಹಿಸುವಿಕೆಯಲ್ಲಿ ಯಾಕಿಲ್ಲ? ಇವಾಗ ಮಕ್ಕಳಿಗೆ ನಾವು ಮೊಬೈಲ್ ಕೊಟ್ಬಿಟ್ರೆ ಅಲ್ಲಿಗೆ ಅವ್ರದ್ದು ಇನ್ನೂ ಆ ಕ್ರಿಯೇಟಿವಿಟಿನ ನಾವು ಕಡಿಮೆ ಮಾಡ್ತಾ ಇದೀವಿ. ಬಿಕಾಸ್ ದ ಲಿಮಿಟೆಡ್ ನಾಲೆಡ್ಜ್ ಅನ್ನ ಕೊಡ್ತಾ ಇದೀವಿ ಮಕ್ಕಳಿಗೆ. ಸೊ ವೈ ಕಾಂಟ್ ವಿ ಟ್ರೈನ್ ಅವರ್ ಕಿಡ್ಸ್ ಸೊ ದಟ್ ದ ರೀಡಿಂಗ್ ಅಂಡ್ ರೈಟಿಂಗ್ ಬಿಕಮ್ಸ್ ಜಾಯ್ಫುಲ್? MMST ಇಂದ ತುಂಬಾ ಮುಖ್ಯವಾದ ಒಂದು ಡೆವಲಪ್ಮೆಂಟ್ ಏನಾಗುತ್ತಪ್ಪ ಅಂದ್ರೆ ಈ ಮಕ್ಕಳಿಗೆ ಓದೋದನ್ನು ಕೂಡ ಆಟದ ತರ ಹೇಗ್ ಭಾಗವಹಿಸಬೇಕು ಅನ್ನೋದನ್ನ ನಾವಿಲ್ಲಿ ಹೇಳ್ಕೊಡ್ತೇವೆ. ವಿ ಟ್ರೈನ್ ಕಿಡ್ಸ್ ಟು ಎಂಜಾಯ್ ದ ರೀಡಿಂಗ್ ಲೈಕ್ ಎ ಪ್ಲೇಯಿಂಗ್. ಓದೋದು ಕೂಡ ಒಂದು ಆಟ ಆಗ್ತದೆ ಈ ಒಂದು ಮಕ್ಕಳಿಗೆ ಈ ಒಂದು ಪ್ರೋಗ್ರಾಮ್ ಅಲ್ಲಿ. ಓಕೆ, ಈ ಒಂದು ಸಿಸ್ಟಮ್ ಅನ್ನ ವಾಪಸ್ ತರ್ತಕ್ಕಂತಹ ಒಂದು ಸಿಸ್ಟಮೇ ಮೆಮರಿ ಮ್ಯಾನೇಜ್ಮೆಂಟ್ ಅಂಡ್ ಸೆಲ್ಫ್ ಲರ್ನಿಂಗ್ ಅಂತ ಹೇಳಿ. ಈ ಎಜುಕೇಶನ್ ಸಿಸ್ಟಮ್ ನಮ್ಮ ಮಕ್ಕಳನ್ನ ಮೋರ್ ರೆಸ್ಪಾನ್ಸಿಬಲ್ ಮಾಡ್ತಾ ಇದೆಯಾ ಅಂತ ನಾವು ಕ್ವಶನ್ ಮಾಡ್ತೀವಿ. ಈ ಕ್ವಶನ್ ನೀವೇ ಆನ್ಸರ್ ಮಾಡ್ಬೇಕು. ನಾನ್ ಮಕ್ಕಳು ಜಾಸ್ತಿ ಓದ್ದಂಗೆ ರೆಸ್ಪಾನ್ಸಿಬಲ್ ಆಗ್ತಾ ಇದಾರ, ಕಾನ್ಶಿಯಸ್ಲಿ ಆಗ್ತಾ ಇದಾರ, ಅಥವಾ ಇನ್ನೇನಾಗ್ತಾ ಇದಾರೆ? ಯಾರು ಹೇಳ್ತೀರಾ? ಏನನ್ನಾಗಿ ಕ್ರಿಯೇಟ್ ಮಾಡ್ತಾ ಇದ್ದೀವಿ? ಎಜುಕೇಶನ್ ಅಲ್ಲಿ ಇಂಟ್ರೆಸ್ಟ್ ಇಲ್ಲ, ಓದು ಬರಹ ಅಂದ್ರೆ ತುಂಬಾ ಹಿಂಜರಿತಾರೆ, ಆತರ ಆಗ್ಬಿಟ್ಟಿದೆ. ಕರೆಕ್ಟ್. Why I should read ಅನ್ನೋ ಪ್ರಶ್ನೆ ಬರುತ್ತೆ. ಕರೆಕ್ಟ್. ಈಗ ನಾನು ಕೇಳೋದನ್ನ ಹೇಳಿ, ಮಕ್ಕಳನ್ನ ನಾವು ರೆಸ್ಪಾನ್ಸಿಬಲ್ ಮಾಡ್ತಾ ಇದೀವ ಎಜುಕೇಶನ್ ಆದ್ಮೇಲೆ? ಯು ಕ್ಯಾನ್ ಮ್ಯೂಟ್ ಆಫ್ಟರ್ ಯು ಆನ್ಸರ್. ಪ್ರಕಾಶ್ ಜಿ, ಯಾರ್ದು ಆನಿದೆ ಮೈಕ್ ನೋಡಿ. ಓಕೆ, ನಾವು ವಿ ಆರ್ ಮೇಕಿಂಗ್ ಕಿಡ್ಸ್ ಮೋರ್ ರೆಸ್ಪಾನ್ಸಿಬಲ್, ಹಂಬಲ್. ಅವ್ರನ್ನ ತುಂಬಾ ನಾವು ಆನಂದವಾಗಿ ಹಂಬಲ್ ಮತ್ತೆ ರೆಸ್ಪಾನ್ಸಿಬಲ್ ಆಗಿ ಮಾಡ್ತಾ ಇದೀವ ಕರೆಂಟ್ ಎಜುಕೇಶನ್ ಅಲ್ಲಿ? ಇಲ್ಲ. ಆರ್ ವಿ ಮೇಕಿಂಗ್ ಅವರ್ ಕಿಡ್ಸ್ ಮೋರ್ ಕಂಪ್ಯಾಷನ್, ಪೇರಿಯಂಟೆಡ್? Are we making kids stressful or stress free? Is our education making them limited knowledge or they are making parent to the world? ಯಾವ್ದು ಇಂಪಾರ್ಟೆಂಟ್ ಬೈ? ಅವ್ರಿಗೆ ಪ್ರೀತಿ, ಪ್ರೇಮ, ತಾಯಿ, ತಂದೆ. ಹಾಗಿದ್ರೆ ನೀವು ಎಜುಕೇಶನ್ ಅಲ್ಲಿ ಏನನ್ನು ಎಕ್ಸ್ಪೆಕ್ಟ್ ಮಾಡ್ತೀರಾ ಮಕ್ಕಳ ಹತ್ರ? ವಾಟ್ ಡು ಯು ಎಕ್ಸ್ಪೆಕ್ಟ್ ಔಟ್ ಆಫ್ ಯುವರ್ ಎಜುಕೇಶನ್? ಬರೀ ದುಡ್ಡು ಅಷ್ಟೇನಾ? ಪ್ರೀತಿ, ಪ್ರೇಮ, ಸಹಬಾಳ್ವೆ, ಕಂಪ್ಯಾಷನ್, ಇದು ಯಾವ್ದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ಇಲ್ಲೂ ನಾವು ಮಕ್ಕಳಿಗೆ ಕೊಡ್ತಕ್ಕಂಥ ಶಿಕ್ಷಣದಲ್ಲಿ ಇವೆಲ್ಲ ಮಿಸ್ ಮಾಡಿದ್ವಿ. ಇದನ್ನೇನೆ ನಮ್ಮ ಸಂಸ್ಕೃತಿಯಲ್ಲಿ ವಿದ್ಯಾ ಮತ್ತೆ ಅವಿದ್ಯಾ ಅಂತ ಕರೀತಾರೆ. ವಿದ್ಯಾ ಅಂದ್ರೆ ಯಾವುದು ನಿನಗೆ ಬೆಳೆಸಿ ನಿನ್ನನ್ನ ಈ ಪ್ರಪಂಚದ ಜೊತೆ ಕನೆಕ್ಟ್ ಮಾಡಿ ಆ ಪ್ರೀತಿ, ಪ್ರೇಮ ಹಂಚೋದು, ಕಂಪ್ಯಾಷನ್ ಮಾಡೋದು, ಇದನ್ನ ಕೊಡುತ್ತೆ. ಇದು ಎಜುಕೇಶನ್ ಅಂತ ಹೇಳ್ತಾರೆ ನಮ್ಮ ಸಂಸ್ಕೃತಿಯಲ್ಲಿ. ಯಾವುದು ನಿನಗೆ ನಾಲೆಡ್ಜ್ ಆಗಿ ಒಂದು ಅಹಂಕಾರದಲ್ಲಿ ಮಕ್ಕಳು ಬೆಳೀತಾ ಇದಾರ ಅಂತಕ್ಕಂಥದ್ದು ನೋಡ್ಬೇಕಾಗಿ. ಈಸ್ ಎಜುಕೇಶನ್ ಮೇಕಿಂಗ್ ಅಸ್ ಮೋರ್ ನನ್ನನ್ನ ನಾನು ದೊಡ್ಡವನು ಅಂತ ಹೇಳ್ಬಿಟ್ಟು ಪ್ರಪಂಚದಲ್ಲಿ ಪ್ರೊಜೆಕ್ಟ್ ಮಾಡ್ತಾ ಇದೆಯಾ?
ಇವೆಲ್ಲದರಿಂದ ಹೊರಗೆ ಬೇಕು ಅಂದ್ರೆ ರೆಸ್ಪೆಕ್ಟ್ ಟು ದ ಪೇರೆಂಟ್, ರೆಸ್ಪೆಕ್ಟ್ ಟು ದ ಪೀಪಲ್, ರೆಸ್ಪೆಕ್ಟ್ ಟು ದ ಟೀಚರ್, ಹಂಬಲ್, ಲವಬಲ್, ಸಹಬಾಳ್ವೆ ಮಾಡ್ತಕ್ಕಂಥದ್ದನ್ನ ನಾವೆಲ್ಲೋ ಕಳಿಸ್ಕೊತೀವಿ. ಕರೆಂಟ್ ಎಜುಕೇಶನ್ ಸಿಸ್ಟಮ್ ಇಸ್ ಆಲ್ ಅಬೌಟ್ ಇನ್ಫಾರ್ಮೇಶನ್ ಬೇಸ್ಡ್ ಸಿಸ್ಟಮ್, ನಾಲೆಡ್ಜ್ ಬೇಸ್ಡ್ ಸಿಸ್ಟಮ್. ಪ್ರೀತಿ, ಪ್ರೇಮ ಇದನ್ನೆಲ್ಲ ನಾವು ಕಳ್ಕೊಳ್ತಾ ಇದ್ದೀವಿ. ಮಕ್ಕಳನ್ನ ಕೂಡ ನಾವು ಅಲ್ಲಿಂದ ದೂರ ಮಾಡ್ತಾ ಇದ್ದೇವೆ. ಇದೆಲ್ಲ ಸಿಗೋದು ಯಾವಾಗ ಅಂದ್ರೆ ಮಕ್ಕಳು ತಮ್ಮನ್ನ ತಾವು ಏನು ಅಂತ ಅರ್ಥಕೊಂಡಾಗ, ಪ್ರೀತಿ ಪ್ರೇಮ ಅಂದ್ರೆ ಅರ್ಥಕೊಂಡಾಗ. ಅದು ಯಾವಾಗ ಬರುತ್ತೆ ಅಂತಂದ್ರೆ ಪರಸ್ಪರ ದೇವೋಭವ ಅನ್ನೋದೊಂದು ಕಾನ್ಸೆಪ್ಟ್ ಬಂದ್ರೆ ಬರುತ್ತೆ. ದ ಕಾನ್ಸೆಪ್ಟ್ ಆಫ್ ಪರಸ್ಪರ ದೇವೋಭವ ಇಸ್ ಮಿಸ್ಸಿಂಗ್ ಇನ್ ಅವರ್ ಎಜುಕೇಶನ್ ಸಿಸ್ಟಮ್. ಕಾಂಪಿಟೇಷನ್ ಬಂದ್ಬಿಟ್ಟು ಪರಸ್ಪರ ದೇವೋಭವ, ರೆಸ್ಪೆಕ್ಟ್ ಫಾರ್ ಈಚ್ ಅದರ್ ಇಸ್ ಗಾನ್. ಹೌದು ಅಲ್ವಾ? ಕರೆಕ್ಟ್. ಕಾಂಪಿಟೇಷನ್ ಬಂದಾಗ ಮಕ್ಕಳಿಗೆ ಒಂದು ಹೆಲ್ದಿ ರಿಲೇಶನ್ಶಿಪ್ ಬೆಳೆಯುತ್ತಾ ಅಥವಾ ಕಾಂಪಿಟೇಷನ್ ಅಲ್ಲಿ ಅವರು ದ್ವೇಷ ಭಾವನೆ ಬೆಳೆಸ್ಕೊಂತ ಇದ್ದಾರೆ? ಯಾವ್ದು ಕರೆಕ್ಟ್? ದ್ವೇಷ ಭಾವನೆ ಬೆಳೆಸ್ಕೊತಾ ಇದ್ದಾರೆ. ಸೊ ಪರಸ್ಪರ ದೇವೋಭವನ ನಾವು ಮತ್ತೆ ಎಜುಕೇಶನ್ ಅಲ್ಲಿ ತರಬೇಕು. ಪರಸ್ಪರ ದೇವೋಭವ ಇಸ್ ಆಲ್ ಅಬೌಟ್ ರೆಸ್ಪೆಕ್ಟಿಂಗ್ ಒನ್ ಸೆಲ್ಫ್, ಗ್ರೋ ಇನ್ ಲವ್, ಡೆವಲಪ್ ಕಾನ್ಫಿಡೆನ್ಸ್, ಫೀಲ್ ಪೀಪಲ್ ಅರೌಂಡ್ ಯು ಆರ್ ಸಪೋರ್ಟಿಂಗ್ ಟು ಮೀ ಟು ಅಚೀವ್ ಮೈ ಗೋಲ್ ಅನ್ನೋದು ಅನಿಸ್ತಾ ಇದೆಯಾ ಮಕ್ಕಳಿಗೆ ಹೋದಾಗ? ನೋ. ನಾವು ಎಜುಕೇಶನ್ ಸಿಸ್ಟಮ್ ಅಲ್ಲಿ ಮಕ್ಕಳಿಗೆ ನಾವಿದೀವಪ್ಪ, ನೀನ್ ಮುಂದೆ ಹೋಗು ಅಂತಕ್ಕಂಥ ಅಭಯ ನಾವು ಕೊಡ್ತಾ ಇದೀವ, ಅಥವಾ ಹೋದ್ಕೊಳ್ಳಿ ಏನಾದ್ರು ಮಕ್ಕಳು ಕೇಳಿದ ಕೂಡಲೇ ನಿನಗೇನಾಗುತ್ತೆ ಕೊಡು ಕುತ್ಕೋ ಅಂತ ಹೇಳ್ತಾ ಇದೀವಿ? ಆರ್ ವಿ ಎನ್ಕರೇಜಿಂಗ್ ಅವರ್ ಕಿಡ್ಸ್ ಟು ಡೂ ಸಮಥಿಂಗ್ ನ್ಯೂ? ಆರ್ ವಿ ಮೇಕಿಂಗ್ ಅವರ್ ಕಿಡ್ ಫಿಯರ್ಲೆಸ್, ಗ್ರೋ ವಿತ್ ಇನ್ ಫಿಯರ್ಲೆಸ್? ಇವೆಲ್ಲ ಮಿಸ್ ಆಗಿದೆ. ಯಾಕೆ ಅಂದ್ರೆ ದೇರ್ ಇಸ್ ಎ ವೆರಿ ಫಂಡಮೆಂಟಲ್ ರೂಲ್ ಆಫ್ ಪರಸ್ಪರ ದೇವೋಭವ ಇಸ್ ಮಿಸ್ಸಿಂಗ್. ದ ರೆಸ್ಪೆಕ್ಟ್ ಫಾರ್ ಒನ್ ಸೆಲ್ಫ್ ಅಂಡ್ ರೆಸ್ಪೆಕ್ಟ್ ಫಾರ್ ದ ಸ್ಟೂಡೆಂಟ್ಸ್ ವಿತ್ ಇನ್ ದ ಕ್ಲಾಸ್ ಅಂಡ್ ಇದು. ಸೊ ಇದೆಲ್ಲ ಬರ್ಬೇಕು ಅಂದ್ರೆ ನಾನಿವತ್ತು ಇಲ್ಲಿ ಮಕ್ಕಳು ಯಾರಾದ್ರೂ ಇದಾರ? ಸ್ಕೂಲ್ ಮಕ್ಕಳಿಲ್ಲ ಅನ್ಸುತ್ತೆ. ಯಾರಾದ್ರೂ ಮಕ್ಕಳಿದಾರ? 1% ಆಚಾರ್ಯ ದಿನೇಶ್ ಉಪಾಧ್ಯಾಯ. ಓಕೆ ಮಾ, ಹಾಗಿದ್ರೆ ನಾನು ಇವತ್ತು ಸ್ವಲ್ಪ ಈ ಇದರ- ಮಕ್ಕಳಿಗೆ ಆ ಇದರ ಪರಸ್ಪರ ಆಚಾರ್ಯ- ದೇವೋಭವ ಬರ್ಬೇಕಪ್ಪ ಅಂತಂದ್ರೆ ಗುರುಜಿ ಅಥವಾ ನಮಗೇನಾಗ್ಬೇಕು ಅಂದ್ರೆ ನನ್ನನ್ನ ನಾನು ಫಸ್ಟ್ ರೆಸ್ಪೆಕ್ಟ್ ಮಾಡೋದು ಕಲಿಬೇಕು, ನನ್ನನ್ನ ನಾನು ಅರ್ಥಕೊಳ್ಳೋದು ಕಲಿಬೇಕು, ನಾನು ಏನ್ ಮಾಡ್ತಾ ಇದ್ದೀನಿ ಅಂತಕ್ಕಂಥದ್ದು. ಪ್ರಪಂಚದಲ್ಲಿ ಯಾರಾದ್ರೂ ಒಬ್ಬ ಗುರು ಏನಾದ್ರು ಹೇಳ್ಕೊಟ್ಟಿದ್ದಾನೆ ಅಂತಂದ್ರೆ ಈ ಪ್ರಪಂಚಕ್ಕೆ ನಿನ್ ತಂದೆ ತಾಯಿ ಆಗಿರೋದು ಅದು ರಿಷಿ ಪ್ರಭಾಕರ್ ಗುರುಜಿ ಅವ್ರು ಮಾತ್ರ. ಫಂಡಮೆಂಟಲ್ ಎಜುಕೇಶನ್ ಇಸ್ ಯು ಆರ್ ಪೇರೆಂಟ್ ಟು ದ ವರ್ಲ್ಡ್. ನಿನ್ ಮಕ್ಕಳ ತರ ಪ್ರತಿಯೊಬ್ಬರಿಗೂ ಸಹಬಾಳ್ವೆ, ಪ್ರೀತಿಯಿಂದ ನೀನು ಭಾಗವಹಿಸ್ಬೇಕು ಜೀವನದಲ್ಲಿ ಅಂತ ಹೇಳ್ಕೊಟ್ಟವ್ರು ಅದನ್ನೇ. ಈ ಒಂದು ಕಾನ್ಸೆಪ್ಟ್ ಅನ್ನೇ ನಾವು ಅಹಂ ಬ್ರಹ್ಮಾಸ್ಮಿ ಅಂತ ಕರೀತೀವಿ. ಅದನ್ನ ಬೇರೆಯವರು ಹೇಗೆ ಹೇಳ್ತಾರೆ ಏನು ಅದೆಲ್ಲ ಕಲ್ಚರಲ್ ಆಗಿ ಆಮೇಲೆ ನೋಡೋಣ. ಬಟ್ ಅಹಂ ಬ್ರಹ್ಮಾಸ್ಮಿಯಲ್ಲಿ ನಾನು ನನ್ನ ಜೊತೆ, ನನ್ನ ಫ್ಯಾಮಿಲಿ, ಈ ಪ್ರಪಂಚನೇ ನನ್ನ ಫ್ಯಾಮಿಲಿ ಅನ್ಕೊಂಡು ಆನಂದವಾಗಿ ಭಾಗವಹಿಸ್ಕೊಂಡು ಅವರಿಗೂ ಸಪೋರ್ಟ್ ಮಾಡ್ಕೊಂಡು ನನ್ನನ್ನು ನಾನು ಪ್ರೀತಿ ಮಾಡ್ತಾ ಬೇರೆಯವ್ರನ್ನೂ ಪ್ರೀತಿ ಮಾಡ್ತಾ ಜೊತೆಗೆ ಹೋಗ್ತಕ್ಕಂಥದ್ದು ಅಹಂ ಬ್ರಹ್ಮಾಸ್ಮಿ. ಮಕ್ಕಳಿಗೆ ಈ ಅಹಂ ಬ್ರಹ್ಮಾಸ್ಮಿ ಎಲ್ಲೋ ಮಿಸ್ ಆಗ್ಬಿಟ್ಟಿದೆ. ಇದನ್ನ ಮತ್ತೆ ನಾವು ಎಜುಕೇಶನ್ ಅಲ್ಲಿ ತರಬೇಕು. ಅಂದ್ರೆ ಮಕ್ಕಳಿಗೆ ಫಸ್ಟ್ ಮನಸ್ಸನ್ನ ಶಾಂತಗೊಳಿಸೋದು ಹೇಗೆ ಅಂತ ಹೇಳ್ಕೊಡ್ಬೇಕು. ಯಾವಾಗ ನಾವು ಮನಸ್ಸನ್ನ ಶಾಂತಗೊಳಿಸ್ಕೊಳ್ಳೋದು ಹೇಳ್ಕೊಡ್ತೀವೋ ಪ್ರೀತಿ, ಪ್ರೇಮ, ಸಹಬಾಳ್ವೆ, ರೆಸ್ಪೆಕ್ಟ್ ಫಾರ್ ಅದರ್ಸ್ ಆಟೋಮೆಟಿಕ್ಲಿ ಬರ್ತಾ ಹೋಗುತ್ತೆ. ವಿ ಹ್ಯಾವ್ ಟು ಅಲೋ ಹಿಮ್ ಟು ಎಕ್ಸ್ಪೀರಿಯನ್ಸ್ ದಟ್ ಸೆಲ್ಫ್ ಎಸ್ಟೀಮ್. ತನ್ನಲ್ಲಿರೋ ಜ್ಞಾನ, ತನ್ನಲ್ಲಿರೋ ಆನಂದವನ್ನ ತಾನು ಅನುಭವಿಸ್ಬೇಕು. ಆ ಸ್ಥಿತಿಗೆ ನಾವು ಬರ್ಬೇಕು. ಮಕ್ಕಳು ಆ ಕಾನ್ಫಿಡೆನ್ಸ್ ಅಲ್ಲಿ ಭಾಗವಹಿಸ್ಬೇಕು. ನಿನಗೂ ಚೆನ್ನಾಗುತ್ತೆ, ನನಗೂ ಚೆನ್ನಾಗುತ್ತೆ, ನಿನ್ ಮಾರ್ಕ್ಸ್ ನಿನಗೆ, ನನ್ನ ಮಾರ್ಕ್ಸ್ ನನಗೆ ಅಂತಕ್ಕಂಥ ಸಹಬಾಳ್ವೆಯಲ್ಲಿ ಅವ್ರನ್ನ ಕಾನ್ಫಿಡೆನ್ಸ್ ಅಲ್ಲಿ ಬೆಳೆಸ್ಬೇಕು. ಅವಾಗ ಅವ್ರಿಗೆ ಕಾನ್ಫಿಡೆನ್ಸ್ ಅಲ್ಲಿ ಕಾನ್ಸಂಟ್ರೇಷನ್ ಎಲ್ಲ ಬರುತ್ತೆ. ಮಕ್ಕಳು ದೇ ಹ್ಯಾವ್ ಟು ಗ್ರೋ ವಿತ್ ಇನ್ ದ ಇನ್ನರ್ ರಿಚ್ನೆಸ್. ದಿಸ್ ಇಸ್ ಕಾಲ್ಡ್ ಅಹಂ ಬ್ರಹ್ಮಾಸ್ಮಿ. ಸೆಲ್ಫ್ ಎಸ್ಟೀಮ್, ಕಾನ್ಫಿಡೆನ್ಸ್, ಕಾನ್ಸಂಟ್ರೇಷನ್, ಓಕೆ, ಇನ್ನರ್ ರಿಚ್ನೆಸ್, ಇದೆಲ್ಲ ಬಂದಾಗ ಈ ಮಕ್ಕಳಿಗೆ ಏನಾಗಿದೆ ಗೊತ್ತಾ, ಈ ಕಾಂಪಿಟೇಷನ್ ಬರೀ ಮಾರ್ಕ್ಸ್ ಅಂದಾಗ ಅವ್ರಿಗೆ ಎಜುಕೇಶನ್ ಬಿಟ್ಬಿಟ್ಟು ಇದ್ರ ಮೇಲೆ ಫೋಕಸ್ ಆಗಿರೋದ್ರಿಂದ ಅವ್ರು ಓದಿದ್ದೆಲ್ಲ ಹಗಲೆಲ್ಲ ನೆನಪಾರ್ತಾ ಇದ್ದಾರೆ. ಬಿಕಾಸ್ ಸ್ಟ್ರೆಸ್ ಕೊಡ್ತಾ ಇದೆ ಎಜುಕೇಶನ್. ಅವರು ಆ ಒಂದು ಇನ್ನರ್ ರಿಚ್ನೆಸ್ ಎಲ್ಲ ಆಗ್ಬೇಕು. ಅವನಲ್ಲಿ ಅವನು ಹೋಗಿ ನೋಡ್ಕೋಬೇಕು. ವೈ ಯು ಆರ್ ದ ವೇ ಯು ಆರ್. ಮಕ್ಕಳು ಅವ್ರನ್ನೇ ಅವ್ರು ಅರ್ಥ ಮಾಡ್ಕೋಬೇಕು. ಈ ಸಿಸ್ಟಮ್ ವಾಪಸ್ ಬರ್ಬೇಕು. ಕರೆಂಟ್ಲಿ ವಾಟ್ ವಿ ಆರ್ ಫಾಲೋಯಿಂಗ್ ಈಸ್ ಎನ್ ಮೆಕಾಲೆ ಸಿಸ್ಟಮ್ ಆಫ್ ಎಜುಕೇಶನ್ ಅಂತ ಹೇಳ್ತೇವೆ ನಾವು. ವಾಟ್ ಈಸ್ ಮೆಕಾಲೆ ಸಿಸ್ಟಮ್ ಆಫ್ ಎಜುಕೇಶನ್? ನೀವು ಇಂಟರ್ನೆಟ್ ಅಲ್ಲಾದ್ರೂ ಹೋಗಿ ನೋಡಿ. ಯಾವಾಗ ಬ್ರಿಟಿಷರು ಬಂದ್ಬಿಟ್ಟು ಭಾರತವನ್ನು ಆಳ್ಬೇಕು ಅಂತ ನೋಡಿದಾಗ ಭಾರತದ ಎಜುಕೇಶನ್ ಸಿಸ್ಟಮ್ ಇದ್ದಿದ್ದು ಕಂಪ್ಲೀಟ್ಲಿ ಲೀಡರ್ ಬೇಸ್ಡ್ ಎಜುಕೇಶನ್ ಸಿಸ್ಟಮ್ ಇತ್ತು. ಯಾರು ಒಂದು ಗುರುಕುಲ ಶುರು ಮಾಡ್ಬೇಕಪ್ಪ ಅಂದ್ರೆ ಯಾರು ಟಾಪರ್ ಆಫ್ ದ ಗುರುಕುಲ ಇರ್ತದೆ ಅವನು ಇನ್ನೊಂದು ಗುರುಕುಲ ಶುರು ಮಾಡ್ತಾ ಇದ್ದ. ಓಕೆ, ಹೌದಲ್ವ?
ಯಾರಾದ್ರೂ ಒಬ್ಬ ಗುರುಕುಲ ಮಾಡ್ಬೇಕು ಅಂದ್ರೆ ಇನ್ನೊಬ್ಬ ಅದರಲ್ಲಿ ಶ್ರೇಷ್ಠವಾದಂತ ಒಬ್ಬ ಗುರು ಅಂದ್ರೆ ಯಾರು ಟಾಪರ್ ಇರ್ತಾ ಇದ್ದ ಅವನು ಆ ಗುರುಕುಲನ ಸ್ಟಾರ್ಟ್ ಮಾಡ್ತಾ ಇದ್ದ. ಆ ಗುರುಕುಲ ಶುರು ಮಾಡಿದಾಗ ಅವನಿಗೆ ಗುರುಕುಲ ಹೇಗ್ ರನ್ ಆಗ್ತಾ ಇತ್ತು? ಯಾವುದೇ ಫೀಸ್ ಇಂದ ರನ್ ಆಗ್ತಾ ಇರಲಿಲ್ಲ. ಆ ಗುರುಕುಲ ಯಾವ್ದ್ರಿಂದ ರನ್ ಆಗ್ತಾ ಇತ್ತು? ರಾಜಾಶ್ರಯದಿಂದ, ಕೊಡ್ತಕ್ಕಂಥ ದಾನದಿಂದ ಆಗ್ತಾ ಇತ್ತು. ಹಾಗಾಗಿ ಎಜುಕೇಶನ್ ಕೂಡ ನಾವು ದಾನದಲ್ಲೇ ಕೊಡ್ತಾ ಇದ್ವಿ. ಯಾವುದೇ ಮಕ್ಕಳು ದುಡ್ಡು ತಗೊಳ್ತಾ ಇರಲಿಲ್ಲ, ಬರ್ತಾ ಇದ್ರು ಗುರುಕುಲಕ್ಕೆ. ಅದು ರಾಮ ಆದ್ರೂ ಕೂಡ ಗುರುಕುಲಕ್ಕೆ ಹೋಗ್ತಾ ಇದ್ದ. ಯಾಕೆ ಹೋಗ್ಬೇಕಾಗಿತ್ತು ರಾಮ? ರಾಮನ್ನ ಯಾಕೆ ಅವರಪ್ಪ ದಶರಥ ಗುರುಕುಲಕ್ಕೆ ಕೊಟ್ಟು ಕಳಿಸ್ದ? ಯಾಕೆ ಅರಮನೆಯಲ್ಲೇ ಗುರುಕುಲವನ್ನು ಸೃಷ್ಟಿ ಮಾಡ್ಲಿಲ್ಲ? ಯಾರು ಹೇಳ್ತೀರಾ? ಎಲ್ಲರ ಜೊತೆ ಬೆರಿಲಿ, ಎಲ್ಲರ ಜೊತೆ ಸಮಾನವಾಗಿ ಕುಂತು ಕಲೀಲಿ ಅನ್ನೋ ಉದ್ದೇಶಕ್ಕೋಸ್ಕರ. ಇನ್ನೊಂದು ಇದೆ ಅಮ್ಮ, ಸ್ವಲ್ಪ ಹತ್ರ ಬಂತು, ಪಕ್ಕ ಬೇಕು, ಇನ್ನೂ ಒಂದು ಆನ್ಸರ್ ಬೇಕು. ಯಾರು ಹೇಳ್ತೀರಾ? ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಇದು. ರಾಮ ದಶರಥ ಅವರ ಮಗನ್ ಯಾಕೆ ಕಲಿಸ್ದ ವಸಿಷ್ಠರತೆ ಅಂತ? ಎಲ್ಲರೂ ಒಂದೇ ಅನ್ನೋ ಭಾವದಿಂದ ಕಲೀಲಿ ಅನ್ನೋದು. ಇನ್ನೊಂದು ಸ್ವಲ್ಪ ಇಂಪ್ರೂವ್ ಆಗ್ಬೇಕದು. ನಾನು ರಾಜನ ಮಗ ಅನ್ನೋ ಭೇದದಿಂದ ಬೆಳಿಬಾರ್ದು, ಎಲ್ಲರೊಳಗೂ ಬೆಳಿಬೇಕು ಅಂತ. ಸೂಪರ್ ಹೇಳಿದ್ರಿ. ಅವನ ಐಡೆಂಟಿಟಿ ಕಳ್ಕೋಬೇಕು ಫಸ್ಟ್. ನಾನ್ ರಾಜನ್ ಮಗ, ನಮ್ಮಪ್ಪ ರಾಜ, ನನಗೆ ಚಾಕ್ರರಿದ್ದಾರೆ, ನಾನೆಲ್ಲಾ ಮಾಡ್ಬೇಕು ಅಂತ ಅವನಿಗೊಂದು ಐಡೆಂಟಿಟಿ ಬರ್ತಾ ಇತ್ತು. ಹೌದಲ್ಲ? ಯಾವಾಗ ನಾನ್ ರಾಜ, ನನಗೆಲ್ಲ ಚಾಕ್ರರಿದ್ದಾರೆ ಅಂದಾಗ ರಾಮ ಓದ್ತಾ ಇದ್ನ, ಬರೀ ಅವನ ಐಡೆಂಟಿಟಿ ಇಟ್ಕೊಂಡು ಅವನ ಅಹಂಕಾರ ಬೆಳೀತಾ ಇತ್ತು. ಯಾವ್ದು ಬೆಳೀತಾ ಇತ್ತು? ಯಾವ್ದು ಬೆಳೀತಾ ಇತ್ತು ಅರಮನೆಯಲ್ಲಿ? ಕರೆಕ್ಟ್. ಅವನಿಗೆ ಒಂದು ಐಡೆಂಟಿಟಿ ಕ್ರಿಯೇಟ್ ಆಗ್ತಾ ಇತ್ತು. ನಾನು ದಶರಥನ್ ಮಗ, ನಾನು ನೋಡ್ಕೊಬೇಕು, ನಾನ್ ರಾಜ ಅಂತ ಒಂದು ಅಹಂಕಾರದಲ್ಲಿ ಬೆಳೀತಾ ಇತ್ತು. ಹೌದು ಅಲ್ವೋ? ಕರೆಕ್ಟ್. ಇದು ಬೆಳಿಬಾರ್ದು ಅಂದ್ರೆ ಅವ್ರಿಗೆ ಏನ್ ಮಾಡ್ಬೇಕಾಯ್ತು? ಗುರುಕುಲದಲ್ಲಿ ಹೋದ. ಅವಾಗ ಗುರುಕುಲದಲ್ಲಿ ಏನ್ ಬಂತು? ಅವನು ಯಾರು ಅಲ್ಲ, ಎಲ್ಲಾ ಮಕ್ಕಳನ್ನಾಗ ಇವನು ಒಬ್ಬ ಸ್ಟೂಡೆಂಟು ಅಂತ ಬರ್ತಾ ಇತ್ತು. ಯಾವಾಗ ಒಬ್ಬ ಮಗುವಿಗೆ ಈ ಅಹಂಕಾರದನ್ನ ಬಿಟ್ಟು ನಾನು ಒಬ್ಬ ವಿದ್ಯಾರ್ಥಿ ಅಂತಕ್ಕಂಥದ್ದು ಮನಸ್ಸಲ್ಲಿ ಬರುತ್ತೋ, ಇದು ನಿಜವಾದ ವಿದ್ಯೆ ಫಸ್ಟ್. ಇದು ಇದ್ರೆ ಉಳ್ಕಿದ್ ನೀವು ಕಲಿಬಹುದು. ಹೌದಾ? ಕರೆಕ್ಟ್. ಹೌದಲ್ಲ? ನಾನು ಯಾವಾಗ ನನ್ನತನವನ್ನ, ನನ್ನ ಐಡೆಂಟಿಟಿನ ನಾನು ಕಳ್ಕೊಳ್ತಾ ಬರ್ತೀನೋ, ಆವಾಗ ನಾನು ವಿದ್ಯೆನ ಕಲಿಬಹುದು. ಇದು ನಿಜವಾದ ವಿದ್ಯೆ. ನೀವು ಡಾಕ್ಟರ್ ಕಲಿತಿರೋ, ಇಂಜಿನಿಯರ್ ಕಲಿತಿರೋ, ಅದು ಕಲಿಲೇಬೇಕು, ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು. ಅದು ತಪ್ಪು ಅಂತಾನೂ ಇಲ್ಲ ಇದ್ರಲ್ಲಿ. ಅದು ಬೇಕೇ ಬೇಕು ಜೀವನ ಮಾಡೋದಕ್ಕೆ. ಆದ್ರೆ ಅದಕ್ಕಿಂತ ಹೆಚ್ಚಿಂದ ಏನ್ ಬೇಕು ಅಂದ್ರೆ, ನಾನು ಒಬ್ಬ ವಿದ್ಯಾರ್ಥಿ, ನಾನು ವಿದ್ಯೆ ಕಲಿತಾ ಇದ್ದೀನಿ ಅನ್ನೋದು ಬರ್ಬೇಕು. ನಮ್ಮಪ್ಪ MLA, ನಮ್ಮಪ್ಪ ಮಿನಿಸ್ಟರ್, ನಮ್ಮಪ್ಪ ರಾಜ, ನಮ್ಮಪ್ಪ ಕೋಟ್ಯಾಧಿಪತಿ, ಇದೆಲ್ಲ ಬಂದಾಗ ವಿದ್ಯೆ ಸ್ವಲ್ಪ ಕಡಿಮೆ ಆಗುತ್ತೆ. ಅಲ್ಲಿ ಅಹಂಕಾರ ಬೆಳೆಯುತ್ತೆ. ರಾಮನಿಗೆ ಅಹಂಕಾರ ಬರಬಾರ್ದು ಅಂತ ಹೇಳಿ ಓಕೆ ಏನ್ ಮಾಡಿದ್ರು? ಕಳಿಸಿದ್ರು. ಅಲ್ಲೊಂದು ವಿದ್ಯೆ ಬರುತ್ತೆ ರಾಮಗೆ. ರಾಮ ಹೋಗೋದ್ರಲ್ಲಿ ಸಾಯಂಕಾಲ ಆಗೋಗ್ಬಿಟ್ಟಿರುತ್ತೆ. ಡೋರ್ನ ನಾಕ್ ಮಾಡ್ತಾನೆ ವಸಿಷ್ಠರಿಗೆ. ಯಾರು ಅಂತ ಕೇಳ್ತಾರೆ ವಸಿಷ್ಠರ ತಾಯಿ, ವಸಿಷ್ಠರ ಅವರ ಅರ್ಧಾಂಗಿಯವರು. ಅಮ್ಮ ಕೇಳಿದಾಗ ಹೇಳ್ತಾರೆ, ಅದನ್ನ ಕಲ್ತ್ಕೊಳ್ಳೋದಕ್ಕೆ ನಾನು ಬಂದಿದ್ದೇನೆ ಅಂತ ಹೇಳ್ತಾನೆ ರಾಮ. ಅಂದ್ರೆ ಕಲಿಯೋದಕ್ಕೂ, ವಿದ್ಯೆ ಕಲಿಯೋದಕ್ಕೂ ಒಂದು ಸಂಸ್ಕೃತಿ ಬೇಕು, ಸಂಸ್ಕಾರ ಬೇಕು. ಯಾವ ವಿದ್ಯೆಯಲ್ಲಿ ಸಂಸ್ಕೃತಿ ಸಂಸ್ಕಾರ ಮಿಸ್ ಆಗುತ್ತೋ ಅದು ಓನ್ಲಿ ಅಹಂಕಾರವನ್ನು ಬೆಳೆಸುತ್ತೆ, ದುಡ್ಡು ಮಾಡ್ತಕ್ಕಂತಹ ಸ್ವಾರ್ಥವನ್ನು ಬೆಳೆಸುತ್ತೆ, ಅವ್ರಿಗೆ ಕೊಡುಗೆಯಾಗಿ ಕೊಡಲ್ಲ. ಹಾಗಾಗಿ ನಮ್ಮ ಗುರುಕುಲ ಪದ್ಧತಿಯಲ್ಲಿ ಎಲ್ಲದೂ ಫ್ರೀಯಾಗಿ ಕೊಡ್ತಾ ಇದ್ರು. 64 ವಿದ್ಯೆಗಳನ್ನ ಕಲಿಸ್ತಾ ಇದ್ರು, ಇನ್ಕ್ಲೂಡಿಂಗ್ ಮೆಡಿಕಲ್ಲು, ಇಂಜಿನಿಯರಿಂಗು, ಕಾರ್ಪೆಂಟ್ರಿ, ಸೈನ್ಸು, ಮ್ಯಾಥಮೆಟಿಕ್ಸು, ಪ್ರತಿಯೊಂದನ್ನು ನಮ್ಮ ಗುರುಕುಲದಲ್ಲಿ ಕಲಿಸ್ತಾ ಇದ್ರು. ಆದ್ರೆ ಅವಾಗ ಬ್ರಿಟಿಷರಿಗೆ ಅರ್ಥ ಆಗಲ್ಲ, ಭಾರತವನ್ನ ನಾವು ಹೇಗಪ್ಪ ಕಾಂಕರ್ ಮಾಡ್ಬೇಕು ಅಂದಾಗ ಅವರೊಂದು ಸಿಸ್ಟಮ್ ಅನ್ನು ಕಲಿಸ್ತಾರೆ. ಅದಕ್ಕೆ ಮೆಕ್ಯಾಲೆ ಅನ್ನೋ ವ್ಯಕ್ತಿನ ಕಳಿಸ್ತಾರೆ. ಅವಾಗ ಮೆಕ್ಯಾಲೆ ಹೇಳ್ತಾನೆ, ಅವನ್ನೆಲ್ಲ ಸ್ಟಡಿ ಮಾಡಿದ್ಮೇಲೆ, ಈಗ ಏನ್ ಎಜುಕೇಶನ್ ಸಿಸ್ಟಮ್ ಇದೆ ಗುರುಕುಲ ಸಿಸ್ಟಮು, ಅದು ತುಂಬಾ ಶ್ರೇಷ್ಠವಾದ ಎಜುಕೇಶನ್. ಅವ್ನು ಹೇಳ್ತಾನೆ, ಇಟ್ ಈಸ್ ಎ ಲೀಡರ್ ಬೇಸ್ಡ್ ಎಜುಕೇಶನ್ ಅಂತ ಹೇಳ್ತಾನೆ. ಯಾರು ಗುರುಕುಲದಲ್ಲಿ ಓದ್ತಾರೆ ಅವರು ನಾಯಕನಾಗಿ ನಿಂದಿರ್ತಾನೆ. ಅದು ಅಂತ ಒಂದು ಎಜುಕೇಶನ್ ಸಿಸ್ಟಮ್ ಇದು ಅಂತ ಹೇಳ್ತಾರೆ. ನೀವು ಭಾರತದ ಈ ಒಂದು ಶಿಕ್ಷಣ ಪದ್ಧತಿಯನ್ನ, ಇಫ್ ಯು ಬ್ರೇಕ್ ದ ಎಜುಕೇಶನ್ ಸಿಸ್ಟಮ್ ಆಫ್ ಗುರುಕುಲ್ ಸಿಸ್ಟಮ್ ಆಫ್ ಎಜುಕೇಶನ್, ದೆನ್ ಯು ಕ್ಯಾನ್ ಕಾಂಕರ್ ದ ಇಂಡಿಯಾ ಅಂತ ಹೇಳ್ತಾನೆ. ಯಾಕಂದ್ರೆ ನಾವು ಯಾರಿಗೂ ದಾಸನಾಗೋದನ್ನ ನಮ್ಮ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಹೇಳ್ಕೊಡ್ತಾ ಇರಲಿಲ್ಲ. ಒಬ್ಬ ವಿದ್ಯೆ ಕೊಡ್ತಕ್ಕಂತಹ ಗುರು, ನೀನು ಶ್ರೇಷ್ಠವಾದವನು, ನಿನಗೆ ತುಂಬಾ ಶ್ರೇಷ್ಠ ಇದೆ, ನೀನು ಈ ಪ್ರಪಂಚಕ್ಕೆ ತಂದೆ ತಾಯಿಯಾಗಿ ನಿಲ್ತೀಯಾ ಅಂತ ಹೇಳ್ತಕ್ಕಂತಹ ಒಂದು ಜ್ಞಾನವನ್ನು ನಾವು ಕೊಡ್ತಾ ಇದ್ವಿ. ಆದ್ರೆ ಈ ಎಜುಕೇಶನ್ ಸಿಸ್ಟಮ್ ಬಂದು ಬ್ರಿಟಿಷ್ ಎಜುಕೇಶನ್ ಬೆಕಾಲೆ ಬಂದಾಗ ಏನಾಯ್ತು, ದ ಹೋಲ್ ಥಾಟ್ ಪ್ರಾಸೆಸ್ ಶಿಫ್ಟೆಡ್ ಫ್ರಮ್ ನೀನು ಶ್ರೇಷ್ಠ, ನೀನು ಶ್ರೇಷ್ಠವಾದದ್ದು ನೀ ಪ್ರಪಂಚಕ್ಕೆ ಕೊಡ್ತೀಯಾ ಅನ್ನೋದಕ್ಕಿಂತ ನೀನು ಕಲಿ, ನಿನಗೆ ಈ ಸರ್ಟಿಫಿಕೇಟ್ ಕೊಡ್ತೇವೆ, ನೀನು ಇದನ್ನೇ ಓದ್ಕೋ ಅಂತ ಹೇಳಿ ಸಪರೇಟ್ ಮಾಡ್ತಾ ಬಂದಾಗ ಆ ನಾಯಕತ್ವದಿಂದ ನಾವು ಯಾವ್ದಕ್ ಬಂದ್ವಿ? ಲೇಬರ್ ಕ್ಲಾಸ್. ಯಾರಿಗೆ ಸರ್ಟಿಫಿಕೇಟ್ ಇರುತ್ತೋ ಅವ್ರಿಗೆ ಜಾಬ್ ಕೊಡ್ತೀವಿ ಅಂತ ಬಂದ್ವಿ. ಕರೆಕ್ಟ್. ಯಾರಿಗೆ ಜಾಬ್ ಕೊಡೋದಕ್ಕೆ ಅವಾಗಿಂದನೇ ಏನಾಯ್ತು ನಮಗೆ ಅಂದ್ರೆ, ಬರೇ ಎಜುಕೇಶನ್ ಅಂದ್ರೆ ಬರೀ ಜಾಬ್ಗೋಸ್ಕರ ಅನ್ನೋ ಒಂದು ಕಾನ್ಸೆಪ್ಟ್ ಬಂತು. ಅರ್ಥ ಆಯ್ತಾ ನಿಮಗೆ? ಇವಾಗ ನಾವು ಲೀಡರ್ಶಿಪ್ ಆಫ್ ಎಜುಕೇಶನ್ ಇಂದ ಫಾಲೋಯರ್ ಸಿಸ್ಟಮ್ ಆಫ್ ಎಜುಕೇಶನ್ ಶಿಫ್ಟ್ ಆಗ್ಬಿಟ್ವಿ, ಸರ್ಟಿಫಿಕೇಟ್ ಬೇಸ್ಡ್ ಆಫ್ ಸಿಸ್ಟಮ್ಗೆ ಶಿಫ್ಟ್ ಆಗ್ಬಿಟ್ವಿ.
ನಾನು ಎಂಜಿನಿಯರಿಂಗ್ ಮಾಡ್ಕೊಂಡಿದ್ದೇನೆ, ಟೆಕ್ ಮಾಡ್ಕೊಂಡಿದ್ದೇನೆ, ಅಂಡ್ ಐ ಆಮ್ ಡೂಯಿಂಗ್ ಕ್ಲೌಡ್ PhD ಇನ್ ಕ್ಲೌಡ್ ಸೆಕ್ಯೂರಿಟಿ ಮಾಡ್ತಾ ಇದ್ದೇನೆ. ಆದ್ರೆ ನಾನು ಓದಿರ್ತಕ್ಕಂಥ 68 ಸಬ್ಜೆಕ್ಟ್ಗಳು ಇವತ್ತು ನನಗೆ ನೆನಪಿಲ್ಲ. ಫರ್ಗೆಟ್ ಅಬೌಟ್ ಆ ಸಬ್ಜೆಕ್ಟ್ ಅಲ್ಲಿ ನಾನು ಏನು ಓದಿದ್ದೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಆ ಸಬ್ಜೆಕ್ಟ್ಗಳೇ ನನಗೆ ಸರಿಯಾಗಿ ನೆನಪಿಲ್ಲ. 68 ಸಬ್ಜೆಕ್ಟ್. ಯಾರಾದ್ರೂ ಇಲ್ಲಿ ಇಂಜಿನಿಯರಿಂಗ್ ಡಾಕ್ಟರ್ ಇದ್ರೆ ಕಂಪ್ಲೀಟ್ 68 ಸಬ್ಜೆಕ್ಟ್ ಹೇಳ್ತೀರಾ? 8 ಸಬ್ಜೆಕ್ಟ್ಸ್ ಇನ್ ಈಚ್ ಸೆಮಿಸ್ಟರ್. 8 ಸೆಮಿಸ್ಟರ್ 8 64. ಯಾರಾದ್ರೂ ಹೇಳ್ತೀರಾ? ಚಾಲೆಂಜ್ ತಗೊಂಡು ಹೇಳಿಪ್ಪ. 68 ಸಬ್ಜೆಕ್ಟ್ ಫಸ್ಟ್ ಇಯರ್ ಅಲ್ಲಿ ಯಾವ್ದು ಓದಿದ್ರಿ, ಫಸ್ಟ್ ಸೆಮ್ ಅಲ್ಲಿ, ಸೆಕೆಂಡ್ ಸೆಮ್ ಹೇಳಲಿಕ್ಕೆ ಸಾಧ್ಯ ಇದೆಯಾ? ಆಮೇಲೆ ಚಾಪ್ಟರ್ಗಳು ಏನು ಓದಿದ್ರಿ ಅಂತ ಆಮೇಲೆ ಬರೋಣಂತೆ ನಾವು. ಸೊ ದೇರ್ ಇಸ್ ಸಮಥಿಂಗ್ ಈಸ್ ಮಿಸ್ಸಿಂಗ್ ಇನ್ ಅವರ್ ಎಜುಕೇಶನ್ ಸಿಸ್ಟಮ್. ಇದನ್ನ ವಾಪಸ್ ಮಾಡೋದಕ್ಕೆ ಪರಮ ಪೂಜ್ಯ ಗುರುಜಿ ಅವರು ನಮಗೆ ಈ ಮೆಮರಿ ಮ್ಯಾನೇಜ್ಮೆಂಟ್ ಟೆಕ್ನಿಕ್ ಅಂತ ಹೇಳ್ಕೊಟ್ರು. ಮಕ್ಕಳಿಗೆ ಸಂಸ್ಕೃತಿ, ಸಂಸ್ಕಾರ, ಹ್ಯುಮ್ಯಾನಿಟಿ, ಕಂಪ್ಯಾಷನ್ ಇದ್ರ ಎಲ್ಲದ್ರ ಜೊತೆ ಈ ನಾಲೆಡ್ಜ್ ತಿಳ್ಕೊಳ್ಳಿಕ್ ಬಂದಾಗ 2 ರೀತಿ ಚೇಂಜಸ್ ಆಯ್ತು. ಒಂದು ಏನು ಅಂದ್ರೆ, ಎಲ್ಲಾ ಮಕ್ಳಿಗೂ ಒಂದೇ ರೀತಿಯಾದಂತ ಮೆಮರಿ ಇರುತ್ತೆ. ಯಾವ ಮಕ್ಳಿಗೆ ಏನಾದ್ರೂ ಮೆಮರಿ ಕಡಿಮೆ ಇದೆ ಅಂದ್ರೆ ಆ ಮಗುಗೆ ಒಂದು ಮೂವಿ ತೋರಿಸಿ, ಸಿನಿಮಾ ತೋರಿಸಿ. ಸಿನಿಮಾ ಆದ್ಮೇಲೆ ಆ ಸಿನಿಮಾ ಸ್ಟೋರಿ ಹೇಳೋದಕ್ಕೆ ಹೇಳಿ, ಅವ್ನ್ ಡೈಲಾಗ್ ಸಹಿತ ಹೇಳ್ತಾನೆ. ಹೌದಲ್ವಾ? ಹೌದಲ್ವಾ? ಯಾಕೆ ಹಾಗಿದ್ರೆ ಬುಕ್ ಓದಿದ್ರೆ ಅವ್ನಿಗೆ ಯಾಕೆ ರಿಪ್ರೊಡ್ಯೂಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ? ಏನೋ ಮಿಸ್ಸಿಂಗ್ ಇದೆ ಇಲ್ಲಿ ಅನ್ಸುತ್ತೆ. ಹೌದಲ್ಲ? ಏನೋ ಮಿಸ್ಸಿಂಗ್ ಇದೆ ಅಲ್ಲೂ. ಒತ್ತಡದಿಂದ. ಏನ್ ನೀವು ತೋರಿಸ್ತೀನಿ ನೋಡಿ. ಕಾನ್ಶಿಯಸ್ ಇದ್ರಲ್ಲಿ ಸ್ವಲ್ಪ ಇವತ್ತು ಡೀಟೇಲ್ ಆಗಿ ಹೋಗೋಣ. ನಾನು ಸ್ವಲ್ಪ ಇವತ್ತು TTC ಪಾರ್ಟಿಸಿಪೆಂಟ್ಸು, ಪೇರೆಂಟ್ಸೇ ಜಾಸ್ತಿ ಇರೋದಕ್ಕೆ ನಾನು ಫಿಲಾಸಫಿ ಆಫ್ RCRT, ಫಿಲಾಸಫಿ ಆಫ್ ಲರ್ನಿಂಗು, ಫಿಲಾಸಫಿ ಆಫ್ ಎಜುಕೇಶನ್ ಇವತ್ತು ನಾನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೇನೆ. ನಾನು ಹಿಂದೆಲ್ಲ ಬರೀ RCRT ಅಂದ್ರೆ ಏನು, ಮೆಮರಿ ಮ್ಯಾನೇಜ್ಮೆಂಟ್ ಏನು ಡೈರೆಕ್ಟ್ಲಿ ಹೋಗ್ತಾ ಇದ್ದೆ. ಬಟ್ ಟುಡೇ ವಿ ಆರ್ ಟ್ರೈಂಗ್ ಟು ಅಂಡರ್ಸ್ಟ್ಯಾಂಡ್ ದ ಫಿಲಾಸಫಿ ಆಫ್ ಎಜುಕೇಶನ್. ಆ ಎಜುಕೇಶನ್ ಅಲ್ಲಿ ಏನ್ ಮಿಸ್ಸಿಂಗ್ ಆಯ್ತು ಅದ್ರ ಬಗ್ಗೆ ಸ್ವಲ್ಪ ಫೋಕಸ್ ಜಾಸ್ತಿ ಮಾಡ್ತಾ ಇದ್ದೇನೆ ನಾನು. ಓಕೆ, ನಾವು ಲೆಟ್ ಅಸ್ ಶಿಫ್ಟ್ ಫ್ರಮ್ ಎಲ್ಲಾ ಮಕ್ಕಳಿಗೂ ಕೂಡ ಈಕ್ವಲ್ ಆಗಿ ಮೆಮರಿ ಇದೆ, ಈಕ್ವಲ್ ಕೇಪಬಿಲಿಟೀಸ್ ಇದೆ. ಆದ್ರೆ ಕೆಲವು ಮಕ್ಕಳಿಗೆ ಗಾಡ್ ಗಿಫ್ಟ್ ಆಗಿ ಮೆಮರಿ ಇದೆ. ಹಾಗಾಗಿ ಓದಿದ್ದನ್ನ ಆ ಮಕ್ಕಳು ನೆನ್ಪಿಟ್ಕೊಳ್ತಾರೆ. ಬಿಕಾಸ್ ಅವ್ರಿಗೆ ಆ ಟೆಕ್ನಿಕ್ ಆಟೋಮೆಟಿಕ್ಲಿ ಗಾಡ್ ಗಿಫ್ಟ್ ಆಗಿ ಬಂದ್ಬಿಟ್ಟು. ಕೆಲವು ಮಕ್ಕಳಿಗೆ ಟೀಚರ್ ಸ್ವಲ್ಪ ಸರಿಗೆ ಹೇಳ್ಕೊಡದೆ ಇರ್ತಕ್ಕಂಥದ್ದು, ಅವ್ರಿಗೆ ಇಂಟ್ರೆಸ್ಟ್ ಇಲ್ಲದೆ ಇರ್ತಕ್ಕಂಥದ್ದು, ಇನ್ಯಾವುದೋ ಕಾರಣಕ್ಕೋಸ್ಕರ ಆ ನೆನಪಿಟ್ಕೊಳ್ತಕ್ಕಂತಹ ಶಕ್ತಿನ ಕಡಿಮೆ ಆಗಿದೆ ಮಕ್ಕಳಿಗೆ. ಬಟ್ ಮೂವಿ ತೋರಿಸಿದ್ರೆ ನೆನ್ಪಿಟ್ಕೊಂತಾರೆ, ಭಜನೆ ಹೇಳ್ಕೊಟ್ರೆ ಕೇಳ್ತಾರೆ, ಸಿನಿಮಾ ಸಾಂಗ್ ನೆನ್ಪಿಟ್ಕೊಳ್ತಾರೆ. ಸಬ್ಜೆಕ್ಟ್ ನೆನ್ಪಿಟ್ಕೊಂಡ್ರೆ ಸ್ವಲ್ಪ ಕಷ್ಟ ಆಗ್ಬೋದು ಆ ಮಗುಗೆ. ಕರೆಕ್ಟ್? ಈ ಒಂದು ಸಿಸ್ಟಮ್ ಅನ್ನ ವಾಪಸ್ ತರೋದಕ್ಕೆ ಈ ಮೆಮರಿ ಮ್ಯಾನೇಜ್ಮೆಂಟ್ ಟೆಕ್ನಿಕ್ ಅಂತದ್ದು ನಮ್ ಗುರುಕುಲದಲ್ಲಿ ಬೈ ಡಿಫಾಲ್ಟ್ ಆಗಿ ಹೇಳ್ಕೊಡ್ತಾ ಇದ್ರಿ ಎಲ್ಲರಿಗೂ. ಈ ಋಷಿ ಪದ್ಧತಿಯಲ್ಲಿ ನಾವು ಹೋದಾಗ ಇದು ಬೈ ಡಿಫಾಲ್ಟ್ ಆಗಿ ಅವ್ರಿಗೆ ಆ ಟೆಕ್ನಿಕ್ ಬರ್ತಾ ಇತ್ತು. ಹಾಗಾಗಿ ಯಾವುದೇ ಮಕ್ಕಳಿಗೆ ಭೇದ ಭಾವ ಅನಿಸ್ತಾ ಇರ್ಲಿಲ್ಲ. ಒಬ್ಬ ಇಂಜಿನಿಯರಿಂಗ್ ಅಲ್ಲಿ ಹೋಗ್ತಾ ಇದ್ದ, ಒಬ್ಬ ಕಾರ್ಪೆಂಟ್ರಿ ಅಲ್ಲಿ ಹೋಗ್ತಾ ಇದ್ದ, ಇನ್ನೊಬ್ಬನ ಕಾಮರ್ ಆಗ್ತಾ ಇದ್ದ, ಇನ್ನೊಬ್ರು ಗೋಲ್ಡ್ ಸ್ಮಿತ್ ಆಗ್ತಾ ಇದ್ದ. ಇವ್ರು ಅವ್ರವರೇ ಜಾಬ್ಗಳನ್ನ ಯಾವ್ದು ಲೈಕ್ ಆಗ್ತಿತ್ತು ಅದನ್ನ ತಗೊಂಡು ಹೋಗ್ತಾ ಇದ್ರು ಮುಂದೆ. ಇದನ್ನ ವಾಪಸ್ ನಮ್ಮ ಎಜುಕೇಶನ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡೋದು. ಯಾವ ಮಕ್ಕಳು ಮೆಮರಿ ಕಡಿಮೆ ಇದೆ ಅಂತ ಹೇಳ್ತಾರೆ ಅವ್ರಿಗೆ ಮೆಮರಿಯಲ್ಲಿ ಯಾವ್ದು ಪ್ರೋಗ್ರಾಮ್ ಅಲ್ಲಿ ನೆನ್ಪಿಟ್ಕೋಬೇಕು, ತಪ್ಪು ತಿಳ್ಕೊಬೇಡಿ. ನಾವೇನೋ ಮೆಮರಿ ಜಾಸ್ತಿ ಮಾಡ್ತೀವಿ, ಸಾಧ್ಯ ಇಲ್ಲ. ಆದ್ರೆ ಆ ಮೆಮರೈಸೇಷನ್, ಈಗ ಚಾಕು ಹರ್ತಾ ಇಲ್ಲ ಅಂದ್ರೆ ಏನ್ ಮಾಡ್ತೀರಾ ನೀವು? ಸಾಣಿ ಹಿಡಿಸ್ತೇವೆ, ಹೌದಲ್ಲ? ಕರೆಕ್ಟ್? ವಿ ವಿಲ್ ಗೋ ಫಾರ್ ಎ ಶಾರ್ಪನಿಂಗ್ ದಟ್. ಇದು ಈ ಟೆಕ್ನಿಕ್, ದಿಸ್ ಇಸ್ ಅನ್ ಆರ್ಟ್ ಆಫ್ ಸೆಲ್ಫ್ ಲರ್ನಿಂಗ್ ವೇರ್ ದ ಕಿಡ್ ವಿಲ್ ಲರ್ನ್ ಆನ್ ಹಿಸ್ ಓನ್ ಅಂಡ್ ರಿಮೆಂಬರ್, ಅಂಡ್ ದೆನ್ ಅದು ನೆನಪಿಟ್ಕೊಳ್ಳೋದು ಅಷ್ಟೇ ಅಲ್ಲ, ಯಾವಾಗ ಅದರ ಅವಶ್ಯಕತೆ ಇದೆಯೋ ಅದನ್ನ ವಾಪಸ್ ರೀಪ್ರೊಡ್ಯೂಸ್ ಮಾಡ್ತಕ್ಕಂಥ ಒಂದು ಸಿಸ್ಟಮ್ ಇದೆ. ಈ ಮೆಮರಿ ಟೆಕ್ನಿಕ್ ಅಲ್ಲಿ 4 ಬೇರೆ ಬೇರೆ ಆದಂತಹ ವಿಧಗಳಿದಾವೆ. ಅದನ್ನ ನಾವು ಇವತ್ತು ಸ್ವಲ್ಪ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. RCRT 100% ಮೆಮರಿ ಪ್ರೋಗ್ರಾಮ್ ಅಥವಾ 100% MMSD, ಮೆಮರಿ ಮ್ಯಾನೇಜ್ಮೆಂಟ್ ಅಂಡ್ ಕಂಪ್ಲೀಟ್ ಸ್ಟೂಡೆಂಟ್ ಡೆವಲಪ್ಮೆಂಟ್. ಏನಪ್ಪಾ ಅಂದ್ರೆ, ಇಟ್ ಈಸ್ ಎ ಟೆಕ್ನಿಕ್ ವಿಚ್ ವಿಲ್ ಟ್ರೈನ್ ದ ವೇ ವಿ ರಿಮೆಂಬರ್ ಅವರ್ ಇನ್ಫಾರ್ಮೇಶನ್. ಸೊ ಇದರಲ್ಲಿ ಫಸ್ಟ್ ಸ್ಟೆಪ್ ಏನಪ್ಪಾ ಅಂದ್ರೆ ಎಫರ್ಟ್ಲೆಸ್ ರೀಡಿಂಗ್ ಅಂತ ಹೇಳ್ತೇವೆ, ಆರ್ ಫಾಸ್ಟ್ ರೀಡಿಂಗ್ ಅಂತ ಹೇಳ್ತೇವೆ. ಓಕೆ, ಇಲ್ಲಿ ನೀವೆಲ್ಲ ಇದ್ದೀರಾ, ನಾನೊಂದು ಪ್ರಶ್ನೆ ಕೇಳ್ತೇನೆ. ನೀವು ಕಾರಲ್ಲಿ ಒಂದು 30 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಾ ಇರ್ತೀರ. ನಿಮ್ಮ ಮನಸ್ಥಿತಿ ಹೇಗಿದೆ ನೀವು ಸುಮ್ಮನೆ ಅನ್ಕೊಳ್ಳಿ. ಇದ್ದಕ್ಕಿದ್ದಂಗೆ ನೀವು ಕಾರನ್ನ 120 ಕಿಲೋಮೀಟರ್ ಸ್ಪೀಡಲ್ಲಿ ಡ್ರೈವ್ ಮಾಡ್ತಾ ಇದ್ದೀರಿ. ಓಕೆ, ಯಾವ ಸ್ಪೀಡಲ್ಲಿ ನಿಮಗೆ ಮನಸ್ಸು, ಬುದ್ಧಿ ಎಲ್ಲ ಅಲರ್ಟ್ಫುಲ್ ಆಗಿರ್ತೀರ? 30 ಕಿಲೋಮೀಟರ್ ಇದ್ದಾಗ ಅಲರ್ಟ್ಫುಲ್ ಆಗಿರ್ತೀರೋ ಅಥವಾ 120 ಕಿಲೋಮೀಟರ್ ಅಲರ್ಟ್ಫುಲ್ ಇರ್ತೀರಿ? 120. ಯಾಕೆ? ಸೊ ಸ್ಪೀಡ್ ಜಾಸ್ತಿ ಆದಾಗ ಅವೇರ್ನೆಸ್ ಇರುತ್ತೆ ಅನ್ಸುತ್ತೆ. ಸೂಪರ್. ನಿಮಗೆ ಯಾವಾಗ ಸ್ಪೀಡ್ ಜಾಸ್ತಿ ಆಗ್ತಾ ಹೋಗುತ್ತೆ ನಿಮ್ಮ ಬುದ್ಧಿ ಫೋಕಸ್ ಬರುತ್ತೆ, ಹೌದಲ್ಲ?
ನೀವು ನೀರು ಕುಡಿತೀರಾ, ಪಕ್ಕದವ್ರು ಇಲ್ಲಿ ಅಲ್ಲಿ ನೋಡಲ್ಲಿ ಚೆನ್ನಾಗಿದೆ ಅಂತ ನೀವೇನಂತೀರಾ, ನಾ ಡ್ರೈವ್ ಮಾಡ್ಬೇಕು, ಡೋಂಟ್ ಡಿಸ್ಟರ್ಬ್ ಮೀ ಅಂತ. 20-30 ಕಿಲೋಮೀಟರ್ ನೀವು ನೀರು ಕುಡಿಬೇಕಂದ್ರೆ ಗಾಡಿನ ಸ್ಪೀಡ್ ಕಡಿಮೆ ಮಾಡ್ತೀರಾ ಅಥವಾ ಅದೇ 120 ಕಿಲೋಮೀಟರ್ ನೀರು ಕುಡಿತೀರಾ? ಕಡಿಮೆ ಮಾಡ್ತೀರಾ ಸ್ಪೀಡ್. ಕರೆಕ್ಟ್. ಹೌದು. ಸ್ಪೀಡ್ ಜಾಸ್ತಿ ಆದಾಗೆ ನಿಮಗೆ ಏನಾಗುತ್ತೆ ಅಂತಂದ್ರೆ, ಆ ಸ್ಪೀಡ್ ಜಾಸ್ತಿ ಆಗ್ತಾ ಹೋದಂಗೆಲ್ಲ ಅಲರ್ಟ್ಫುಲ್ ಜಾಸ್ತಿ ಬರುತ್ತೆ, ಕಾನ್ಸಂಟ್ರೇಷನ್ ಜಾಸ್ತಿ ಬರುತ್ತೆ, ಕಂಟ್ರೋಲ್ ಜಾಸ್ತಿ ಬರುತ್ತೆ, ನಿಮ್ ರಿಫ್ಲೆಕ್ಷನ್, ಕೈ ಕಾಲು ಮೂವ್ ಮಾಡೋದು, ಕಣ್ಣು ನೋಡೋದು, ಯೋಚನೆ ಮಾಡೋದು ಎಲ್ಲ ಜಾಸ್ತಿ ಆಗುತ್ತೆ, ಫೋಕಸ್ ಬರುತ್ತೆ. ಹೌದಲ್ಲ? ಫೋಕಸ್ ಬರುತ್ತೋ ಇಲ್ಲ? ನೀವು ಡ್ರೈವಿಂಗ್ ಮಾಡ್ಬೇಕಾದಾಗ ಅಲರ್ಟ್ಫುಲ್ ಆಗಿರ್ತೀರ, ಲೆಫ್ಟ್ ಅಲ್ಲಿ ಯಾರು ಬರ್ತಾರೆ, ರೈಟ್ ಅಲ್ಲಿ ಯಾರು ಬರ್ತಾರೆ, ನಾನು ಪಕ್ಕದ ಗಾಡಿ. ದಿಸ್ ಈಸ್ ದ ಪರ್ಪಸ್ ಆಫ್ ಸ್ಪೀಡ್. ದ ಮೂಮೆಂಟ್ ಯು ಶಿಫ್ಟ್ from slow reading to high speed reading, automatically the concentration will improve, the focus will improve, the learning capacity will improve. You know what is the current speed of reading? ಇವತ್ತು ನಮಗೆ ನಾವು ನೋಡ್ತಕ್ಕಂತಹ ಸ್ಪೀಡ್ ರೀಡಿಂಗ್ ಅಲ್ಲಿ ನಮ್ದು ಕರೆಂಟ್ ಸ್ಪೀಡ್ ರೀಡಿಂಗ್ ನಿಮ್ಗೆ ಯಾರಿಗಾದ್ರೂ ನೋಡಿದೀರಾ? ನಾವು ಎಷ್ಟು ವರ್ಡ್ಸ್ ಪರ್ ಮಿನಿಟ್ ಓದ್ತೀವಿ ಅನ್ನೋದು ಯಾರಾದ್ರೂ ಗೂಗಲ್ ಅಲ್ಲಾದ್ರೂ ಸರ್ಚ್ ಮಾಡಿದೀರಾ ನೀವು? ಇಲ್ಲ ಗುರುಜಿ. ಏನಾದ್ರೂ ಗೆಸ್ ಇದೆಯಾ? ನಾಳೆ ಬೇಕಾದ್ರೆ ಈ ಕ್ಲಾಸ್ ಆದ್ಮೇಲೆ ನೀವು ಹೋಗಿ ಗೂಗಲ್ ಅಲ್ಲಿ ನೋಡಿ, ವಾಟ್ ಈಸ್ ಸ್ಪೀಡ್ ಆಫ್ ಲರ್ನಿಂಗ್. ಒನ್ ಸೆಕೆಂಡ್. ಓಕೆ, ವಾಟ್ ಈಸ್ ಆವರೇಜ್ ಸ್ಪೀಡ್ ಅಂತ ಅಂದಾಗ ಜೈ ಗುರುದೇವ್ ನಿಮಗೆ ಕೇಳಿಸ್ತಾ ಇದೆಯಾ? ಆಚಾರ್ಯ ಕೇಳಿಸ್ತಾ ಇದೆಯಾ ಆಚಾರ್ಯ? ಓಕೆ, ಫೈನ್, ಥ್ಯಾಂಕ್ ಯು. ಓಕೆ, ನೀವು ಸ್ಪೀಡ್ಗೆ ಹೋದಾಗ ಯೂಶಲಿ 100 to 200 ವರ್ಡ್ಸ್ ಇಸ್ ಅನ್ ಆವರೇಜ್ ಸ್ಪೀಡ್ ಅಂತ ಹೇಳುತ್ತೆ ಗೂಗಲ್ ಅಲ್ಲಿ. ನೀವು ಚೆಕ್ ಮಾಡಿ ಪರ್ ಮಿನಿಟ್ ನಾನು ಹೇಳ್ತಾ ಇದ್ದೆ. ಒಂದು ಗೂಗಲ್ ಅಲ್ಲಿ ಸ್ಪೀಡ್ ರೀಡಿಂಗ್ ಅಂತ ನೀವು ಕ್ಲಿಕ್ ಮಾಡಿದ್ರೆ ಅದು ಆವರೇಜ್ ಸ್ಪೀಡ್ ಬಂದ್ಬಿಟ್ಟು 100 to 200 ಅಂತ ಹೇಳಿ. ದ ಮೂಮೆಂಟ್ ಯು ರೀಡ್, ಈಗ ಒಂದು 300 ಪೇಜ್ ಬುಕ್ ಇದೆ, ಅದನ್ನ ನೀವು ಓದ್ತಾ ಇದ್ದೀರಾ, 300 ಪೇಜ್ ಬುಕ್, ಅಂಡ್ ನೌ ಯು ಆರ್ ಟ್ರೈಂಗ್ ಟು ರೀಡ್ ದಟ್ ಬುಕ್. Then your average speed per minute is around 100 to 200 words. Suppose if I take this book or a sheet, now if I start reading, maybe half a page, nimige 200 page agogude. Usually 80 words antare. Typing old gottidre nimage. Okay, idu nimige barutte. The moment you learn the effortless reading, ನಿಮ್ಮ ಸ್ಪೀಡು ಈ 100-200 ಇಂದ ಇದ್ದಿದ್ದು ಒಂದು 2-3 days ಆಫ್ effortless reading ಗೆ ಹೋದಾಗ ನಿಮಗೆ ಇಮಿಡಿಯೇಟ್ಲಿ ಆ ಸ್ಪೀಡು 300 to 400 ವರ್ಡ್ಸ್ ಗೆ ಬರ್ತಾ ಹೋಗುತ್ತೆ. ಓಕೆ, ಈ 100 to 200 ಇದ್ದು 300 to 400 ಗೆ ಬರುತ್ತೆ. ದೆನ್ ನೀವು ಅದೇ ಸ್ಪೀಡ್ ಅಲ್ಲಿ ಕಂಟಿನ್ಯೂ ಮಾಡಿ ನಾವು ಅವರಿಗೆ ಎಫರ್ಟ್ಲೆಸ್ ರೀಡಿಂಗ್ ಅಲ್ಲಿ ಮತ್ತೆ ತಗೊಂಡು ಹೋಗ್ತೇವೆ. ಸ್ಪೀಡ್ ರೀಡಿಂಗು, ದ ಸ್ಪೀಡ್ ರೀಡಿಂಗ್ ವಿಲ್ ಗೋ ಅಪ್ ಟು 500 to 600 ಹೋಗುತ್ತೆ. ಗೂಗಲ್ ಅಲ್ಲಿ ನೀವು ಚೆಕ್ ಮಾಡಿದ್ರೆ 1000 ವರ್ಡ್ಸ್ ಪರ್ ಮಿನಿಟ್ ಇಸ್ ದ ಫಾಸ್ಟೆಸ್ಟ್ ಸ್ಪೀಡಿಂಗ್ ಅಂತ ಹೇಳ್ತಾರೆ ಸ್ಪೀಡ್ ರೀಡಿಂಗ್ ಅಲ್ಲಿ ಹೋದಾಗ. We have seen where kids are reading at the rate of more than 1000 words per minute. Speed alli ಹೋಗೋದನ್ನ ನಾವು RCRT ಅಲ್ಲಿ ಪ್ರಾಕ್ಟೀಸ್ ಮಾಡಿದ್ದೇವೆ. The kids are learning this technique of speed reading. ಏನಾಗುತ್ತೆ ಇದರಲ್ಲಿ ಸ್ಪೀಡ್ ರೀಡಿಂಗ್ ಅಲ್ಲಿ? ನಾವು ಹೇಳ್ಬೋದಾ ಯಾರಾದ್ರೂ? ನೀವು 30 ಕಿಲೋಮೀಟರ್ ಇಂದ 120 ಕಿಲೋಮೀಟರ್ ಓದ್ಕೊಳ್ಳಿ, ನಿಮ್ಗೆ ಏನಾಯ್ತು? ಜಾಸ್ತಿ ಮುಂದ್ಗಡೆ ನೀವು ಏನಾಯ್ತಮ್ಮ? ಅಲರ್ಟ್ ಜಾಸ್ತಿ ಇದ್ವಿ. We have to pay attention fully, and there may be dangerous. There will be a danger, so we have to be alert like that. We will be alert fully when we are going high speed. Focus, Full. you are getting correct. So yes, reading in yes. consciousness with high speed. No. The moment you go to the speed reading, automatically focus will increase. ಏಕಾಗ್ರತೆ. Concentration will increase. Will increase. Correct? Body will come to alertful. Sense organs will becomes alertful. Now I will Yes, tell you, Chendriyas come to one point. Am I correct or not? Yes. Yes. All senses will be alert. Fully alert. Now, what is concentration? Now, who will define what is concentration? ಇವಾಗ ಒಂದನ್ನ ಆನ್ಸರ್ ಮಾಡ್ತಾ ಹೋಗಿ. ಫೋಕಸ್ ಅಥವಾ ಕಾನ್ಸಂಟ್ರೇಷನ್? Keeping attention upon one thing.
Okay, attention. Okay, can we make it much better? ಯಾರು ಹೇಳ್ತೀರಿ? What is concentration or focus? Okay, I think all of you have experienced in any yoga class. You know what? You know Japamala, right? You know Yes. Japamala, right? Why the people, old age people will do Japa? ಯಾಕೆ ಜಪಮಾಲೆ ಕೊಡ್ತಾರೆ? ಕೌಂಟಿಂಗ್ ಯಾರು ಹೇಳ್ತಾರೆ? ಎಣಿಕೆ ತಪ್ಪಬಾರದು ಅಂತ. ಕೌಂಟಿಂಗ್ to create our concentration ಆಚಾರ್ಯ. Okay, ಇನ್ನೊಂದು ನೋಡಿ, ನಾನು ಹೇಳ್ತೇನೆ ಇವಾಗ. ಹೌದಲ್ಲ ಅನ್ಸುತ್ತೆ ನಿಮ್ಗೆ? ಜಯ ಗುರುದೇವ್. ಏನ್ ಮಾಡ್ಬೇಕು? What you do? ಮನಸ್ಸು ಬೇರೆ ಕಡೆ ಹೋಗ್ಬಾರ್ದಂತ ಏಕಾಗ್ರತೆ ಇರೋದಕ್ಕೋಸ್ಕರ ಜಪ ಮಾಡ್ತಾರೆ. ಹೇಳ್ತೀರಾ ಫೋಕಸ್ ಅಂದ್ರೆ ಕಾನ್ಸಂಟ್ರೇಷನ್ ಅಂದ್ರೆ ಕನ್ನಡದಲ್ಲಿ ಏಕಾಗ್ರತೆ. ಏಕಾಗ್ರತೆ Okay, ನಮ್ಮ ನೋಡಿ ಇದು ಏಕಾಗ್ರತೆ ಹೇಗಾಗುತ್ತೆ. ಸಂಬಂಧ ಯೂಸ್ ಮಾಡಿ. ನಾನು ನಮ್ಮ ಪಂಚೇಂದ್ರಿಯಗಳನ್ನೆಲ್ಲ ಒಂದು ಸೈಡಿಗೆ ತರೋಕೆ ಒಂದು ಫೋಕಸ್ ಹಾಕೋದು ಆಗಿರುತ್ತೆ ನಾಗಭೂಷಣ್ ಜಿ. ಅಂದ್ರೆ ಕೈಯಿಂದ Now I will tell you. ಎಣಿಸ್ತಾ ಇರ್ತತೆ, ಜಪ ಯಾಕೆ ಬೇಕು? ಕೈ ಎಣಿಸ್ತಾ ಇರ್ತತೆ, ಥಾಟ್ಸ್ ಒಂದ್ ಕಡೆಗೆ ಇದ್ ಮಾಡ್ತಾ ಇರ್ತತೆ. ನಾನು ಹೇಳ್ತೇನೆ ಕೇಳಿ. Slowly. ಇರೋದ One minute, Acharya. Silently and then concentratedly, with joyfully, they were doing japa. ಹಲೋ, ಇಟ್ ಈಸ್ ಫಾರ್ ಚಿತ್ತವೃತ್ತಿ ನಿರೋಧ ಆಚಾರ್ಯ. ಇವಾಗ ಹೇಳ್ತೇನೆ ಕೇಳಿ. ಕೇಳಿ ಇವಾಗ. ಓಕೆ, ನಾವು ಬೀಡ್ಸ್ ಇದೆ ಅನ್ಕೊಳ್ಳಿ. ರಾಮ ಅಂದ ಕೂಡಲೇ ಏನಾಗ್ಬೇಕು? ಒಂದು ಮಣಿ ಏನಾಗ್ಬೇಕು? ಇಟ್ ಹ್ಯಾಸ್ ಟು ರೋಲ್ ನೆಕ್ಸ್ಟ್. ಕರೆಕ್ಟ್ ಕರೆಕ್ಟ್ ಅವ್ರ ನಾವು ರಾಮ ಮತ್ತೆ ಬೀಡ್ ನೆಕ್ಸ್ಟ್ ಹೋಗ್ಬೇಕು. ಮ್ಯೂಟ್ ಮಾಡಿ. ಓಕೆ, ರಾಮ ಅಂದ ಕೂಡಲೇ ಬೀಡ್ ಮುಂದೆ ಹೋಗ್ಬೇಕು. ರಾಮ ಅಂದ ಕೂಡಲೇ ಈ ಬೀಡ್ ಮುಂದೆ ಹೋಗ್ಬೇಕು. ಹೌದಲ್ಲ? ಎಣಿಸ್ತಾ ಇರ್ತೀರಲ್ಲ ಕೌಂಟ್ 108 ಹಾಗೆ. ಏನಾಗ್ತಾ ಇದೆ ಗೊತ್ತಾ ನಿಮಗೆ? ರಾಮ ಮನಸ್ಸಲ್ಲಿದೆ, ಬೀಡ್ ಮುಂದೆ ಹೋಗ್ತಾ ಇಲ್ಲ. ಅಂದ್ರೆ ಅರ್ಥ ಏನು? ಕಾನ್ಸಂಟ್ರೇಷನ್ ಇಲ್ಲ ಅಂತ ಅಲ್ಲ, ದೇಹ ಮತ್ತೆ ಮನಸ್ಸು ಬೇರೆ ಬೇರೆ ಆಗಿದೆ. ಮನಸ್ಸಲ್ಲಿ ರಾಮ ಇದೆ, ಆದ್ರೆ ದೇಹದಲ್ಲಿ ಕೌಂಟ್ ಮಾಡ್ತಾ ಇಲ್ಲ ನೀವು. ಕರೆಕ್ಟ್ ಹೌದಾ? ನಾವು ರಾಮ ರಾಮ ಅಂತ ಇಲ್ಲ, ಮನಸ್ಸೆಲ್ಲ ಹೋಗ್ಬಿಟ್ಟಿದೆ. ಆದ್ರೆ ಕೈಯಲ್ಲಿರೋದು ತುಳಸಿ ಮಣಿ ತನ್ನಷ್ಟೇ ತಾನೇ ಹೋಗ್ತಾ ಇದೆ ನೆಕ್ಸ್ಟ್ 3ನೇದಕ್ಕೆ 4ನೇದಕ್ಕೆ. ಕಾನ್ಸಂಟ್ರೇಷನ್ ಈಸ್ ಆಲ್ ಅಬೌಟ್ bringing body and mind together at one point. It links your body and mind. It brings you to the present always. ಜಪ ಅಂತಕ್ಕಂಥದ್ದು ನಿಮ್ಮನ್ನ ಈ ಕ್ಷಣದಲ್ಲಿ ನಿಮ್ಮನ್ನ ಇರಿಸ್ತಾ ಇರುತ್ತೆ, ಯಾವಾಗ್ಲೂ ಇರಿಸ್ತಾ ಇರುತ್ತೆ. Am I correct? The japa is always important because it will not allow your body and mind to separate. It brings you to the present always. ಈ ಜಪಮಣಿ ರಾಮ ಅಂದ್ರೆ ನೆಕ್ಸ್ಟ್ ಬೀಡ್ಗೆ ಹೋಗುತ್ತೆ, ರಾಮ ಅಂದ್ರೆ ನೆಕ್ಸ್ಟ್ ಬೀಡ್ ಹೋಗ್ಬೇಕು. ಈ ಫೋಕಸ್ ಬಂದಾಗ ಏನಾಗುತ್ತೆ? ಮನಸ್ಸಲ್ಲಿ ಬರ್ತಕ್ಕಂತಹ ಡಿಸ್ಟರ್ಬೆನ್ಸ್ ಏನಿದೆ ಅದು ಕಡಿಮೆ ಆಗುತ್ತೆ. ಹೌದಲ್ಲ? ಕಾನ್ಸಂಟ್ರೇಷನ್ ಇಸ್ ಆಲ್ ಅಬೌಟ್ ಬ್ರಿಂಗಿಂಗ್ ದ ಬಾಡಿ ಮೈಂಡ್ ಟು ದ ಪ್ರೆಸೆಂಟ್. ಇಟ್ ಈಸ್ ದ ಸ್ಟೇಟ್ ಆಫ್ ಮೆಡಿಟೇಷನ್. ಯು ಆರ್ ಗೆಟಿಂಗ್ ಮೈ ಪಾಯಿಂಟ್? Now your kid is sitting with an open book. Eyes are there on the book, but manas is somewhere else. Means he is disconnected in concentration. He disconnected in focus. ಓದ್ಬೇಕಾದ್ರೆ ಕಣ್ಣು ನೋಡ್ತಾ ಇದ್ದಾನೆ, ಲೈನ್ ಇದ್ದಾನೆ, ಆದ್ರೆ ಮನಸ್ಸೆಲ್ಲೋ ಇದೆ ಅವ್ರಿಗೆ. ಎಫರ್ಟ್ಲೆಸ್ ರೀಡಿಂಗ್ ಅಲ್ಲಿ ಅಥವಾ ಸ್ಪೀಡ್ ರೀಡಿಂಗ್ ಅಲ್ಲಿ ನಾವು ಈ ಮಕ್ಕಳನ್ನ ಈ ಕರೆಂಟ್ ಸಿಚುಯೇಷನ್ ತರ್ತಾ ಇದ್ದೇವೆ. ಆಟ ಪಾಠಕ್ಕೆ ಹೋಗೋ ಮನಸ್ಸನ್ನ ನಾವು ತರ್ತಾ ಇದ್ದೇವೆ. ಈ ಮನಸ್ಸನ್ನ ಹಸನ್ ಮಾಡ್ತಾ ಇದ್ದೇವೆ ನಾವು. ವಿ ಆರ್ ಮೇಕಿಂಗ್ ದ ಬ್ರೈನ್ more focused, concentrated. And apart from that, what we are adding? Speed. The 30 kilometers ಬದಲಿ ನಾವೇನ್ ಮಾಡ್ತಾ ಇದೀವಿ ಇವಾಗ? 100-200 kilometers ಅಲ್ಲಿ ಇರ್ತಕ್ಕಂತ ಅವ್ನ ರೀಡಿಂಗ್ ಸ್ಪೀಡ್ ನಾವು ಎಲ್ಲಿಗೆ ತಗೊಂಡು ಹೋಗ್ತಾ ಇದ್ದೇವೆ? 300-400 ಹೋಗ್ತಾ ಇದ್ದೇವೆ, 600-700 ಹೋಗ್ತಾ ಇದ್ದೇವೆ. ಅವನಿಗೆ ಅಲರ್ಟ್ಫುಲ್ ಜಾಸ್ತಿ ಬರ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ ಎಫರ್ಟ್ಲೆಸ್ ರೀಡಿಂಗ್ ಅಲ್ಲಿ. The moment you take the speed of 1000,
ದ ಜಾಯ್ ಆಫ್ ಲರ್ನಿಂಗ್ ವಿಲ್ ಆಟೋಮೆಟಿಕಲಿ ಕಮ್. ಯಾವ ಒಂದು ಸಬ್ಜೆಕ್ಟ್ ನ ಅವನು ಒಂದು ವರ್ಷ ತಗೊಳ್ ವಾಯ್ಸ್ ಸರಿಯಾಗಿ ಬರ್ತಾ ಇಲ್ಲ ಆಚಾರ್ಯ. Now you are not audible. No, now he is completing that whole book. ಕೇಳಿಸ್ತಾ ಇದೆಯಾ ಆಚಾರ್ಯ? ಕೇಳಿಸ್ತಾ ಇದೆಯಾ? Yeah. Am I audible? Okay. Now ಕೇಳಿಸ್ತಾ ಇದೆ audible. ಆಚಾರ್ಯ. Now audible. The whole process of shifting the speed will increase the concentration and focus and alertfulness. ಆವಾಗ ನಿದ್ದೆ ಹೋಗಲ್ಲ. ಯಾರಾದ್ರೂ ನಿದ್ದೆ ಹೋಗ್ತೀರಾ 120 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋದಾಗ? ಏನ್ ಮಾಡ್ತೀರಾ? ಸ್ವಲ್ಪ ನಿದ್ದೆ ಬಂತು ಅಂದ್ರೆ, ಇಫ್ ಯು ಫೀಲ್ ದಟ್ ಯು ಆರ್ ಸ್ಲೀಪಿಂಗ್ ಅನ್ಕೊಳ್ಳಿ, ನೀವೇನ್ ಮಾಡ್ತೀರಾ? ಯು ಜಸ್ಟ್ ಪಾರ್ಕ್, ವಾಶ್ ಯುವರ್ ಫೇಸ್, have tea, coffee or something, again come back to the driver's seat. Right or not? Yes, ಆಚಾರ್ಯ. This is the process of effortless reading will create magic in kids life. Alertfulness ಬರುತ್ತೆ, concentration ಬರುತ್ತೆ, focus ಬರುತ್ತೆ. Because he is completing 300 book within 2 days or 3 days, ಅವನ್ಗಾರಿ ನಾನು ಇಷ್ಟೊಂದು ಟೈಮ್ ವೇಸ್ಟ್ ಮಾಡ್ತಾ ಇದ್ದೀನಿ ಅಂತ ಮಗುಗೆ ಒಂದು ಆನಂದ ಶುರುವಾಗುತ್ತೆ. Happiness ಆಚಾರ್ಯ, ನೀವು 2 ಸಿಸ್ಟಮ್ ನಲ್ಲಿ ಇದ್ದೀರಾ ಅನ್ಕೋತೀನಿ. ಒಂದು ಸಿಸ್ಟಮ್ ಬಂದ್ಬಿಡಿ. I think you are in 2 systems. Please come to one system. Your voice is breaking. Now, not audible. Still not audible. ಬರುತ್ತೆ. You already did that. Not audible, Acharya. Jai Gurudev, sorry. Okay. Suddenly got disconnect. ನಾನು 2 device ಅಲ್ಲಿ ಲಾಗಿನ್ ಆಗಿದ್ದೇನೆ, but still I'm facing small internet today problem. So you Am I please, audible now? keep one only. It's better. Yeah, Acharya. Better quality. Yes. One. Okay. Done, Acharya. So the effortless reading ಅಲ್ಲಿ ನಿಮಗೆ ಇದೆಲ್ಲ ಬರುತ್ತೆ. ಯಾವಾಗ ಎಫರ್ಟ್ಫುಲ್ ರೀಡಿಂಗ್ ಅಂತ ಹೇಳ್ಬಿಟ್ಟು ನಿಮ್ ಮನಸ್ಸು ಹೋಗುತ್ತೆ, ಫೋಕಸ್ ಕಳ್ಕೊಳ್ತೀರಾ, ಹ್ಯಾಪಿನೆಸ್ ಹೋಗುತ್ತೆ. ಓದೋದು ನೀವು ಗಂಟೆಗಟ್ಟಲೆ ಬುಕ್ ಮುಂದೆ ಕೂತ್ಕೊಂಡ್ರು ನಿಮಗೆ ಮನಸ್ಸೆಲ್ಲೆಲ್ಲೋ ಇರುತ್ತೆ. ಹಾಗಾಗಿ ಈ ಸ್ಟೇಟ್ ಆಫ್ ರೀಡಿಂಗ್ ಅನ್ನ ಬ್ರಿಂಗಿಂಗ್ ದಮ್ ಟು ದ ಕರೆಂಟ್ ಸ್ಟೇಟ್ ಅಂಡ್ ಮೇಕಿಂಗ್ ದಮ್ ಫಾಸ್ಟ್ ರೀಡಿಂಗ್ ಏನಿದೆಯಲ್ಲ, ಈ ಸಿಸ್ಟಮ್ ಅಲ್ಲಿ ನಿಮಗೆ ಮೆಡಿಟೇಟಿವ್ ರೀಡಿಂಗ್ ಅಲ್ಲಿ ಹೋಗ್ತೀರಾ. ಓಕೆ, ದ ಡಿಸ್ಟ್ರಾಕ್ಷನ್ಸ್ ಬಿಕಮ್ಸ್ ವೆರಿ ನಾಮಿನಲ್. ನೀವು ನಾರ್ಮಲ್ ಆಗಿ ಏನೋ ಗಲಾಟೆ ಆದ್ರೆ ಸೌಂಡ್ ಇಟ್ರೆ ಇರಿಟೇಟ್ ಆಗ್ತಕ್ಕಂಥ ಮನಸ್ಥಿತಿಯಿಂದ ಹೊರಗೆ ಬರ್ತೀವಿ. ಇದಕ್ಕೆ ಪೂರ್ವಕವಾಗಿ ನಮಗೆ ಬೇಕಾಗಿರೋದು ಮೆಡಿಟೇಷನ್ ಆಲ್ಸೋ. ನೀವು ಗಂಟೆಗಟ್ಟಲೆ ಕುತ್ಕೋಬೇಕಾಗುತ್ತೆ. RCIT ಎಫರ್ಟ್ಲೆಸ್ ರೀಡಿಂಗ್ ಅಲ್ಲಿ ಒಂದೇ ಜಾಗದಲ್ಲಿ ಒಂದೇ ಆಸನ ಸಿದ್ಧಿ ಅಂತ ಹೇಳ್ತಾರೆ ಗುರುಜಿ. ಇದಕ್ಕೆ ನೀವು ಅದಕ್ಕೆ ಹೇಳ್ತೇವೆ ಮಕ್ಕಳಿಗೆ ಓದ್ಕೋಬೇಕಾದ್ರೆ ಒಂದೇ ಜಾಗದಲ್ಲಿ ಕುತ್ಕೋ ಅಂತ ಹೇಳ್ತೇವೆ. ಯಾಕಂದ್ರೆ ಡಿಸ್ಟ್ರಾಕ್ಷನ್ಸ್, ನಾನು ಇಲ್ಲಿ ಕುತ್ಕೊಂಡೆ, ಹಾಲಲ್ಲಿ ಕುತ್ಕೊಂಡೆ ಅನ್ಕೊಳ್ಳಿ, ಒಂದು ಅರ್ಧ ಗಂಟೆ ಹಾಲಲ್ಲಿ ಇರೋದು ಯಾವ್ದಾವ್ದೋ ಒಂದು ನೋಡಿದ್ರೆ ನನಗೆ ಅಟ್ರಾಕ್ಷನ್ ಜಾಸ್ತಿ ಆಗುತ್ತೆ. ಆಮೇಲೆ ಇನ್ನೊಂದು ಅರ್ಧ ಗಂಟೆ ಬಿಟ್ಟು ಬೇರೆ ರೂಮ್ಗೆ ಹೋದೆ ಅನ್ಕೊಳ್ಳಿ, ಅಲ್ಲಿರ್ತಕ್ಕಂಥ ಆಬ್ಜೆಕ್ಟ್ಗಳು ನನಗೆ ಅಟ್ರಾಕ್ಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಹೌದಲ್ಲ? ಸೊ ಕುತ್ಕೊಂಡಾಗ ಒಂದೇ ಸ್ಥಿತಿಯಲ್ಲಿ ಕುತ್ಕೊಂಡಾಗ ನೀವು ಆಸನ ಸಿದ್ಧಿ ಆಗುತ್ತೆ, ಮೆಡಿಟೇಟಿವ್ ಸ್ಟೇಟ್ಗೆ ಹೋಗುತ್ತೆ, ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ, ಅಲರ್ಟ್ಫುಲ್ ಜಾಸ್ತಿ ಆಗುತ್ತೆ, ನಿಮಗೆ ಮೆಮರೈಸೇಷನ್ ಆಟೋಮೆಟಿಕ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ದಿಸ್ ಈಸ್ ಕಾಲ್ಡ್ ಮೆಡಿಟೇಟಿವ್ ಸ್ಟೇಟ್ ಆಫ್ ರೀಡಿಂಗ್ ಅಂತ ಹೇಳ್ತೇವೆ. ಧ್ಯಾನದ ಸ್ಥಿತಿ. ಧ್ಯಾನದ ಸ್ಥಿತಿ ಅಂದ್ರೆ ಏನು? ಡಿಸ್ಟರ್ಬೆನ್ಸ್ ಕಡಿಮೆ ಮಾಡ್ತಾ ಹೋಗುತ್ತೆ. ಈ ಸ್ಥಿತಿಯಲ್ಲಿ ಮಕ್ಕಳು ಓದತಕ್ಕಂಥದ್ದು ಡೈರೆಕ್ಟ್ಲಿ ಸಬ್ ಕಾನ್ಶಿಯಸ್ ಮೆಮರಿ ಹೋಗ್ತಾ ಇರುತ್ತೆ. ಓಕೆ, ಹಗಲೆಲ್ಲ ನಾನು ಸಬ್ ಕಾನ್ಶಿಯಸ್ ಮೆಮರಿ ಅಂತ ಹೇಳ್ತಾ ಇದ್ದೀನಿ. ಹಾಗಿದ್ರೆ 4 ಲೆವೆಲ್ ಆಫ್ ಮೆಮರಿ ಬರುತ್ತೆ. ಒಂದು ಕಾನ್ಶಿಯಸ್ ಮೆಮರಿ, ಸಬ್ ಕಾನ್ಶಿಯಸ್ ಮೆಮರಿ, ಇಂಟೆಲೆಕ್ಟ್ ಅಂಡ್ ಈಗೋ. ಮನೋ, ಬುದ್ಧಿ, ಚಿತ್ತ, ಅಹಂಕಾರ ಅಂತ ಹೇಳ್ತೇವೆ.
ಕಲಿಯುವಿಕೆಯಲ್ಲಿ ಇವುಗಳ ಪಾತ್ರ ಬಹಳ ಬಹಳ ಮುಖ್ಯ. ರಾಮನ್ಗೆ ನಾವು ಏನು ಬಿಟ್ಟಿವಿ ಹೇಳಿ, ಅವನ ಐಡೆಂಟಿಟಿ ಕಳ್ಕೋಬೇಕು ಅಂತ ಹೇಳಿದ್ವಿ, ಹೌದು ಅಲ್ವೋ? ರಾಮ ಯಾಕೆ ಗುರುಕುಲಕ್ಕೆ ಹೋದ? ಯಾಕಂದ್ರೆ ನಾನು ರಾಜ ಅನ್ನೋದು ಅವ್ನು ಮರಿಬೇಕು. ರಾಜ ಅಂತ ಇದ್ರೆ ಯಾವ್ದು ಹೆಚ್ಚಾಗುತ್ತೆ ಆ ವ್ಯಕ್ತಿಯಲ್ಲಿ? ನಾನ್ ರಾಜನ ಮಗ ಅಂದ್ಕೂಡ್ಲೆ ಯಾವ್ದು ಜಾಸ್ತಿ ಆಗೋದು? ಅಹಂಕಾರ. ಅಹಂಕಾರ ಜಾಸ್ತಿ ಆಗ್ತದೆ. ವಿದ್ಯೆ ಕಲಿಯೋದಕ್ಕೆ ಮೊದಲನೇ ಮೆಟ್ಲು ಈ ಅಹಂಕಾರವನ್ನು ಬಿಡ್ತಕ್ಕಂಥದ್ದು. ಆ ಅಹಂಕಾರವನ್ನ, ನಾನು ಅನ್ನೋ ಐಡೆಂಟಿಟಿನ ಬಿಟ್ಟಾಗ ನನಗೆ ವಿದ್ಯೆ ಕಲಿಯೋದಕ್ಕೆ ಪೂರಕವಾದ ಒಂದು ಮನಸ್ಥಿತಿ ಬರುತ್ತೆ. ಇದಕ್ಕೋಸ್ಕರ ನೀವು ಮಕ್ಕಳನ್ನ ಮನೆಯಲ್ಲಿಟ್ಟು ಪ್ರೊಟೆಕ್ಟಿವ್ ಆಗೋದ್ ಬಿಟ್ಬಿಟ್ಟು ಅವನು ಪ್ರಪಂಚವನ್ನು ಸೃಷ್ಟಿ ಮಾಡೋದಕ್ಕೆ ನೀವು ಕಳಿಸ್ಬೇಕು. ನಾವು ಈಗ ಏನ್ ಮಾಡ್ತಾ ಇದೀವಿ, ಮಕ್ಕಳು ಅಯ್ಯೋ ಸ್ಕೂಲ್ಗೆ ಹೋಗ್ಬೇಡ ಮರಿ, ನಾನೇ ಬಿಟ್ಟು ಬರ್ತೀನಿ, ದಾರಿಯಲ್ಲಿ ಏನೋ ಆಗೋಗ್ಬಿಡುತ್ತೆ ಅಂತೇಳಿ ಅಪ್ಪ ಅಮ್ಮಂದ್ರೆ ಹೋಗ್ಬಿಟ್ಟು ಬರ್ತಾರೆ. ಕರೆಕ್ಟಾ? ಹಳ್ಳಿಯಲ್ಲಿ ಒಬ್ಬ ಹುಡುಗನ್ ನೋಡ್ರಿ, ರೋಡ್ ಕ್ರಾಸ್ ಮಾಡೋದಕ್ಕೆ ಅವನೇನ್ ಎದ್ರಲ್ಲ, ಡ್ರೈವರ್ ಎದುರು ಗಾಡಿ ನಿಂದ್ರಿಸ್ಬೇಕು, ಇವನ್ ರೋಡ್ ಕ್ರಾಸ್ ಮಾಡ್ತಾ ಇರ್ತಾನೆ ಹುಡುಗ, ಹೌದಲ್ಲ? ಹ್ಯಾವ್ ಯು ಸೀನ್? ಮಕ್ಕಳನ್ನ ಹಳ್ಳಿಯಲ್ಲಿ ರೋಡ್ ಕ್ರಾಸ್ ಮಾಡೋದನ್ನ ಯಾವತ್ತರ ಕಲ್ಸಿರ್ತಾರೆ ಯಾರ ಮಕ್ಕಳು? ಅವನೇ ಕಲ್ತ್ಕೊಂತಾನೆ. ಅಲ್ಲಿ ಡ್ರೈವ್ ಮಾಡೋರು ಸ್ವಲ್ಪ ಹಿಂದೆ ಮುಂದೆ ನೋಡ್ಬೇಕು, ಯಾಕಾರ ಹೋಗ್ತಾರಪ್ಪ ಈ ರೋಡಲ್ಲಿ ಅಂತ. ಕರೆಕ್ಟ್ ಆರ್ ನಾಟ್? ದ ಕಿಡ್ ವಿ ಹ್ಯಾವ್ ಮಚ್ ಮೋರ್ ಕಾನ್ಫಿಡೆನ್ಸ್ ಟು ಫೇಸ್. ಯಾರಾದ್ರೂ ಬಂದ್ರೆ, ಈ ಪ್ರಾಣೇಶ್ ಕನ್ನಡದಲ್ಲಿ ತುಂಬಾ ಚೆನ್ನಾಗಿ ಹೇಳ್ತಾರೆ, ಇವನು ಹಳ್ಳಿ ಹುಡುಗ ಗೌರ್ಮೆಂಟ್ ಸ್ಕೂಲಲ್ಲಿ ಹುಡುಗನ್ ಕೇಳಿದ್ರೆ ಏನ ಅಂತ ಕೇಳ್ತಿರ್ತಾನ ನಾವು. ಯಾಕೆ? ಅವ್ನು ಕಾನ್ಫಿಡೆನ್ಸ್ ಸಿಕ್ಕಾಪಟ್ಟೆ ಬೆಳೀತಾ, ಅವ್ನಿಗೆ ಹೆದರಿಕೆ ಅನ್ನೋದೇ ಕಲ್ಸಿರೋದಿಲ್ಲ. ಎಜುಕೇಶನ್ ಅಲ್ಲಿ ನಾವು ಮಕ್ಳಿಗೆ ಕೇಳಿಸಿದ್ರೆ, ಯಾರೋ DDP ಬಂದು ಅಥವಾ ಯಾರಾದ್ರೂ ಸ್ಕೂಲ್ಗೆ ಗೆಸ್ಟ್ ಬರ್ತಾರ ಅಂದ್ರೆ ನಮ್ಮ ಮಕ್ಕಳನ್ನ 10 ಸರ್ತಿ ಟ್ರೈನ್ ಮಾಡ್ತಾರೆ. ಅಬ್ಬಾ, ನೀ ನೋಡು ಅಲ್ಲಿ ಹೋಗಿ ಸರ್ಟಿಫಿಕೇಟ್, ನಾನು ನೋಡ್ತಾ ಇದ್ದೆ ಮಕ್ಕಳದು, ಅವ್ರು ಸರ್ಟಿಫಿಕೇಟ್ ಇಸ್ಕೋಬೇಕಪ್ಪ ಅಂದ್ರೆ ಆ ಸರ್ಟಿಫಿಕೇಟ್ ಇಸ್ಕೊಳ್ಳೋದಕ್ಕೆ ರಿಹರ್ಸಲ್ ಮಾಡಿಸ್ತಾರೆ ಎಲ್ಲ ಹೋಟ್ಲಲ್ಲಿ, ಸ್ಕೂಲ್ಗಳಲ್ಲಿ. ಇವ್ರು ಏನಿಲ್ಲ, ಸರ್ಟಿಫಿಕೇಟ್ ಇಸ್ಕೊಂಡು ಅವ್ನು ಹೋಗಿ ಅವ್ನು ಯಾರು ಸರ್ಟಿಫಿಕೇಟ್ ಕೊಡ್ತಾರೆ ಅವನಿಗೆ ಕ್ವಶನ್ ಕೇಳಿ ಬರ್ತಾರೆ. ಆ ಕಾನ್ಫಿಡೆನ್ಸ್ ಎಲ್ಲ ಮಿಸ್ಸಿಂಗ್ ಆಗ್ತಾ ಇದೆ ಮಕ್ಕಳಲ್ಲಿ. ಕರೆಕ್ಟ್? ಇದನ್ನೆಲ್ಲ ನಾವು ಬೆಳೆಸ್ಬೇಕು ಅಂದ್ರೆ ಮಕ್ಕಳಿಗೆ ಅವ್ರದಾದಂತ ಒಂದು ಸ್ವತಂತ್ರತೆ ಕೊಡಿಬೇಕು. ಹಾಗೆ ಅದಕ್ಕೆ ಬೇಕಾದಂತ ಪೂರಕವಾದ ವಾತಾವರಣವನ್ನ ನಾವು ಸೃಷ್ಟಿ ಮಾಡ್ಬೇಕು. ಕರೆಕ್ಟ್? ನಾವು ತುಂಬಾ ಸೆಕ್ಯೂರ್ ಆಗಿ ಮಕ್ಕಳನ್ನ, ಅಯ್ಯೋ ಹೊರಗೆ ಹೋಗ್ಬಿಟ್ರೆ ಮಕ್ಕಳಲ್ಲಿ ರೋಡಲ್ಲಿರೋ ಎಲ್ಲಾ ಬಸ್ಗಳು ನಿಮ್ ಮಕ್ಕಳಿಗೆ ಕಾಯ್ತಾ ಇರ್ತಾರೆ ಬಂದು ಗುದ್ಲಿಕ್ಕೆ. ನಾವು ಆ ರೀತಿ ಫೀಲಿಂಗ್ ಅಲ್ಲಿ ಇರ್ತೀವಿ. ರೋಡ್ ಕ್ರಾಸ್ ಮಾಡ್ಬೇಕು ಅಂತಂದ್ರೆ ನಮ್ಮ ಮಕ್ಕಳಿಗೆ ನಾವ್ ಎಷ್ಟು ಕೊಡ್ತೀವಿ ಹೇಳಿ? ಅಲ್ಲಿ ಹೋಗ್ಬೇಡ, ಲೆಫ್ಟ್ ಅಲ್ಲಿ ನೋಡ್ಕೋ, ಅವ್ನು ಆರಾಮಾಗಿ ಹೋಗ್ತಿರ್ತಾನೆ ನೋಡ್ಕೊಂಡು. ನಾವೇನ್ ಮಾಡ್ಬಿಡ್ತೇವೆ ಇದಕ್ಕಿದ್ದಂಗೆ, ಅಯ್ಯೋ ಲೆಫ್ಟ್ ಅಲ್ಲಿ ನೋಡ್ಕೋ, ರೈಟ್ ಅಲ್ಲಿ ನೋಡ್ಕೋ, ಯಾಕಂದ್ರೆ ಬರಬೇಕೆಲ್ಲ ಇವನ್ನೇ ಹುಡ್ಕೊಂಡ್ ಬರ್ತಾ ಇರ್ತಾವ ಅನ್ನೋ ರೀತಿ ಮೈಂಡ್ ಸೆಟ್ ಅಲ್ಲಿ ಮಾಡ್ತೀವಿ ನಾವು. ಅವನಿಗೆ ಕಾನ್ಫಿಡೆನ್ಸ್ ಎಲ್ಲಿಂದ ಬರ್ಬೇಕು? ತನ್ನನ್ನು ತಾನು ನೋಡ್ಕೋಬೇಕು ಅಂತಕ್ಕಂತ ಒಂದು ಸ್ವಾಭಿಮಾನ, ಅದು ಕಲಿತಕ್ಕಂತಹದ್ದನ್ನ ನಾವು ಕಳೆದ್ಬಿಟ್ಟಿವಿ ನಾವು ಮಕ್ಕಳನ್ನು. ಓಕೆ, ಇವರು ನಾಗಭೂಷಣ್ ಜಿ ಪಟೇಲ್ ಮ್ಯೂಟ್ ಮಾಡಿ ದಯವಿಟ್ಟು, ನೀವು ದಯವಿಟ್ಟು ಮ್ಯೂಟ್ ಮಾಡಿ. ಥ್ಯಾಂಕ್ ಯು. ಜೈ ಹಿಂದ್. ಸೊ ನಾವು ಮಕ್ಕಳಿಗೆ ಆ ಕಾನ್ಫಿಡೆನ್ಸ್ ಕಲಿಸ್ತಾ ಇಲ್ಲ. ಈ ಒಂದು ಸಿಸ್ಟಮ್ ಅಲ್ಲಿ ನಾವು ಮತ್ತೆ ಆ ಕಾನ್ಫಿಡೆನ್ಸ್ ಅದೆಲ್ಲ ಕಲಿಬೇಕಪ್ಪ ಅಂದ್ರೆ ಎಫರ್ಟ್ಲೆಸ್ ರೀಡಿಂಗು, ಕಾನ್ಸಂಟ್ರೇಷನ್, ಫೋಕಸ್, ಮಾರ್ಕ್ಸ್ ಇದೆಲ್ಲ ಬರ್ಬೇಕು. ಆವಾಗ ಮಕ್ಕಳಿಗೆ ಬೇರೆವು ಬೈ ಪ್ರಾಡಕ್ಟ್ ತನ್ನಷ್ಟಕ್ಕೆ ತಾನೇ ಬರ್ತಾ ಹೋಗುತ್ತೆ. ಕರೆಕ್ಟ್? ಇದು ಎಫರ್ಟ್ಲೆಸ್ ರೀಡಿಂಗ್. ನಾನು ಹಗಲೆಲ್ಲ ಹೇಳ್ತಾ ಇದ್ದೆ ಅಹಂಕಾರದ ಬಗ್ಗೆ ಮಾತಾಡೋದು. ಈಗ ಸಬ್ ಕಾನ್ಶಿಯಸ್ ನೋಡೋಣ ಹೇಗೆ ಅಂತೇಳಿ. ಓಕೆ, ಈ ಎಕ್ಸ್ಪೆರಿಮೆಂಟ್ ಅಲ್ಲಿ ಯಾರಾದ್ರೂ ನೀವು ಒಂದು ಹಾಡು ಹೇಳ್ಬೇಕು, ಭಜನ್ಗಿಂತ ಜಾಸ್ತಿ ಸಿನಿಮಾ ಹಾಡು ಯಾವ್ದಾದ್ರು ಯಾರಾದ್ರೂ ಹೇಳಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಐ ವಾಂಟ್ ಸಂಬಡಿ ಟು ಸಿಂಗ್ ಎ ಮೂವಿ ಸಾಂಗ್. If you want to really understand what is conscious and subconscious memory, I want somebody or someone to sing a movie song or something. ಯಾರು ಹೇಳ್ತೀರಾ? ನಾ ಹೇಳ್ತೀನಿ ಗುರುಜಿ. ಎಕ್ಸಲೆಂಟ್ ಅಮ್ಮ. ನೀವು ವಿಡಿಯೋ ಆನ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತಮ್ಮ. ಓಕೆ, ಹೇಳಿಮ್ಮ, ಪರವಾಗಿಲ್ಲ. ಸಿನಿಮಾ ಹಾಡು ಹೇಳೋದನ್ನ ಯಾವ್ದಾದ್ರು ಹೇಳಿ, ಸಿನಿಮಾ ಇನ್ನೂ ಬೆಟರ್ ನನಗೆ ಆಕ್ಚುಲಿ. ಹೇಳಿ, ದಯವಿಟ್ಟು ಕೇಳಿ. ಒಂದೇ ನಿಮಿಷಮ್ಮ, ದಯವಿಟ್ಟು ಇದನ್ನ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ, ಇಲ್ಲಿ ಏನ್ ನಡೆಯುತ್ತೆ ಅಂತ. ಅಮ್ಮ ಹೇಳಿ. ಸಾರಿ. ಸೂರ್ಯನ ಮಾಲಿನಿಯೋ ಚಂದ್ರನೇ. ಕೇಳಿದ್ರಲ್ವಾ? ಅಮ್ಮ ಹಾಡು ಹೇಳಿದ್ರಿ. ಅಮ್ಮ, ಈ ಹಾಡನ್ನ ನೀವು ಹೇಗ್ ಕಲ್ತ್ರಿ ಶಿಲ್ಪ ಅವ್ರೆ? ಹಾಡನ್ನ ಕೇಳಿ ಪದೇ ಪದೇ ಕೇಳ್ತಾ ಇದ್ರಿಂದ ಅದು ನನಗೆ ಬಾಯಿಗೆ ಬಂತು. ಏನಾದ್ರು ಸೀರಿಯಸ್ ಆಗಿ ಓದಿದ್ರಾ ನೀವು? ಈ ಹಾಡು ಓದ್ಬೇಕು ಹಾಗೆ ಅಂತ ಸೀರಿಯಸ್ ಆಗಿ ಓದಿದ್ರ? ಇಲ್ಲ, ನೆನಪಿಟ್ಕೋಬೇಕು ಅನ್ನೋ ಪ್ರೆಷರ್? ಇಲ್ಲ, ನೆನ್ಪಿಟ್ಕೋಬೇಕಂತಿಲ್ಲ. ಅದನ್ನ ಪದೇ ಪದೇ ಕೇಳಿದಾಗ ಅದು ಆಟೋಮೆಟಿಕ್ ಆಗಿ ನನ್ಗೆ ಬಾಯಿಗೆ ಬಂತು.
ಆಮೇಲೆ ನೀವೇನ್ ಮಾಡಿದ್ರಿ ಗೊತ್ತಾ, ನಾನು ಹೇಳ್ತೇನೆ ಕೇಳಿ. ನೀವೆಲ್ಲೋ ಕುತ್ಕೊಂಡಿದ್ರಿ, ಆಚಾರ್ಯ ನಾಗಭೂಷಣಂ ಪಾತಿ, ನೀವು ದಯವಿಟ್ಟು ಮ್ಯೂಟ್ ಅಲ್ಲಿರಿ. ಪ್ರಕಾಶ್ ಜಿ ಸ್ವಲ್ಪ ಅವ್ರನ್ನ ಮ್ಯೂಟ್ ಮಾಡಿ. ಪ್ರಕಾಶ್ ಜಿ ಅವ್ರು ಆಗ್ಲೆಲ್ಲ ಅನ್ಮ್ಯೂಟ್ ಮಾಡ್ತಾ ಇದ್ದಾರೆ. I will look after. I will look after. ಅಮ್ಮ ಇದನ್ನೇನ್ ಮಾಡಿದ್ರಿ ಗೊತ್ತಾ, ನೀವೆಲ್ಲ ಅಡಿಗೆ ಮಾಡ್ತಾ ಇದ್ರಿ, ಎಲ್ಲೋ ಈ ಹಾಡ್ನ ಪ್ಲೇ ಮಾಡಿದ್ರಿ, ಕರೆಕ್ಟ್? ಹೌದು ನಿಮಗೆ ಗುರುಜಿ. ಫಸ್ಟ್ ವರ್ಡ್ ಕಲ್ತ್ರೆ ಅಥವಾ ರಾಗ ಕಲ್ತ್ರೆ? ನೀವು ಫಸ್ಟ್ ವರ್ಡ್ ಬೈ ವರ್ಡ್ ಕಲ್ತ್ರ ಅಥವಾ ಬರೀ ರಾಗ ಕಲ್ತ್ರ? ಯಾವ್ದು ಕಲ್ತ್ರಿ ನೀವು? ರಾಗ ಕಲ್ತ್ರ ಅಥವಾ ವರ್ಡ್ ಕಲ್ತ್ರ? ರಾಗ ರಾಗ ಅನ್ಸುತ್ತೆ. ಫಸ್ಟ್ ರಾಗ ಅಟ್ರಾಕ್ಟ್ ಆಯ್ತು, ಆಮೇಲೆ ವರ್ಡ್. ರಾಗ ಆದ್ಮೇಲೆ ಆ ವರ್ಡ್ಗಳನ್ನೆಲ್ಲ ಫಿಟ್ ಮಾಡ್ತಾ ಹೋದ್ರಿ. ಮೊದ್ಲು ಬರ್ಲಿಲ್ಲ, ಆಮೇಲೆ ಎಲ್ಲೆಲ್ಲ ಆ ವರ್ಡ್ಗಳನ್ನ ಫಿಟ್ ಮಾಡ್ತಾ ಹೋದ್ರಿ, ಕರೆಕ್ಟ್? ಹೌದು. ಆಮೇಲೆ ಎಲ್ಲ ಅಡಿಗೆ ಮಾಡ್ತಾ ಇದ್ರಿ, ಊಟ ಮಾಡ್ತಾ ಇದ್ರಿ, ಬಸ್ಸಲ್ಲಿ ಹೋಗ್ತಾ ಇದ್ರಿ, ಇದು ಕೇಳ್ತಾ 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 ನಿಮ್ಗೆ ಆಟೋಮೆಟಿಕ್ಲಿ ನೆನ್ಪಿಡ್ತು, ಕರೆಕ್ಟ್? ಹೌದು. ನಾವು ಅಬ್ಸರ್ವ್ ಸೆಕೆಂಡ್. ನಾನು ಅಮ್ಮಗೆ ಇನ್ನೊಂದು ಎಕ್ಸರ್ಸೈಸ್ ಕೊಡ್ತೇನೆ. ಅಮ್ಮ ನೀವ್ ಏನ್ ಮಾಡ್ಬೇಕು ಅಂದ್ರೆ ವರ್ಡ್ ಬೈ ವರ್ಡ್ ಹೇಳ್ಬೇಕು. ಒಂದು ವರ್ಡ್ ಹೇಳ್ಬೇಕು, ಹೂವೇ ಸ್ಪೇಸ್ ಹೂವೇ. ಹಿಂಗೆ ವರ್ಡ್ ಬೈ ವರ್ಡ್ ಹೇಳ್ಬೇಕು. ಹೇಳಿಮ್ಮ, ರಾಗ ಅಲ್ಲ, ಹೂವೇ ಹೂವೇ ಹಂಗೆ ಹೇಳ್ಬೇಕು. ಹೇಳಿ. ಹೂವೆ ಹೂವೆ ನಿನ್ನೆ ಹ್ಮ್. ನಗುವಿಗೆ ಹ್ಮ್. ಕಾರಣವೇನೆ ಸೂರ್ಯನ ನಿಯಮಾನೆ ಚಂದ್ರನ ಕನಸೇನೆ. ಯಾವ್ದು ಈಸಿ ಅಮ್ಮ? ಹಾಡ್ ಹೇಳೋದು ಈಸಿನಾ, ವರ್ಡ್ ಬೈ ವರ್ಡ್ ಹೇಳೋದು ಈಸಿನಾ? ಹಾಡ್ ಹೇಳೋದು ಗುರುಜಿ, ಹಾಡ್ ಹೇಳೋದು ಈಸಿ. ನಾವು ಯಾಕೆ ಹೇಳಿ, ದಟ್ ಈಸ್ ಕಮಿಂಗ್ ಫ್ರಮ್ ಸಬ್ ಕಾನ್ಶಿಯಸ್ ಮೈಂಡ್ ಡೈರೆಕ್ಟ್ಲಿ, ಕರೆಕ್ಟ್? ಈಗ ನಾನೇನ್ ಮಾಡಿದೆ, ಒಂದು ಕಂಡೀಷನ್ ಹಾಕಿದೆ ನಿಮಗೆ. ಏನ್ ಕಂಡೀಷನ್ ಹಾಕಿದೆ ಹೇಳಿ? ವರ್ಡ್ ಹೇಳಿದ್ಮೇಲೆ ಒಂದ್ ಸ್ವಲ್ಪ ಗ್ಯಾಪ್ ಬಿಟ್ಟು ವರ್ಡ್. ಇದು ಕಾನ್ಶಿಯಸ್ ಮೈಂಡ್ ಆಕ್ಟಿವ್ ಮಾಡಿದೆ ನಾನು. ಆರಾಮಾಗಿ ನೀವು ಹೇಳ್ತಾ ಇದ್ದೀರಿ ಸಬ್ ಕಾನ್ಶಿಯಸ್ ಮೈಂಡ್ ಇಂದ ಹಾಡನ್ನ. ನಾನೇನ್ ಇಂಟ್ರೊಡ್ಯೂಸ್ ಮಾಡಿದೆ ಇವಾಗ? ಕಾನ್ಶಿಯಸ್ ಮೈಂಡ್ ನ ಇಂಟ್ರೊಡ್ಯೂಸ್ ಮಾಡಿದೆ ಸೆಂಟ್ರಲ್. ಏನಪ್ಪ ಕಾನ್ಶಿಯಸ್ ಮೈಂಡ್ ಗ್ಯಾಪ್ ಕೊಡಬೇಕು ಅಂತ. ಅಂದ್ರೆ ನಿಮಗೆ ಏನಾಯ್ತು? ಓ, ಈ ಗ್ಯಾಪ್ ಕೊಟ್ಟೆ, ನೆಕ್ಸ್ಟ್ ಏನು ಅಂದ್ರೆ ನಿಮಗೆ ಫೋಕಸ್ ಇದ್ದದನ್ನ ನಾನು ಏನ್ ಮಾಡಿದೆ ಇವಾಗ? ನೆಕ್ಸ್ಟ್ ವರ್ಡ್. ಅಂದ್ರೆ ನಿಮಗೆ ಫೋಕಸ್ ನಾಗ ಏನಿರ್ಲಿಲ್ಲ ನೀವು. ನಾನೇನ್ ಮಾಡಿದೆ, ಫೋರ್ಸ್ಫುಲ್ ಆಗಿ ಆ ಫೋಕಸ್ ಅನ್ನ ತರೋದಕ್ಕೆ ಹೋದೆ. ಹೌದು ಅಲ್ವಾ? ಡಿಡ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ಎಕ್ಸರ್ಸೈಸ್? Yes, yes. ಅಂಡರ್ಸ್ಟುಡ್ ದಿಸ್ ಎಕ್ಸಾಂಪಲ್? Yes, yes. ಯಾವುದು ಸಬ್ ಕಾನ್ಶಿಯಸ್ ಇಂದ ರಾಗದಲ್ಲಿ ಸುಮ್ಮನೆ ತನ್ನ ಪಾಡಿ ತಾನು ಬರ್ತಾ ಇತ್ತು, ಅದಕ್ಕೆ ನಾನೊಂದು ಕಂಡೀಷನ್ ಹಾಕಿದೆ. ಏನ್ ಕಂಡೀಷನ್? ಗ್ಯಾಪ್ Word by ಬೇಕು, ವರ್ಡ್ ಬೈ ವರ್ಡ್ ಹೇಳ್ಬೇಕು. ನೀವೇನ್ ಮಾಡಿದ್ರಿ, ನಿಮ್ಮ ಮನಸ್ಸು ಆಕ್ಟಿವ್ ಆಗ್ಬಿಡುತ್ತೆ ಸೆಂಟ್ರಲ್. ಒಂದು ವರ್ಡ್ ಹೇಳ್ಬೇಕು, ಗ್ಯಾಪ್ ಹೇಳ್ಬೇಕು, ನೆಕ್ಸ್ಟ್ ವರ್ಡ್ ಹೇಳ್ಬೇಕು. ಯಾವ್ದು ಈಸಿ ಆಯ್ತು? ಕಾನ್ಶಿಯಸ್ ಮೈಂಡ್ ಬಂದಾಗ ಈಸಿ ಆಯ್ತು, ಸಬ್ ಕಾನ್ಶಿಯಸ್ ಇಂದ ಹೇಳೋದು ಈಸಿನೋ ಅಂತ ಇವಾಗ. ಸಬ್ ಕಾನ್ಶಿಯಸ್ ಹಾಡ್ ಹೇಳೋದು ಈಸಿ ಆಯ್ತು ವರ್ಡ್ಗಿಂತ. ಕರೆಕ್ಟ್. ಕಾನ್ಶಿಯಸ್ ಮೈಂಡ್ ಅಂದ್ರೆ ನೀವು ಅಪವಿತ್ರ ಪವಿತ್ರ ಮಂತ್ರ ಕಲ್ತಿದ್ದೀರಲ್ವಾ? ಹೇಗ್ ಕಲ್ತ್ರಿ? ಎಲ್ಲರೂ ಫೇಸ್ 1 ಫೇಸ್ 2 ಟೀಚರ್ ಅಥವಾ ನೀವೆಲ್ಲ ಪ್ರೀ TTC ಅಲ್ಲಿ ಇರೋದ್ರಿಂದ ನಯಸಾಗರ್ಜಿ ಮ್ಯೂಟ್ ಮಾಡಿ. ನಯಸಾಗರ್ಜಿ ಮ್ಯೂಟ್ ಮಾಡ್ತೀನಿ. ಓಕೆ, ನೀವು ಮತ್ತೆ ಮಂತ್ರನ ಹೇಗ್ ಕಲ್ತ್ರಿ? ಅಪವಿತ್ರ ಅಪವಿತ್ರ ಪವಿತ್ರೋವಾ, ಅಪವಿತ್ರ ಅಪವಿತ್ರ ಪವಿತ್ರೋವಾ. ಒಂದು ವರ್ಡ್ ಕಲ್ತ್ರಿ, ಆಮೇಲೆ ಎರಡನೇ ವರ್ಡ್ ಕಲ್ತ್ರಿ. ಯಾಕೆಂದ್ರೆ ನಿಮ್ಮ ಕಾನ್ಶಿಯಸ್ ಮೈಂಡ್ಗೆ ಅಪವಿತ್ರ ಪವಿತ್ರವ ಸರ್ವಾವಸ್ಥಾಂಗದ ಎಸ್ಮರಿತ್ ಪುಂಡರೀಕಾಕ್ಷ ಅಂದ್ರೆ ಅಪವಿತ್ರ ಬಿಟ್ರೆ ಮುಂದಿನ ಏನೇನು ಹೋಗೋದೇ ಇಲ್ಲ ನಿಮ್ಗೆ. ಯಾಕೆ ಹೇಳಿ? ನಿಮ್ಮ ಕಾನ್ಶಿಯಸ್ ಮೈಂಡ್ ತಗೊಳ್ಳೋದು ಎಷ್ಟಿದೆಯೋ ಅಷ್ಟನ್ನು ತಗೊಂಡು ಸಬ್ ಕಾನ್ಶಿಯಸ್ ಮೈಂಡ್ ಹಾಕ್ಬೇಕು. ಹೌದಲ್ಲ? ಈಗ ನಾನು ಹೊಸ ಮಂತ್ರ ಹೇಳ್ಕೊಡ್ತೇನೆ. ಉಗ್ರಂ ವೀರ್ಯಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ. ಹೇಳಿ ನೋಡೋಣ ಅಂದ್ರೆ ಏನ್ ಇಷ್ಟು ಬೇಗ ಹೇಳ್ಬಿಟ್ರಿ ಅಂದ್ರೆ, ಯಾಕೆ ನಿಮ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಅದು ಫಿಟ್ ಆಗ್ತಾ ಇಲ್ಲ. ಏನ್ ಹೇಳ್ಬೇಕು ನಾನು? ಉಗ್ರಂ ವೀರ್ಯಂ ಮಹಾವಿಷ್ಣುಂ. ಹಿಂಗೆ ವರ್ಡ್ ಬೈ ವರ್ಡ್ ಹೇಳಿದ್ರೆ ನೀವು ಕಾನ್ಶಿಯಸ್ ಆಗಿ ತಗೊಳ್ತೀರಿ. ಕರೆಕ್ಟ್? ಹೌದಲ್ಲ? ನಾವು ಯು ಅಂಡರ್ಸ್ಟುಡ್ ಕಾನ್ಶಿಯಸ್ ಮೈಂಡ್. ಮಕ್ಕಳು ಓದ್ತಾ ಇರ್ತಾರೆ, ನೀವು ಮಾರ್ಕ್ಸ್ ತಗೊಂಡ್ಬರ್ತೀರ. ಏನ್ ಮಾಡಿದ್ರಿ? ನೀವು ಏನ್ ಮಾಡಿದ್ರಿ ಅದರಿಂದ? ಈ ಪಾಯಿಂಟ್ ಇಂಪಾರ್ಟೆಂಟ್ ಅಂತ ನಿಮ್ ಟೀಚರ್ ಹೇಳ್ಬಿಟ್ರು. ಆ ವರ್ಡ್ ಏನಿತ್ತು? ಒಂದೇ ಒಂದು ಲೈನು. ನೋಡಪ್ಪ, ಈ ಪಾಯಿಂಟ್ ತುಂಬಾ ಇಂಪಾರ್ಟೆಂಟು, ಇದನ್ನ ನೀನ್ ಮಿಸ್ ಮಾಡೋ ಹಾಗಿಲ್ಲ ಅನ್ಕೊಳ್ಳಿ. ಆ ಮಗು ಏನ್ ಮಾಡ್ತು? ಇಡೀ ಚಾಪ್ಟರ್ ನೆನ್ಪಿಟ್ಕೊಳ್ಳಿಕ್ಕೆ ಇಷ್ಟಪಡ್ಲಿಲ್ಲ. ಏನ್ ಮಾಡ್ತು? ಕಾನ್ಸೆಪ್ಟ್ ಫೋಕಸ್ ಆ ಒಂದು ಲೈನ್ಗೆ ಸೀಮಿತವಾಗಿ ಹೋಗ್ಬಿಡ್ತು. ಹೌದಲ್ಲ? ಸೊ ವಿ ಆರ್ ಪ್ರೊವೋಕಿಂಗ್ ದ ಕಾನ್ಶಿಯಸ್ ಮೈಂಡ್ ಇನ್ ರೆಗ್ಯುಲರ್ ಎಜುಕೇಶನ್. ಇನ್ ವೇದಿಕ್ ಲರ್ನಿಂಗ್ ಅಲ್ಲಿ ಕಾನ್ಶಿಯಸ್ ಮೈಂಡ್ ಎಷ್ಟು ನೀವು ಅಡ್ಡ ಮಾಡ್ತಿರೋ. ಇನ್ನೊಂದು ಹೇಳ್ತೇನೆ ನೋಡಿ, ನಿಮಗೆ ಕಾನ್ಶಿಯಸ್ ಮೈಂಡ್ ಇಲ್ಲಿ ಎಷ್ಟು ಜನಕ್ಕೆ ನಮಗೆ ಭಜನ್ ಬರಲ್ಲ, ಇಲ್ಲಿ ಎಷ್ಟು ಜನಕ್ಕೆ ನಮಗೆ ಸಾಂಗ್ ಬರಲ್ಲ. ಸಿಕ್ಕಾಪಟ್ಟೆ ಬಾತ್ರೂಮ್ ಸಿಂಗರ್ಸ್ ನಾವೆಲ್ಲ. ಹೌದಲ್ಲ? ಒಬ್ಬರೇ ಇದ್ದ ಖುಷಿಯಿಂದ ಯಾವ್ದಾವ್ದೋ ಸಾಂಗ್ ಹೇಳ್ತಾ ಇರ್ತೀವಿ. ಹೌದಲ್ಲ? ಕರೆಕ್ಟ್? ಇವತ್ತು ನಾನು ಕೇಳಿದ ಕೂಡಲೇನೆ
ಎಲ್ಲರಿಗೂ ಏನ್ ಬಂತು ಗೊತ್ತಾ, ಇದೇನ್ ಒಳ್ಳೆ ಪಜಿಟಿವ್ ಬಂತಲ್ಲಪ್ಪ, ನಾವೇನೋ ಮೆಮರಿ ಮ್ಯಾನೇಜ್ಮೆಂಟ್ ಅಂದ್ರೆ ಇವ್ರು ಯಾರೋ ಬಂದು ಹಾಡು ಹೇಳೋ ಅಂತ ಹೇಳ್ತಾರೆ ಅಂತ ಅನ್ಕೊಂಡ್ಬಿಟ್ರಿ ನೀವು. ಎರಡನೇ ಕ್ವಶನ್ ಏನ್ ಬಂತು ಗೊತ್ತಾ ನಿಮ್ಮ ಎರಡನೇ ಕ್ವಶನ್ ಏನ್ ಬಂತು ಗೊತ್ತಾ, ಯಾವ ಹಾಡು ಹೇಳಿದ್ರೆ ಚಂದ, ನನ್ ಧ್ವನಿ ಸರಿಯಾಗಿದೆ, ಜನಗಳಿಗೆ ಲೈಕ್ ಆಗುತ್ತೋ ಇಲ್ಲೋ, ಅಥವಾ ನಾನು ಹೇಳೋ ಸಾಂಗ್ ಲೈಕ್ ಆಗುತ್ತೋ ಇಲ್ಲೋ, ಇವೆಲ್ಲ ಕ್ವಶನ್ ಬಂದ್ ಕೂಡಲೇ ನೀವೇನ್ ಮಾಡ್ಬಿಟ್ರಿ, ಯಾಕೆ ಬೇಕು ಬಿಡಿ ಇವ್ರು ಸಾಂಗ್ ಹೇಳೋ ಸವಾಸನೆ ಬೇಡ ಅನ್ಸ್ಬಿಟ್ಟು. ಹೌದಲ್ಲ? ಡಿಡ್ ಯು ಸಿಂಗ್ ಕಾನ್ಫಿಡೆಂಟ್ಲಿ? ನೋ. ಈ ಪ್ರಶ್ನೆ ಕೇಳಿದ ಕೂಡಲೇ ನಿಮ್ ಕಾನ್ಫಿಡೆನ್ಸ್ ಗೇಟ್ ಬಿತ್ತು. ಹೌದಲ್ಲ? ಯಾವ ಸಾಂಗ್ ಹೇಳ್ಬೇಕು ಫಸ್ಟ್ ಕ್ವಶನ್ ತಲೆನೋವು ಶುರು ಆಗ್ಬಿಡುತ್ತೆ ಕೆಲವರಿಗೆ. ಅಕಸ್ಮಾತ್ ನಾನೇನಾದ್ರೂ ಇನ್ನೂ ಪ್ರಾಸೆಸ್ ಮಾಡ್ತೇನೆ ಇದರಲ್ಲಿ, ಹೆಸರು ಹೇಳಿ ಶುರು ಮಾಡ್ತೇನೆ, ನೀವು ಹಾಡು ಹೇಳಿ ಅಂತ, ಅವ್ರಿಗೆ BP ರೈಸ್ ಆಗ್ಬಿಡುತ್ತೆ. ಸುಮ್ಮನೆ ಬಂದು ಕುತ್ಕೊಂಡಿದ್ದು ಮನೇಲಿ ನೆಮ್ಮದಿಯಾಗಿ ಕುತ್ಕೊಂಡಿದ್ದು, ಇಲ್ಲಿಗೆ ಬಂದ್ಬಿಟ್ಟು ಇವ್ರ ಹತ್ರ ಹಾಡು ಹೇಳೋದಕ್ಕೆ ಯಾಕಪ್ಪ ಬಯಸ್ಕೋಬೇಕು ಅನ್ಸಿದೆ ಇಲ್ಲೋ? ಅಕಸ್ಮಾತ್ ನಾನು ಕೇಳಿದ್ರೆ ನೋಡಿ, ನಮ್ ಕಾನ್ಫಿಡೆನ್ಸ್ ಎಷ್ಟೊಂದು ಹಾಡು ಬರುತ್ತೆ, ಎಲ್ಲ ಗೊತ್ತಿದೆ, ಆದ್ರೆ ಈ ಎಲ್ಲ ಪ್ರಶ್ನೆಗಳು ನಿಮ್ಮನ್ನ ಏನ್ ಮಾಡ್ತು, ಆ ಕಾನ್ಫಿಡೆನ್ಸ್ ಎಲ್ಲ ಕೆಳಕ್ ಎಳೆದ್ಬಿಡ್ತು. ಹೌದಲ್ಲ? ಕರೆಕ್ಟ್? ಹೌದಲ್ಲ? ಯೋಚನೆ ಮಾಡಿ ನೀವು. ಈ ಕಾನ್ಶಿಯಸ್ ಮೈಂಡ್ ಎಲ್ಲಿ ತನಕ ಅಲರ್ಟ್ ಇರುತ್ತೋ ಅಲ್ಲಿ ತನಕ ನೀವು ಮೆಡಿಟೇಟಿವ್ ಸ್ಟೇಟ್ ಆಫ್ ರೀಡಿಂಗಿಗೆ ಹೋಗೋದಿಲ್ಲ. ದ ಫಸ್ಟ್ ಎಫರ್ಟ್ಲೆಸ್ ರೀಡಿಂಗ್ ಅಲ್ಲಿ ಈ ಮೆಡಿಟೇಟಿವ್ ಸ್ಟೇಟ್ ಆಫ್ ರೀಡಿಂಗಿಗೆ ನಾವು ಕರ್ಕೊಂಡು ಹೋಗ್ತದೆ. ಅಲ್ಲಿ ಕಾನ್ಸಂಟ್ರೇಷನ್, ಅಲರ್ಟ್ಫುಲ್ ಇದೆಲ್ಲ ಬರಬೇಕು ಅಂದಾಗ ಸ್ಪೀಡ್ ರೀಡಿಂಗ್ ಹೇಳ್ಕೊಡ್ತದೆ. ಆ ಒಂದು ವರ್ಡ್ ಆಗ್ಲಿ, ಆ ಒಂದು ಸೆಂಟೆನ್ಸ್ ಆಗ್ಲಿ ಇಂಪಾರ್ಟೆಂಟ್ ಅಲ್ಲ, ಇಡೀ ಚಾಪ್ಟರ್ ಇಂಪಾರ್ಟೆಂಟು. ಒಂದು ಸರ್ತಿ ಒಬ್ಬ ಮಗು, ಈ ಎಕ್ಸಾಮಿಗೆ ಪ್ರಿಪೇರ್ ಆಗೋ ಒಂದು ಮಗು ಟಾಪರ್ ಇದ್ದಾನೆ ಅಂದ್ರೆ ಎಷ್ಟು ಸಾರಿ ಓದಿರ್ಬೋದು? 1 ಸಾರಿ, 3 ಸಾರಿ, 10 ಸಾರಿ, 20 ಸರಿ. ಒಂದು ಸರಿ ಓದಿರೋ ಮಕ್ಕಳಿಗಿಂತ ನೀವು 3 ಸರ್ತಿ ಓದಿರೋ ಮಕ್ಕಳು ಕಾನ್ಫಿಡೆನ್ಸ್ ಹೆಂಗಿರುತ್ತೆ ಹೇಳಿ? ಹೆಂಗಿರುತ್ತೆ? ಏನಾರು ಕೇಳ್ಕೊ ಹೋಗ ಅಂತೀರ. ಹೌದಲ್ಲ? ಪೂಜಾ ಮಂತ್ರ ಕಲಿಬೇಕಾದ್ರೆ ಭಯಂಕರ ಕಷ್ಟಪಟ್ಟಿರ್ತೀರ ನೀವು. ಅಪವಿತ್ರ ಅಲ್ಲ, ಎಲ್ಲಿ ಮಿಸ್ ಆಗುತ್ತೋ ಅದು ಬೇರೆ. ಗುರುಜಿ ಹೇಳ್ಬಿಟ್ಟಿರ್ತಾರೆ, ನೋಡಪ್ಪ ನೀನೇನು ಮಿಸ್ ಮಾಡಂಗಿಲ್ಲ, ಇದು ಸರ್ವ ಲೋಕ ಅಂತ ಬರ್ಬೇಕು, ನೀನ್ ರಾಂಗ್ ಹೇಳ್ಬಿಟ್ಟಿ ಅಂದ್ಬಿಡ್ತಾರೆ. ಅವ್ರು ಸಣ್ಣ ಪುಟ್ಟ ಹಿಡಿದ ಕೂಡಲೇ ನಿಮ್ಮ ಅಲರ್ಟ್ ಕಾನ್ಶಿಯಸ್ ನಲ್ಲಿ ಏನಾಗ್ತಿತ್ತು, ಆ ವರ್ಡ್ ಬಂದ್ ಕೂಡಲೇ ನಿಮಗೆ ಅಯ್ಯೋ ಯಾರ ಹಿಡ್ಕೊಂಡಂಗ ಆಗ್ತಿತ್ತು. ಸರ್ವ ವಸ್ತಾಂಗತೋ ಪಿವಾ, ನೀವು ವಸ್ತಾಂಗ ತಂದ್ಬಿಟ್ಟಿ ಅಂದ್ಬಿಡ್ತಾರೆ. ನಿಮ್ ಕಾನ್ಶಿಯಸ್ ಅಲ್ಲೇ ಹಿಡ್ಕೊಂಡು ಕುತ್ಕೊಂಡ್ಬಿಡುತ್ತೆ. ಈ ಕಾನ್ಶಿಯಸ್ ಮೈಂಡ್ ಇಂದ ನಿಮ್ ರಿಲೀಸ್ ಯಾವಾಗ ಆಗ್ತಿರೋ ಅವಾಗ ಸಬ್ ಕಾನ್ಶಿಯಸ್ ಮೈಂಡ್ ಓಪನ್ ಅಪ್ ಆಗುತ್ತೆ. ಆವಾಗ ಮೆಡಿಟೇಟಿವ್ ಸ್ಟೇಟ್ ಆಫ್ ರೀಡಿಂಗಿಗೆ ನೀವು ಹೋಗ್ತೀರಾ. ದಿಸ್ ಈಸ್ ದ ಫಸ್ಟ್ ಸ್ಟೆಪ್ ಆಫ್ RCRT ಆರ್ ಎಫರ್ಟ್ಲೆಸ್ ರೀಡಿಂಗ್ ಆರ್ ಮೆಮರಿ ಮ್ಯಾನೇಜ್ಮೆಂಟ್ ಅಲ್ಲಿ. ಏನು ಅಂದ್ರೆ ಎಫರ್ಟ್ಲೆಸ್ ಆಗಿ ಓದ್ತಕ್ಕಂಥದ್ದು, ವೇರ್ ದ ಕಾನ್ಶಿಯಸ್ ಮೈಂಡ್ ವಿಲ್ ಗೋ ಟು ಸ್ಲೀಪ್, subconscious mind opens up and the student is able to complete one subject for 10 to 15 times in 4-5 days. ಆಮೇಲೆ ಫಸ್ಟ್ ಓದ್ಬೇಕಾದ್ರೆ 2 ರಿಂದ 3 ದಿನ ತಗೊಳುತ್ತೆ, ಆಮೇಲೆ ಒಂದು ಅರ್ಧ ದಿನ ತಗೊಳುತ್ತೆ, ಆಮೇಲೆ 2 to 3 hours ಅಲ್ಲಿ ಆ 300 ಪೇಜ್ ಓದ್ತಕ್ಕಂಥ ಸ್ಪೀಡ್ ಬರುತ್ತೆ. ದ ಮೂಮೆಂಟ್ ಸ್ಟೂಡೆಂಟ್ ವಿಲ್ ಗೆಟ್ ಎ ಸ್ಪೀಡ್ ರೀಡಿಂಗ್, ಅದು ಸಬ್ ಕಾನ್ಶಿಯಸ್ ಮೆಡಿಟೇಟಿವ್ ರೀಡಿಂಗ್ಗೆ ಹೋಗ್ತಾರೆ. ಕ್ಲಿಯರ್ ಆಯ್ತಾ ಹೇಗಿದು ವರ್ಕ್ ಆಗುತ್ತೆ ಅಂತ? ನಾನು ಇದಿಷ್ಟು ಡೀಟೇಲ್ ಆಗಿ ಬೇರೆದಕ್ಕೆ ಹೋಗಲ್ಲ, ಇಲ್ಲಿ TTC pre-TTC ಬಂದಿರೋದ್ರಿಂದ ನಿಮ್ಗೆ ನಾನು ಡೀಟೇಲ್ ಆಗಿ ಹೇಳ್ತೇನೆ. ದ ಫಸ್ಟ್ ಸ್ಟೆಪ್ ಇಸ್ ಕಾಲ್ಡ್ ಎಫರ್ಟ್ಲೆಸ್ ರೀಡಿಂಗ್. ನ್ಯೂಸ್ ಪೇಪರ್ ರೀಡಿಂಗ್ ಮಾಡ್ತಾ ನ್ಯೂಸ್ ಪೇಪರ್ ಓದ್ಬೇಕಾದ್ರೆ ಏನಾದ್ರು ಟೆನ್ಷನ್ ಇದೆಯಾ ನಿಮ್ಗೆ? ನೆನ್ಪಿಟ್ಕೋಬೇಕನ್ನೋದು ಏನಾದ್ರು ಪ್ರೆಷರ್ ಇದೆಯಾ ನಿಮ್ಗೆ? ಹೇಗೆ ಓದ್ತೀರಾ ನ್ಯೂಸ್ ಪೇಪರ್ನ? ಹೇಗೆ ಓದ್ತೀರಾ? ಇಲ್ಲಿಂದ ಶುರು ಮಾಡ್ತೀರಾ, ನೀವು ವರ್ಟಿಕಲ್ ರೀಡಿಂಗ್ ಹೋಗ್ತೀರಾ. ಹೌದಲ್ಲ? ಹಿಂಗ್ ಲೈನ್ ಬೈ ಲೈನ್ ಏನಾರು ಓದ್ತೀರಾ, ಆದ್ರೆ ಆಮೇಲೆ ಇದು ಇಷ್ಟೇ ಬಿಡಿ ಈ ನ್ಯೂಸ್ ಅಂತ ನೆಕ್ಸ್ಟ್ ಪೇಜ್ಗೆ ಹೋಗಿರುತ್ತೆ. ಒಂದು ನ್ಯೂಸ್ ಪೇಪರ್ ಓದಿದ ಮೇಲೆ ಯಾರಾದ್ರೂ ಆ ಟಾಪಿಕ್ ಬಗ್ಗೆ ಕೇಳಿದ್ರೆ, ನೀವ್ಯಾರು ಇಂಡಿಯನ್ ಎಕ್ಸ್ಪ್ರೆಸ್, ಪ್ರಜಾವಾಣಿ, ಕನ್ನಡಪ್ರಭ ಓದಿದ್ರೆ, ಕನ್ನಡಪ್ರಭದಲ್ಲಿ ಒಂದು 30 ಜನ ಸತ್ರು ಅಂತ ಕೊಟ್ಟಿದ್ರಪ್ಪ, ಪ್ರಜಾವಾಣಿಯಲ್ಲಿ ಒಂದು 38 ಜನ ಅಂತ ಕೊಟ್ಟಿದ್ರು ನೋಡು ಅಂತ ಹೇಳ್ತೀರಾ. ಕರೆಕ್ಟ್? ಹೌದಲ್ಲ? ರೈಟ್? ಸೊ ಈ ರೀತಿ ನೀವು ಹೋಗಿ ಓದ್ತಕ್ಕಂತಹ ಸ್ಥಿತಿನ ನಾವು ಎಫರ್ಟ್ಲೆಸ್ ರೀಡಿಂಗ್ ಅಂತ ಕರೀತೀವಿ. ಈ ಎಫರ್ಟ್ಲೆಸ್ ರೀಡಿಂಗ್ ಅಲ್ಲಿ ನೀವು ಏನಾದ್ರೂ ಒಂದು ಸರ್ತಿ ಮಗು ಬಂತು ಅಂದ್ರೆ ದ ಲರ್ನಿಂಗ್ ಬಿಕಮ್ಸ್ ಎನಾರ್ಮಸ್ ಸ್ಪೀಡ್. ದ ಸೆಕೆಂಡ್ ಸ್ಟೆಪ್ ಆಫ್ ಮೆಮರಿ ಮ್ಯಾನೇಜ್ಮೆಂಟ್ ಪ್ರೋಗ್ರಾಮ್ ಈಸ್ ಆಲ್ ಅಬೌಟ್ ಕಂಪ್ರಹೆಂಡ್. ಈ ಒಂದು ಪೇಜ್ ಅಲ್ಲಿ ಓದಿರ್ತಕ್ಕಂತಹದ್ದು ಏನಿದೆ, ಈ ಒಂದು ಪೇಜ್ ಅಲ್ಲಿ ಇವ್ರೇನು ಓದಿರ್ತಕ್ಕಂತಹದ್ದು ಇದೆಯಲ್ಲ ಸ್ಥಿತಿ, ಇದನ್ನ ಕಡಿಮೆ ಮಾಡಿ ಈಗ 30 ಪೇಜ್ ಇರ್ತಕ್ಕಂತಹ ಟೆಕ್ಸ್ಟ್ ಇರ್ತಕ್ಕಂತಹ ಬುಕ್ ನ ನಾನು 2 ಪೇಜ್ಗೆ ಅಥವಾ 3 ಪೇಜ್ಗೆ ತಗೊಂಡ್ಬರ್ತಾ ಇದ್ದೇನೆ. 30 ಪೇಜ್ ಅಲ್ಲಿ ಇರ್ತಕ್ಕಂತಹ ಕಂಟೆಂಟ್ ನ ನಾನು ಮೈನ್ ಪಾಯಿಂಟ್, ಸಬ್ ಪಾಯಿಂಟ್ ಅಂತ ಬರಿತಾ
ಒಂದೂವರೆ ಪೇಜ್ಗೆ ತಗೊಂಡ್ಬರ್ತೇನೆ ನಾನು ಅದನ್ನ. ಓಕೆ, ಈ ಒಂದೂವರೆ ಪೇಜ್ಗೆ ತಗೊಂಡ್ಬರ್ತೇನೆ ಅಥವಾ 2 ಪೇಜಿಗೆ ತಗೊಂಡ್ಬರ್ತೇನೆ. ಓಕೆ, that is second step of RCIT called comprehend. The first effortless reading ಅಲ್ಲಿ it is a process of driving the information effortlessly to the subconsciousness. Is it clear now? Effortless reading ನೀವು ಎಸ್ಟಾಬ್ಲಿಷ್ ಮಾಡ್ಬಿಟ್ರೆ ಅರ್ಧ RCIT ನಿಮಗೆ ಅಲ್ಲಿ ಮುಗ್ದಂಗೆ. Driving the information effortlessly and remember forever in your subconsciousness. ಜಯ ಗುರುದೇವ್. ಹೇಳಿ. ಅಂಡರ್ಸ್ಟ್ಯಾಂಡಿಂಗ್ ಬಗ್ಗೆ ಹೇಗೆ ಗುರುಜಿ? ಇನ್ನು ಬಂದಿಲ್ಲ ನಾನು. I am coming to the next level. Okay? Okay. Understanding is the last step, which I will explain you. Definitely I will explain. So the second is first drive the information fully. Correct? ನೀವು ಅದೇ ಒಂದು ಒಥೆಲನೋ ಅಥವಾ ಶೇಕ್ಸ್ಪಿಯರ್ದು ಪ್ರತಿಯೊಂದು ನಮಗೆ ಈ PU ಅಲ್ಲಿ ಇತ್ತು, ಇವಾಗ ICSE ಸಿಲೆಬಸ್ ಅಲ್ಲಿ ಇದೆ. ಒಥೆಲೋ ಅಥವಾ ವೆನಿಸ್ ಆಫ್ ಮರ್ಚೆಂಟ್ ಅಂತ ಒಂದು ಬುಕ್ ಇದೆ, ನಾವೆಲ್ ಇದೆ ಎಕ್ಸಾಮ್ಗೆ ಮಕ್ಕಳಿಗೆ 10th ಸ್ಟ್ಯಾಂಡರ್ಡ್ ಅಲ್ಲಿ. ಒಥೆಲೋ ಅಥವಾ ಶೇಕ್ಸ್ಪಿಯರ್ದು ದ ಮರ್ಚೆಂಟ್ ಆಫ್ ವೆನಿಸ್ ಮೂವಿ ನೋಡಿದ್ರೆ ಆ ಮೂವಿನ ಅವ್ರು ಹಗಲೆಲ್ಲ ನೆನ್ಪಿಟ್ಕೊಂತಾರೆ, ಆದ್ರೆ ಟೆಕ್ಸ್ಟ್ ಬುಕ್ ಓದಿದ್ದನ್ನ ನೆನ್ಪಿಟ್ಕೊಳ್ಳೋದು. ಹೌದು ಅಲ್ವಾ? ಅವರ್ ಮೈಂಡ್ ಪರ್ಸೀವ್ಸ್ ದ ಇಮೇಜ್ ಅಂಡ್ ಪಿಕ್ಚರ್ಸ್ ಮೋರ್ ದ್ಯಾನ್ ದ ಟೆಕ್ಸ್ಟ್. ಕರೆಕ್ಟ್ ಆರ್ ನಾಟ್? ಹೌದು ಅಲ್ವಾ? ನೀವು ಮೂವಿ ನೋಡಿದ್ದನ್ನ ನೆನ್ಪಿಟ್ಕೊಳ್ಳೋದು ಜಾಸ್ತಿ, ನೀವು ಅದೇ ಟೆಕ್ಸ್ಟ್ ಬುಕ್ ಅದೇ ನಾವೆಲ್ ಓದಿದ್ದನ್ನ ನೆನ್ಪಿಟ್ಕೊಳ್ಳೋದು ಕಡಿಮೆ. ಸೊ ಹಾಗಾಗಿ ಈ ಟೆಕ್ಸ್ಟ್ ಬುಕ್ ನ ಸೆಕೆಂಡ್ ಲೆವೆಲ್ ಅಲ್ಲಿ ಕಾಂಪ್ರಹೆಂಡ್ ಅಂತ ಹೇಳ್ತೀರಾ. ಕಾಂಪ್ರಹೆಂಡ್ ಮಾಡಿದ್ದನ್ನ ನಾನು ಪಿಕ್ಟೋರಿಯಲ್ ಫಾರ್ಮ್ ಅಲ್ಲಿ ತರಬೇಕು ಇವಾಗ. ನೆಕ್ಸ್ಟ್ ಯು ಗಾಟ್ ದ ಥರ್ಡ್ ಸ್ಟೆಪ್. ಫಸ್ಟ್ ಈಸ್ ಎಫರ್ಟ್ಲೆಸ್ ರೀಡಿಂಗ್, ಸೆಕೆಂಡ್ ಈಸ್ ಕಾಂಪ್ರಹೆಂಡ್. ಕಡಿಮೆ ಮಾಡಿ ಅದನ್ನ 30 ಪೇಜ್ ಇದ್ದದನ್ನ 3 ಪೇಜಿಗೆ ತಗೊಂಡ್ಬನ್ನಿ. ನಾವು 3 ಪೇಜಲ್ಲಿ ಇದ್ದದನ್ನ 1 ಪೇಜಿಗೆ ತಗೊಂಡ್ಬರ್ಬೇಕು. ದಟ್ ಈಸ್ ಕಾಲ್ಡ್ ಮೈನ್ ಪಾಯಿಂಟ್, ಸಬ್ ಪಾಯಿಂಟ್ ಆದ್ಮೇಲೆ ನಾನು ಝೆಡ್ ಚಾರ್ಟ್ ಅಂತ ಹೇಳ್ತೇನೆ, ಟ್ರೀ ಚಾರ್ಟ್ ಅಂತ ಕರಿತೇನೆ. ಅಂದ್ರೆ ಆ ಇಡೀ ಚಾಪ್ಟರ್ ನ 1 ಪೇಜ್ ಅಲ್ಲಿ ಪಿಕ್ಟೋರಿಯಲ್ ರೆಪ್ರೆಸೆಂಟೇಷನ್ ಅಲ್ಲಿ ಮಾಡ್ತೇವೆ. ಇದರಲ್ಲಿ ಬೇರೆ ಬೇರೆ ಮೆಥಡ್ ಇದೆ. ನಾವು 2 ಮೆಥಡ್ ಅನ್ನು ಅಡಾಪ್ಟ್ ಮಾಡ್ಕೊಳ್ತೇವೆ. ಮೊದಲನೇದು ಟ್ರೀ ಚಾರ್ಟ್ ಅಂತ ಹೇಳ್ತೇವೆ, ಅಥವಾ ಜೆಡ್ ಚಾರ್ಟ್ ಅಂತ ಹೇಳ್ತೇವೆ, ಅಥವಾ ಮೈಂಡ್ ಮ್ಯಾಪಿಂಗ್ ಟೆಕ್ನಿಕ್ ಅಂತ ಹೇಳ್ತೇವೆ. ಯಾವಾಗ 30 ಪೇಜ್ ಇದ್ದದ್ದು 3 ಪೇಜ್ ಆಯ್ತು, 3 ಪೇಜ್ ಇದ್ದದ್ದು 1 ಪೇಜ್ ಆಯ್ತು ಅಂದ್ರೆ ನೀವು ಎಷ್ಟು ಸತಿ ರಿಪೀಟ್ ಮಾಡ್ಬೇಕಮ್ಮ? ಇವಾಗ ಟೈಮ್ ಎಷ್ಟು ತಗೊಳುತ್ತೆ? 30 ಪೇಜ್ ಓದೋ ಪೇಜ್ ಟೈಮು, 1 ಪೇಜ್ ಓದೋ ಟೈಮು ಎಷ್ಟು ಟೈಮ್ ಬೇಕಾಗುತ್ತೆ ನಿಮಗೆ? ಇಡೀ 30 ಪೇಜ್ 1 ಪೇಜಿಗೆ ಬಂದ್ರೆ ಎಷ್ಟು ಬೇಕು ಟೈಮ್? ಫ್ಯೂ ಮಿನಿಟ್ಸ್ ಅಲ್ಲಿ ಇದ್ರೆ ನೀವು ಮನೆ ಬಿಟ್ಟು ಕಾಲೇಜ್ಗೆ ಹೋಗೋದ್ರಲ್ಲಿ ನೀವು ಆ ಚಾಪ್ಟರ್ನೇ 3 ಸತಿ ರಿಪೀಟ್ ಮಾಡ್ಬೋದು. ರಿಪೀಟ್ ಮಾಡ್ತಾ 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 ಹೋಗಿ ಏನಾಗುತ್ತೆ ನಿಮಗೆ? ರಿವಿಷನ್ ಆಗಿ 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 ಸಬ್ ಕಾನ್ಶಿಯಸ್ ಅಲ್ಲಿ ಡೀಪರ್ ಟ್ರ್ಯಾಕ್ಸ್ ಅಂತ ಕರಿತೀವಿ, ಮೆಮರಿ ಟ್ರ್ಯಾಕ್ಸ್ ಅಂತ. ಈಗ ನೀವು ಟ್ರೆಕ್ಕಿಂಗ್ ಎಷ್ಟು ಜನ ಹೋಗಿದ್ದೀರಾ? ಇಲ್ಲಿ ಟ್ರೆಕ್ಕಿಂಗ್ ಎಷ್ಟು ಜನ ಹೋಗಿದ್ದೀರಾ? ಪಾದಯಾತ್ರೆ. ನೀವು ಕಾಡಲ್ ಗಿಡಲ್ಲಿ ಹೋಗ್ಬೇಕಾದ್ರೆ ದಾರಿ ಹುಡುಕೋದು ಹೆಂಗ್ ಹುಡುಕ್ತೀರ ಹೇಳಿ? ಜಾಡು ಅಂತ ಹೇಳ್ತೀವಿ ನಾವು. ಜನ ನಡೆದಾಡಿ ಒಂದು ಜಾಡ್ ಕ್ರಿಯೇಟ್ ಆಗಿರುತ್ತೆ. ಹೌದು ಅಲ್ಲ? ದೇರ್ ವಿಲ್ ಬಿ ಟ್ರ್ಯಾಕ್ ವಿಲ್ ಬಿ ಕ್ರಿಯೇಟೆಡ್. ಅಲ್ಲಿ ಹುಲ್ಲುಗಿಲ್ಲು ಬೆಳೆದಿರಲ್ಲ, ದಾರಿ ಬರೀ ಮಣ್ಣಿರುತ್ತೆ. ಹೌದು ಅಲ್ಲ? ಕರೆಕ್ಟಾ? ನಾವು ಹಳ್ಳಿಯಲ್ಲಿ ಭಾಷೆಯಲ್ಲಿ ಜಾಡು ಅಂತ ಹೇಳ್ತೇವೆ. ನೀವೆಲ್ಲರೂ ಮಿಸ್ ಆಗ್ಬಿಟ್ರೆ ಇಲ್ಲಿ ದಾರಿ ಸಿಗುತ್ತಾ ನೋಡ್ತೀರಾ ನೀವು. ಎಲ್ಲರೂ ಓಡಾಡಿ 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 ದಾರಿ ಆಗಿರುತ್ತಲ್ಲ. ಹಂಗೆ ರಿಪೀಟ್ ಮಾಡಿ 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 ಏನಾಗುತ್ತೆ ನಿಮಗೆ? ಸಬ್ ಕಾನ್ಶಿಯಸ್ ಅಲ್ಲಿ ರಾತ್ರಿ 12 ಗಂಟೆಗೂ ಅಮ್ಮ ನಿಮಗೆ ಶಿಲ್ಪ ಅವ್ರೆ ಈ ಸಾಂಗ್ ನೀವು ರಾತ್ರಿ 12 ಗಂಟೆಗೆ ಎದ್ದೇಳಿಸಿ ಕೇಳಿಸಿದ್ರೆ ಹೇಳ್ತೀರಾ ಇಲ್ಲ? ಹೇಳ್ತೀನಿ. ಎಷ್ಟು ಗಂಟೆ ಬೇಕಾದ್ರೂ ಕೇಳಿದ್ರೆ ಹೇಳ್ತೀರಾ ನೀವು? ಯಾಕೆ ಹೇಳ್ಬೇಕಾದ್ರೆ ಮಲ್ಕೊಂಡೆ ಈ ಸಾಂಗ್ ಹೇಳ್ತೀರಾ ನೀವು? ಬಿಕಾಸ್ ಇಟ್ ಕ್ರಿಯೇಟೆಡ್ ಎ ಡೀಪರ್ ರೂಟ್ಸ್ ಇನ್ ಯುವರ್ ಡೀಪ್ ಟ್ರ್ಯಾಕ್ಸ್ ಕ್ರಿಯೇಟ್ ಮಾಡಿದೆ, ಮೆಮರಿ ಟ್ರ್ಯಾಕ್ಸ್. ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ಇದೆ ನಮಗೆ. ಹೌದು ಅಲ್ಲ? ಯಾಕೆ? ಇಟ್ ಕ್ರಿಯೇಟೆಡ್ ಎ ಡೀಪರ್ ಟ್ರ್ಯಾಕ್ಸ್ ಬೈ ರಿಪೀಟಿಂಗ್ ವಿಚ್ ಯು ವಿಲ್ ನೆವರ್ ಫರ್ಗೆಟ್ ಇನ್ ಯುವರ್ ಲೈಫ್ ಟೈಮ್. ಹೌದು ಅಲ್ಲ? ಈ ರೀತಿ ನೀವು 30 ಪೇಜಸ್ ಇದ್ದದನ್ನ 3 ಪೇಜಸ್ ತಗೊಂಬಂದ್ರಿ, 3 ಪೇಜಸ್ ಇಂದ 1 ಪೇಜಸ್ ತಗೊಂಬಂದ್ರಿ. ನೀವು ರಿಪೀಟ್ ಮಾಡ್ತಾ 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 ನಿಮಗೆ ಎಷ್ಟು ಡೀಪರ್ ಟ್ರ್ಯಾಕ್ಸ್ ಕ್ರಿಯೇಟ್ ಆಗುತ್ತೆ ಅಂದ್ರೆ ನೀವು ವಿಲ್ ನೆವರ್ ಫರ್ಗೆಟ್ ದ ಚಾಪ್ಟರ್ ಇನ್ ಯುವರ್ ಲೈಫ್ ಟೈಮ್. ದಿಸ್ ಈಸ್ ದ ರಿವಿಷನ್, ರ್ಯಾಪಿಡ್ ಕಂಪ್ರಹೆನ್ಷನ್ ಅಂಡ್ ರಿವ್ಯೂ ಟೆಕ್ನಿಕ್ ಅಂತ ಕರಿತೇವೆ ನಾವು ಇದನ್ನು. ಇದು ಒಂದು ಟೆಕ್ನಿಕ್. ಇಲ್ಲಿ ಹೇಳಿದ್ದು ನಾನು ಫಿಲಾಸಫಿ, ಇದು ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳಿದೆ. ಅದನ್ನ ಮಕ್ಕಳಿಗೆ ನಿಜವಾಗ್ಲೂ ಹೇಗೆ ವರ್ಕ್ ಆಗುತ್ತೆ ಅನ್ನೋದು ಪ್ರಾಕ್ಟೀಸ್ ಆಗ್ಬೇಕು. ಒಂದು 20 ದಿನ ನಾವು ಅವರು ಗುರುಗಳ ಜೊತೆ ಇದ್ದು ಇದನ್ನ ಕಲ್ತ್ಕೋಬೇಕು. ಮನೇಲಿದ್ರೆ ಊಟ ತಗೊಂಡ್ಯಾ, ಟಿಫನ್ ತಗೊಂಡ್ಯಾ ಅಂತ ಹೇಳ್ಬಿಟ್ಟು ಅವ್ನು ಓದನ್ನ ಡಿಸ್ಟರ್ಬ್ ಮಾಡಿ ನೀವು ಕಾಫಿ ಟೀ ಕೊಡ್ತೀರಾ ಪಾಪ.
ಅವ್ನ್ ಕಾನ್ಶಿಯಸ್ ಮೈಂಡ್ ಇನ್ನೇನು ಓದಿ ಕುತ್ಕೊಂಡು ಸೆಟ್ ಆಗ್ಬೇಕು, ಒಂದ್ಲೆ ಮನೇಲಿ ಏನೋ ಅಡುಗೆ ಮಾಡಿರ್ತೀರಾ, ನೀವೇನೋ ಅವ್ನಿಗೆ ಡಿಸ್ಟರ್ಬ್ ಮಾಡಿ ಒಂದು ಕಾಫಿ ಟೀ ಕೊಡ್ತೀರಿ. ಅದಕ್ಕೆ ಓದೋ ಮಕ್ಕಳನ್ನ ಜಾಸ್ತಿ ನೀವು ಮಾತಾಡಿಸ್ಲಿಕ್ಕೆ ಹೋಗ್ಬೇಡಿ. ಹಿ ಹ್ಯಾಸ್ ಟು ಕ್ರಿಯೇಟ್ ದಟ್ ಸ್ಪೀಡ್ ರೀಡಿಂಗಿಗೆ ಅವ್ನು ಹೋಗ್ಬೇಕು. ಅದಕ್ಕೆ ಪೂರಕವಾಗಿ ಆಗ್ಬೇಕಪ್ಪ ಅಂದ್ರೆ ಗುರುಗಳ ಪದತಲದಲ್ಲಿ ಒಂದು ಆಶ್ರಮದ ಎನ್ವಿರಾನ್ಮೆಂಟ್ ಅಲ್ಲಿ ಹೋಗಿ ಕಲ್ತ್ಕೊಂಡ್ರೆ ಅದರದ್ದು ಜಾಸ್ತಿ ಎಫೆಕ್ಟ್ ಇರುತ್ತೆ ರಾದರ್ ದನ್ ಲರ್ನಿಂಗ್ ಅಟ್ ಹೋಮ್. ಅಮ್ಮ ಇಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಅಂತ ಕೇಳಿದ್ರು. ನಮ್ಮ ಗುರುಕುಲ್ ಪದ್ಧತಿಯಲ್ಲಿ ನೀವು ಯಾರಾದ್ರೂ ಹೋಗಿದ್ದೀರಾ ಗುರುಕುಲದಲ್ಲಿ? ಜಾಸ್ತಿ ಗುರುಕುಲಕ್ಕೆ ಬೇಡ ನನಗೆ, ನೀವು ಸಿದ್ಧಗಂಗಾ ಮಠಕ್ಕೆ ಹೋಗಿ ಬೆಳಿಗ್ಗೆ 4 ಗಂಟೆಗೆ ಸಾವಿರಾರು ಜನ ಮಕ್ಕಳು ಎದ್ದು ಕುತ್ಕೊಂಡು ಬೆಳಿಗ್ಗೆ 4 ಗಂಟೆಗೆ ಮಂತ್ರ ಹೇಳ್ತಿರ್ತಾರೆ. ಹೋಗಿದ್ದೀರಾ ಯಾರಾದ್ರೂ? ಮಠಕ್ ಹೋಗಿದ್ದೀರಿ, ಮಕ್ಕಳು ಪ್ರಾರ್ಥನೆ ಮಾಡೋ ಟೈಮಲ್ಲಿ ಹೋಗ್ಲಿಲ್ಲ. ವಿದ್ಯಾಪೀಠಕ್ಕೆ ಹೋಗಿದ್ದೀರಾ? ಎಲ್ಲಾದ್ರೂ ವೇದ ಕಲಿಸ್ಕೊಡ್ತಾರಲ್ಲ ಅಲ್ಲಿ ಹೋಗಿದ್ದೀರಾ? ಅವ್ರು ಬೆಳಿಗ್ಗೆ ಹೋಗ್ಬಿಟ್ಟು ಕಣ್ಣು ಮುಚ್ಕೊಂಡು ಬರೇ ಮಂತ್ರ ಹೇಳ್ತಿರ್ತಾರೆ. ಆ ಮಂತ್ರ, ಈ ಮಂತ್ರ, ಶ್ರೀ ಸೂಕ್ತ, ಪುರುಷ ಸೂಕ್ತ, ಲಲಿತಾ ಶಾಸ್ತ್ರ, ಈ ರೀತಿ ಸುಮ್ಮನೆ ಚಾಂಟ್ ಮಾಡ್ತಾನೆ ಇರ್ತಾರೆ ಅವ್ರು ಕಂಟಿನ್ಯೂಸ್ ಆಗಿ. ಕರೆಕ್ಟ್? ಅದಕ್ಕೆ ಅರ್ಥ ಹುಡುಕಲ್ಲ. ಫಸ್ಟ್ ಏನು ಅದೆಲ್ಲ ನೆನಪಾಗಿ ಡೀಪರ್ ಟ್ರ್ಯಾಕ್ಸ್. ರಾತ್ರಿ 12 ಗಂಟೆಗೆ ಆ ಮಗುನ ಎದ್ದಳಿಸಿ ನೀವು ಕೇಳಿದ್ರು ಕೂಡ ಆ ಮಗು ಏನ್ ಹೇಳ್ತಾರೆ? ಆ ಮಂತ್ರ ಹೇಳ್ತಾನೆ. ಕರೆಕ್ಟ್ ಹೌದಲ್ಲ? ಕರೆಕ್ಟ್ ಹೌದಲ್ಲ? ನೀವು ನೋಡಿದೀರಾ? ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ. ಬೆಳಿಗ್ಗೆ 5 ಗಂಟೆ ಅಂತ ಬರೇ ರಟ್ಟ ಮಾರ ಅನ್ನೋ ರೀತಿ ಇರುತ್ತೆ. ಕರೆಕ್ಟ್? ಬರೀ ಬೈಹರ್ಟ್ ಮಾಡಿ ರಿಪೀಟ್ ಮಾಡಿ 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 ಆ ಪೂಜಾರಿಗಳು ಬಂದಿರ್ತಾರೆ, ನಿಮಗೆ ಸತ್ಯನಾರಾಯಣ ಪೂಜೆ ಹೇಳ್ತಿರ್ತಾರೆ, ಅವ್ರ ಕೈ ಕಾಲ ಮಂಗಳಾರತಿ ಮಾಡೋ ಅಂತ ಹೇಳೋದನ್ನ ಕೈಲೇ ಹೇಳ್ತಿರ್ತಾರೆ, ಅವ್ರ ಮಂತ್ರ ಚಾಂಟ್ ಮಾಡ್ತಾ ಇರ್ತಾರೆ. ಹೌದಲ್ಲ? ಶತಚಂಡಿ ಹೋಮ ಮಾಡ್ತಾ ಇರ್ತಾರೆ, ಅವ್ರ ಮಂತ್ರ ಹೇಳ್ತಾ ಇರ್ತಾರೆ, ನಿಮಗೆ ಕೈಯಲ್ಲಿ ತೀರ್ಥ ಕೊಡು ಅಂತ ಹೇಳ್ತಾ ಇರ್ತಾರೆ, ಅದನ್ನ ಹೇಳ್ತಿರ್ತಾರೆ. ಸೊ ದ ಮೈಂಡ್ ದೇ ನೋ ಹೌ ಟು ಕಂಟ್ರೋಲ್. ಶತಾವಧಾನಿ, ದಶಾವಧಾನಿ ನಾವೆಲ್ಲ ಹೇಳ್ತೀವಲ್ಲ, ಆ ರೀತಿ ಮಕ್ಕಳಿಗೆ ಯಾವ ಸಬ್ಜೆಕ್ಟ್ ಇಂದ ಪ್ರಶ್ನೆ ಕೇಳಿದ್ರು ಆನ್ಸರ್ ಮಾಡ್ತಕ್ಕಂಥ ಒಂದು ಮೆಮರಿ ಬರುತ್ತೆ ಆ ಮಕ್ಕಳಿಗೆ. ನಾನು ಸ್ವಲ್ಪ ಟೈಮ್ ಜಾಸ್ತಿ ತಗೊಂಡೆ, ಇನ್ನೂ ಒಂದು 5 ನಿಮಿಷ ಇದೆ. ಪ್ರಕಾಶ್ ಜಿ, ಕ್ಯಾನ್ ಐ ಕಂಟಿನ್ಯೂ ಫಾರ್ ಅನದರ್ 5 minutes, 5 to 10 minutes? ಓಕೆ, ಥ್ಯಾಂಕ್ ಯು. ಸೊ ಈ ಮಕ್ಕಳಿಗೆ ಈ ಒಂದು ಸ್ಥಿತಿ ಬಂದಾಗ ನೀವು ಬರೀ ಫಿಸಿಕ್ಸ್ ಅಲ್ಲಿ ಕೇಳ್ಬೇಕಂತೇನಿಲ್ಲ, ಕೆಮಿಸ್ಟ್ರಿ ಕೇಳಿ, ಬಯಾಲಜಿ ಕೇಳಿ, 3 ಜನ ಮ್ಯಾಥ್ಸ್ ಟೀಚರ್ ಮ್ಯಾಥ್ಸ್ ಕ್ವಶನ್ ಕೇಳಿ, ಯಾರು ಯಾವ ಸಬ್ಜೆಕ್ಟ್ ಕೇಳಿದ್ರು ಮಗು ಆನ್ಸರ್ ಮಾಡೋದಕ್ಕೆ ಪದ್ಧತಿ. ಅವಧಾನಿಗಳು ಅಂತ ಕೇಳಿದಿರಾ ನೀವು? ದಶಾವಧಾನಿ ಅಂದ್ರೆ 10 ಪ್ರಶ್ನೆ ಕೇಳಿದ್ರು 10 ಪ್ರಶ್ನೆ ಅಟ್ ಎ ಟೈಮ್ ನೆನ್ಪಿಟ್ಕೊಂಡು 10 ಪ್ರಶ್ನೆಗೆ ಆನ್ಸರ್ ಕೊಡ್ತಾರೆ. ಶತಾವಧಾನಿ ಅಂತ ಹೇಳ್ತಾರೆ, 100 ಪ್ರಶ್ನೆ ಕೇಳಿದ್ರೆ 100 ಪ್ರಶ್ನೆಯನ್ನು ನೆನ್ಪಿಟ್ಕೊಂಡು 100 ಜನಕ್ಕೂ ಆನ್ಸರ್ ಮಾಡ್ತಾರೆ. ಸಹಸ್ರ ಅವಧಾನಿಗಳು ಕೆಲವರೇ ಇದ್ದಾರೆ ಭಾರತದಲ್ಲಿ ಇವಾಗ. ಮೊದ್ಲು ಇವರು ದೊಡ್ಡ ದೊಡ್ಡ ಪಂಡಿತರಿದ್ರು, ಇವಾಗ ಅದು ಇಲ್ಲ. ನೀವು ಆಂಧ್ರದಲ್ಲಿ ಹೋದಾಗ ಕೇರಳದ, ತಮಿಳುನಾಡು, ಕೇರಳದಲ್ಲಿ, ಕರ್ನಾಟಕದಲ್ಲಿ ಬಹಳ ಕಡಿಮೆ ಆಗ್ಬಿಟ್ಟಿದೆ. ಆಂಧ್ರದಲ್ಲಿ ಇನ್ನೂ ಅವಧಾನಿಗಳು ಅಂತ ಇದ್ದಾರೆ, ಸಹಸ್ರ ಅವಧಾನಿಗಳು ಅಂತ ಇದ್ದಾರೆ. ತಿರುಪತಿಯಲ್ಲಿ ಒಂದಿಬ್ರು ಇದ್ದಾರೆ ಆ ರೀತಿ. ತಮಿಳುನಾಡಲ್ಲಿ ಒಂದ್ ಸ್ವಲ್ಪ ಜನ ಇದ್ದಾರೆ. 1000 ಕ್ವಶನ್ ಕೇಳಿದ್ರು ಅವ್ರು 1000 ಪ್ರಶ್ನೆಗೂ ಆನ್ಸರ್ ಮಾಡ್ತಾರೆ. ಶತಾವಧಾನಿ, ದಶಾವಧಾನಿ, ಸಹಸ್ರ ಅವಧಾನಿಗಳು ಅಂತ ಕರೀತಾರೆ ಅವ್ರು. ನಮ್ಮ ಮಕ್ಳಿಗೂ ಹಂಗೇನೆ ಫಿಸಿಕ್ಸ್ ಅವಧಾನಿ, ಕೆಮಿಸ್ಟ್ರಿ ಅವಧಾನಿಗಳು ಮಾಡ್ಬಿಟ್ಟಿದ್ದೆ ನಾವು ಎಕ್ಸಾಮ್ ಇಟ್ಟಿಟ್ಟು. ನಮ್ಮ ಮಕ್ಳಿಗೆ ಫಿಸಿಕ್ಸ್, ಕೆಮಿಸ್ಟ್ರಿ ಎಲ್ಲಾ ಪ್ರಶ್ನೆಗಳನ್ನ ಕೇಳ್ಬೋದು. ಆ ರೀತಿ ಟ್ರೈನ್ ಮಾಡೋ ಒಂದು ಟೆಕ್ನಿಕ್ ಇದೆ. ಸೊ 100% ಗ್ಯಾರಂಟಿ ಮಾರ್ಕ್ಸ್ ಇದ್ರೆ, ನೋ ಡೌಟ್. ಯಾಕಂದ್ರೆ ಅವ್ರು ರಿಪೀಟ್ ಎಷ್ಟು ಸರ್ತಿ ಮಾಡಿರ್ತಾರೆ ಗೊತ್ತಾ ಒಂದು ಸಬ್ಜೆಕ್ಟ್ ನ? ಯು ನೋ ಹೌ ಮೆನಿ ಟೈಮ್ಸ್ ದೇ ವಿಲ್ ರಿಪೀಟ್ ಒನ್ ಸಬ್ಜೆಕ್ಟ್? ಮಿನಿಮಮ್ 30 to 40 ಟೈಮ್ಸ್ ರಿಪೀಟ್ ಮಾಡ್ತಾರೆ. ದೆನ್ ಯು ಆಸ್ಕ್ ಎನಿ ಕ್ವೆಶ್ಚನ್ ಫ್ರಮ್ ಎನಿವೇರ್ ಇನ್ ದ ಟೆಕ್ಸ್ಟ್ ಬುಕ್, ಡೋಂಟ್ ಗೋ ಬೈ ಚಾಪ್ಟರ್. ದಟ್ ಈಸ್ ದ ಪವರ್ ಆಫ್ ಮೆಮರಿ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೇವೆ. ದ ನೆಕ್ಸ್ಟ್ ಸ್ಟೇಜ್ ಈಸ್ ಕಾಲ್ಡ್ ಅಪ್ಲಿಕೇಶನ್. ಅಮ್ಮ ಕೇಳ್ತಾ ಇದ್ರು ಮಂಜುಶ್ರೀ ಅವರು, ಇದನ್ನ ಅರ್ಥ ಮಾಡ್ಕೊಳ್ಳೋದು ಹೆಂಗೆ, ಹೇಗ್ ಮಾಡೋದು? ಅಮ್ಮ, ಲೆಟ್ ಮಿ ಟೆಲ್ ಯು ದ ಎಜುಕೇಶನ್ ಸಿಸ್ಟಮ್ ಅಪ್ ಟು 10th standard, memory is the only process of measuring the student's intelligence. Am I correct? 10ನೇ ತರಗತಿ ತನಕ ಮಕ್ಕಳು ಓದಿದ್ದನ್ನು ಎಷ್ಟು ನೆನ್ಪಿಟ್ಕೊಂಡಿದ್ದಾರೆ ಅನ್ನೋದ್ರ ಮೇಲೆನೆ ನಾವು ಅವ್ರಿಗೆ ಮಾರ್ಕ್ಸ್ ಕೊಡ್ತೀವಿ. ಕರೆಕ್ಟ್ ಅಮ್ಮ? ದೇರ್ ಇಸ್ ನೋ ಅಪ್ಲಿಕೇಶನ್. 10ನೇ ತರಗತಿ ತನಕ ಯಾರಿಗೂ ಅಪ್ಲಿಕೇಶನ್ ನಾವು ಹೇಳ್ಕೊಡೋದೇ ಇಲ್ಲ. ಅದಕ್ಕೆ ಈ ಪಾಲಿಸಿ ನಮ್ದು ರಾಂಗ್ ಇರೋದೇ ಸಿಸ್ಟಮ್ ಅಲ್ಲಿ, ಎಜುಕೇಶನ್ ಸಿಸ್ಟಮ್ ಅಲ್ಲಿ ಇದೆ. ಅದಕ್ಕೆ ಹೊಸ ಗವರ್ಮೆಂಟ್ ಅಲ್ಲಿ ನ್ಯೂ ಎಜುಕೇಶನ್, NEP ಅಂತ ಕರೀತಾರೆ, ನ್ಯೂ ಎಜುಕೇಶನ್ ಪಾಲಿಸಿ ಅಂತ ತರ್ತಾ ಇದ್ದಾರೆ. ಅಪ್ಲಿಕೇಶನ್ ಇಸ್ ಮೋರ್ ಇಂಪಾರ್ಟೆಂಟ್. ಯಾವುದನ್ನ ನೀವು ಮುಟ್ಟಿ, ನೋಡಿ, ಕಲ್ತು, ಕೇಳಿ ನೋಡಿದೀರಾ ಅದು ನಿಮಗೆ ಜಾಸ್ತಿ ನೆನಪುಳಿಯುತ್ತೆ. ರೂಟ್ ಸಿಸ್ಟಮ್ ಅಂದ್ರೆ ತೋರಿಸಿ, ಫೈಬ್ರಸ್ ಸಿಸ್ಟಮ್ ಅಂದ್ರೆ ತೋರಿಸಿ ಹೇಗಿರುತ್ತೆ, ಇನ್ನೊಂದು ಸಿಸ್ಟಮ್ ಆಫ್ ರೂಟ್ ಏನಿದೆ ತೋರಿಸಿ, ಅವಾಗ ಅವ್ರಿಗೆ ನೆನಪುಳಿಯುತ್ತೆ ಇದು ಇದೆ ಅಂತೇಳಿ. ಕರೆಕ್ಟ್? ಈ ಸಿಸ್ಟಮ್ ಅಲ್ಲಿ ಅಪ್ಲಿಕೇಶನ್ ಹೇಳ್ಕೊಡೋದಕ್ಕೆ ನಮ್ಗೆ ಸ್ವಲ್ಪ ಟೈಮ್ ಬೇಕಾಗಿದೆ. ಈಗ ನೀವೇನ್ ಮಾಡ್ತೀರಾ, PUC ಫಸ್ಟ್ ಇಯರ್, ಸೆಕೆಂಡ್ ಇಯರ್ ಅಲ್ಲಿ ಎಲ್ಲ ಕಲ್ತ್ಕೊಳ್ತೀರಾ, ಸಣ್ಣ ಸಣ್ಣ ಎಕ್ಸ್ಪೆರಿಮೆಂಟ್ ಮಾಡ್ತೀರಾ. ಕರೆಕ್ಟ್? ಫಿಸಿಕ್ಸ್, ಕೆಮಿಸ್ಟ್ರಿಯಲ್ಲಿ ನನಗೆ ಸೋಡಿಯಂ ಮೆಟ್ಲ್ ಹೆಂಗಿರುತ್ತೆ ಅಂತ ಗೊತ್ತಿರಲ್ಲ,
ಅಲ್ಲಿ ಹೋಗಿ ಮುಟ್ಟಿ ನೋಡ್ತೇನೆ, ಸುಡುತ್ತೆ ಅಂತ ಗೊತ್ತಿರುತ್ತೆ. ಪ್ರಿಸಿಪಿಟೇಷನ್ ಅಂತ ಹೇಳ್ತೀವಿ, ಅದೇನು ಅಂತಾನೆ ಗೊತ್ತಿಲ್ಲ, ಬಟ್ ರಟ್ಟ ಮಾಡ್ತಿರ್ತೀವಿ, ಫುಲ್ ಬಯಾಟ್ ಮಾಡ್ತಿರ್ತೀವಿ ಅಪ್ ಟು 10th ತನಕ. ನೀವು ಇಂಜಿನಿಯರಿಂಗ್ ಮೆಡಿಕಲ್ ಕೊಟ್ರೆ, ಮೆಡಿಕಲ್ ನೀವು ಡಾಕ್ಟರ್ ಡಿಗ್ರಿ ಯಾರು ಕೊಡಲ್ಲ ನಿಮಗೆ. ಫಸ್ಟ್ ಏನ್ ಮಾಡ್ಬೇಕು ಹೇಳಿ, ನೀವು ಒಂದು 3 ವರ್ಷ ಓದ್ಬೇಕು, ಆಮೇಲೆ ನೀವು ಹೌಸ್ ಸರ್ಜನ್ ಅಂತ ಮಾಡ್ಬೇಕು. ಕರೆಕ್ಟ್? ಮೆಡಿಕಲ್ ಸ್ಟೂಡೆಂಟ್ ಗೊತ್ತಲ್ವಾ? ಎಲ್ಲಿ ತನಕ ಆ ಒಂದು 2 ವರ್ಷ ಅವನು ಹಾಸ್ಪಿಟಲ್ ಅಲ್ಲಿ ಇದ್ದು ಎಮರ್ಜೆನ್ಸಿ ವಾರ್ಡ್ ಅಲ್ಲಿ ರಕ್ತ ನೋಡಿ, ಕೈ ಕಟ್ಟಾಗಿರೋದು, ಕಾಲ್ ಕಟ್ಟಾಗಿರೋದು, ತಲೆ ಕಟ್ಟಾಗಿರೋದು, ಇವನ್ನೆಲ್ಲ ಸ್ಟಿಚ್ ಮಾಡಲ್ವೋ, ಅಲ್ಲಿ ತನಕ ಅವನಿಗೆ ರಿಯಲ್ ಟೈಮ್ ಎಕ್ಸಾಮಿನೇಷನ್ ಬರೋದೇ ಇಲ್ಲ. ಹೌದಲ್ವ? ಹೌದಲ್ಲ? ಎಜುಕೇಶನ್ ಹೆಂಗಿರುತ್ತೆ? ಇಂಜಿನಿಯರಿಂಗು ನೀವು ಎಕ್ಸ್ಪೆರಿಮೆಂಟ್ ಮಾಡಬೇಕು, ಹೊಸದು ಕಂಡುಹಿಡಿಬೇಕು. ದ ರಿಯಲ್ ಗುರುಕುಲ ಈಸ್ ಇನ್ IITs, ರಿಯಲ್ ಗುರುಕುಲ ಇನ್ ಮೆಡಿಕಲ್ ಕಾಲೇಜಸ್. ಯಾಕೆ ಹೇಳಿ? ಅವ್ರು ಬರೀ ಕಲಿಯೋದಿಲ್ಲ, ಅದನ್ನ ಅಪ್ಲಿಕೇಶನ್ ಹೇಗೆ ಮಾಡೋದು ಅಂತಾನು ಕಲಿತಾರೆ. ನಮ್ಮ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಅದೊಂದು ಮಿಸ್ಸಿಂಗ್ ಇದೆ. ಹಾಗಾಗಿ ಇದನ್ನ ನಾವು ಕಲಿಬೇಕಪ್ಪ ಅಂದ್ರೆ, ಇದನ್ನ ನಾವು ಒಂದು 6 ತಿಂಗಳು ನಾವು ಫಾಲೋ ಅಪ್ ಕ್ಲಾಸ್ ಅಂತ ಮಾಡ್ತಾ ಇದ್ದೇವೆ. ನಾಗರಾಜ್ ಜಿ ಇದಾರ ಇವತ್ತೇನಾದ್ರು? ಇಲ್ಲ. ಸೊ ಈ 6 ತಿಂಗಳು ನಾವು ಈ ಪ್ರೋಗ್ರಾಮ್ ನ ಮಾಡ್ತಾ ಹೋಗ್ತೇವೆ. ಅವ್ರಿಗೆ ಫಾಲೋ ಅಪ್ ಮಾಡಿ ಎಕ್ಸಾಮಿನೇಷನ್ ಕೊಟ್ಟು ಎಲ್ಲ ಮಾಡೋದ್ರಿಂದ ನಮಗೆ ಆ ಮಕ್ಕಳಲ್ಲಿ ಈ ಅಪ್ಲಿಕೇಶನ್ ಹೇಗ್ ಮಾಡೋದು ಅಂತಕ್ಕಂಥ ಒಂದು ಕಲೆಯನ್ನ ಕಲಿಸ್ಕೊಡ್ತಕ್ಕಂಥ ಒಂದು ಪದ್ಧತಿ. ಓಕೆಮಾ ಮಂಜುಶ್ರೀ ಅವರೇ? ಅಪ್ಲಿಕೇಶನ್ ಟೈಮ್ ತಗೊಳ್ಳೋದು, ಅರ್ಥ ಆಗೋದು, ಮಾರ್ಕ್ಸ್ ಬರೋ ತನಕ ನಿಮಗೆ ಗ್ಯಾರಂಟಿಡ್. ಅರ್ಥ ಆಗೋದಕ್ಕೆ ಸ್ವಲ್ಪ ರಿಪೀಟ್ ಮಾಡ್ತಾ 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 ಆ ಮಕ್ಕಳಿಗೆ ಅಸೋಸಿಯೇಷನ್ ಆಗುತ್ತೆ. ಈಗ ಒಂದು ಎಕ್ಸಾಂಪಲ್ ತೋರಿಸ್ತೀನಿ, ಹೇಗಿದೆ ಅರ್ಥ ಆಗುತ್ತೆ ಅನ್ನೋದನ್ನ ಹೇಳ್ತೇನೆ. ನಾನೊಂದು 10 ವರ್ಡ್ ಹೇಳ್ತೇನೆ, 10ರಿಂದ ಒಂದು 15 ವರ್ಡ್ ಹೇಳ್ತೇನೆ, ನೀವು ನೆನ್ಪಿಟ್ಕೊಂಡು ಹೇಳ್ಬೇಕು. ಓಕೆನಾ? ರೆಡಿ? ಹೇಳ. ಮೈಸೂರ್, ಹೋಮ್, ಫುಟ್ಬಾಲ್, ಮ್ಯಾಂಗೋ, ಸೈಕಲ್, ರೋಡ್, ಸನ್, ಹೋಟೆಲ್, ರೂಟ್ಸ್, ರಾಮನಗರ. ಹೇಳ್ತೀರಾ? ಫಸ್ಟ್ ವರ್ಡ್ ಯಾವ್ದು ಶುರು ಮಾಡಿದ್ರಲ್ಲಪ್ಪ? ಮೈಸೂರು. ಸೆಕೆಂಡ್ ವರ್ಡ್ ಏನು? ಹೋಮು. ಥರ್ಡ್ ವರ್ಡ್ ಏನು? ಹೊರಟೋಯ್ತ. ಓಕೆ, ಯಾರಾದ್ರೂ ಟ್ರೈ ಮಾಡ್ತೀರಾ ಹೇಳೋದಕ್ಕೆ? ಕಷ್ಟ ಅಲ್ವಾ? ಓಕೆ, ನಾನು ಇವಾಗ ಹೇಳ್ತೇನೆ ನೋಡಿ. ಈಗ ಹೇಳ್ತೇನೆ. ಐ ಸ್ಟಾರ್ಟೆಡ್ ಫ್ರಮ್ ಮೈ ಹೋಮ್, ಟೇಕನ್ ಎ ಬೈಸಿಕಲ್. ನಾನು ಮನೆಯಿಂದ ಸೈಕಲ್ ಮೇಲೆ ಹೊರಟೆ, ಮೈಸೂರು ರೋಡ್ಗೆ ಹೋದೆ, ರಾಮನಗರ ರೂಟ್ಗೆ ಹೋದೆ. ಅಲ್ಲಿ ಹೋಟೆಲ್ ಸಿಕ್ತು. ಹೋಟೆಲಲ್ಲಿ ಮಧ್ಯಾಹ್ನ ಆಯಿತು. ದಾರಿಯಲ್ಲಿ ಮಕ್ಕಳು ಆಟ ಆಡ್ತಾ ಇದ್ರು, ಫುಟ್ಬಾಲ್ ಆಟ ಆಡ್ತಾ ಇದ್ರು. ನಾನು ನೋಡಿ ಹೋಟೆಲ್ಗೆ ಹೋದೆ. ಹೋಟೆಲಲ್ಲಿ ಪ್ಲೇಟ್ ಕೊಟ್ರು, ರೈಸ್ ಇತ್ತು. ಓಕೆ, ರೈಸ್ ಇತ್ತು. ರೈಸಲ್ಲಿ ಮ್ಯಾಂಗೋ ಪಿಕಲ್ ಹಾಕಿದ್ರು. ಮ್ಯಾಂಗೋ ಬಂತು. ಮ್ಯಾಂಗೋ ಬಂದಿದ್ದು ಏನಾಯ್ತು? ಮರಕ್ಕೆ ಜಾಯಿಂಟ್ ಇತ್ತು, ಟ್ವಿಗ್ ಅಂತ ಕರೀತಾರೆ ಅದಕ್ಕೆ. ಬ್ರಾಂಚ್ ಅಂತ ಹೇಳ್ತೇವೆ, ಸ್ಟೆಮ್ ಅಂತ ಹೇಳ್ತೇವೆ, ರೂಟ್ ಅಂತ ಹೇಳ್ತೇವೆ. ರೂಟ್ ಆದ್ಮೇಲೆ ವಾಟರು, ವಾಟರ್ ಆದ್ಮೇಲೆ ಸನ್ನು, ಸನ್ ಆದ್ಮೇಲೆ ಮೈಸೂರು, ಮೈಸೂರಿಂದ ಚಾಮುಂಡಿ ಬೆಟ್ಟ. ಹೇಳ್ಬೋದಾ ಈಗ ಇದನ್ನ? ಹೋಮು, ಬೈಸಿಕಲ್, ರೋಡ್, ರಾಮನಗರ, ಫುಟ್ಬಾಲ್, ಕಿಡ್ಸ್, ಓಕೆ, ಹೋಟೆಲ್, ಪ್ಲೇಟ್, ರೈಸ್, ಮ್ಯಾಂಗೋ ಪಿಕಲ್, ಮ್ಯಾಂಗೋ, ಜಾಯಿಂಟ್, ಬ್ರಾಂಚ್, ಸ್ಟೆಮ್, ರೂಟ್, ಮರ, ಕಾಂಡ, ಬೇರು, ವಾಟರು, ಸನ್ನು, ಮೈಸೂರು, ಚಾಮುಂಡಿ ಬೆಟ್ಟ. ಹೇಳ್ಬೋದಾ ಇವಾಗ? ಹೇಳಿ. ಮನೆ, ಸೈಕಲ್ಲು, ರಾಮನಗರ ರೋಡು, ರಾಮನಗರ, ಫುಟ್ಬಾಲು, ಕಿಡ್ಸ್, ಹೋಟೆಲ್, ಹೋಟೆಲ್, ಹೋಟೆಲ್ ಆದ್ಮೇಲೆ ರೈಸ್, ಪ್ಲೇಟ್ 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 ಆದ್ಮೇಲೆ ರೈಸ್, ರೈಸ್ ಆದ್ಮೇಲೆ ಮ್ಯಾಂಗೋ ಪಿಕಲ್, ಮ್ಯಾಂಗೋ ಪಿಕಲ್, ಮ್ಯಾಂಗೋ ಪಿಕಲ್ ಆದ್ಮೇಲೆ ಮ್ಯಾಂಗೋ, ಮ್ಯಾಂಗೋ ಆದ್ಮೇಲೆ ಜಾಯಿಂಟ್, ರೂಟ್, ಜಾಯಿಂಟ್ ಆದ್ಮೇಲೆ ಸ್ಟೆಮ್, ರೂಟ್, ಸ್ಟೆಮ್, ಸಾರಿ ಬ್ರಾಂಚ್, ಬ್ರಾಂಚ್, ಸ್ಟೆಮ್, ಸ್ಟೆಮ್, ಸ್ಟೆಮ್ ಆದ್ಮೇಲೆ ರೂಟ್ಸ್, ರೂಟ್ಸ್ಗೆ ವಾಟರ್, ವಾಟರ್, ಸನ್, ಮೈಸೂರು, ಚಾಮುಂಡಿ ಬೆಟ್ಟ. ಇನ್ನೂ 4 ಸರ್ತಿ ಹೇಳ್ಬಿಟ್ರೆ ಮರ್ಯಾದೆ ಇಲ್ಲ ನೀವು. ಇದು ಏನ್ ಡಿಫ್ರೆನ್ಸ್ ಆಯ್ತು ಫಸ್ಟ್ ವರ್ಡ್ಗೆ ಈ ವರ್ಡ್ಗೂ? ಆಮೇಲೆ ಲಿಂಕ್ ಜಾಯಿಂಟ್ ಮಾಡ್ಬೇಕು. ನಮ್ಮ ಮನಸ್ಸು ಎಷ್ಟು ಶಾರ್ಪ್ ಆಗಿ ವರ್ಕ್ ಆಗುತ್ತೆ ಅಂದ್ರೆ, ಈ ರಿಪೀಟ್ ಮಾಡ್ತಾ 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 ಅಂಡರ್ಸ್ಟ್ಯಾಂಡಿಂಗ್ ಅಂತಕ್ಕಂಥ ತನ್ನಷ್ಟಕ್ಕೆ ತಾನೇ ಬರ್ತಾ ಹೋಗುತ್ತೆ. ಆ ಚಾಪ್ಟರ್ ನ ಹೆಂಗ್ ಆರ್ಗನೈಸ್ ಮಾಡ್ಬೇಕು, ಅವ್ನು ಹೇಳ್ತಾನೆ, ಇದು ಏನೋ ಇದಾದ್ಮೇಲೆ ಇನ್ನೊಂದೇನೋ ಕೊಟ್ಬಿಟ್ಟಾನ ಅಂತ ಹೇಳ್ತಾನೆ. ಹಂಗೆ ಮಗು ಈ ಅಂಡರ್ಸ್ಟ್ಯಾಂಡಿಂಗ್ ಮಾಡೋದನ್ನ ಒಂದು ಕಲೆಯಾಗಿ ಕಲಿತಾ ಹೋಗ್ತಾರೆ. ಕ್ಲಿಯರ್? ಅರ್ಥ ಆಯ್ತಮ್ಮ ಹೇಗೆ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ ಅಂತ?
ಅವನು ಓದೋದ್ರಲ್ಲಿ ಚಾಪ್ಟರ್ ಗಿಂತ ಇಂಪಾರ್ಟೆಂಟ್ ಅವ್ರ ಮೇಡಮ್ ಹೇಳಿರೋ ಒಂದು ಪಾಯಿಂಟ್ ಇಂಪಾರ್ಟೆಂಟ್ ಆಗೋಗ್ಬಿಟ್ಟಿದೆ. ಹಂಗಾಗಿ ಅವನಿಗೆ ಕಾನ್ಶಿಯಸ್ ಮೈಂಡ್ ಅಲ್ಲಿ ಈ ಸ್ಟ್ರಕ್ ವೆರಿ ಬ್ಯಾಡ್ಲಿ ಟು ದಟ್ ಪಾಯಿಂಟ್. ಈ ಎಫರ್ಟ್ ಅಲ್ಲಿ ನಾವು ಮಾಡಿದಾಗ ಕಲ್ತ್ಕೊಂಡಾಗ ನಮಗೆ ಈ ಇನ್ಫಾರ್ಮೇಶನ್ ಸಬ್ ಕಾನ್ಶಿಯಸ್ ಹೋಯ್ತು. ಇಲ್ಲಿ ತನಕ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದೆ. ಇಲ್ಲಿ ಇನ್ನೊಂದು ಚಾಪ್ಟರ್ ಇಂಪಾರ್ಟೆಂಟ್ ಬರುತ್ತೆ. ಕರ್ಣನ್ ಕತೆ ಗೊತ್ತಲ್ಲ ಎಲ್ಲರಿಗೂ? ಕರ್ಣನ್ ಏನ್ ಹೇಳಿ ಕತೆ ಪ್ರಾಬ್ಲಮ್? ಮಹಾಭಾರತದಲ್ಲಿ ಬರೋ ಕರ್ಣಗೆ ಒಂದು ಪ್ರಾಬ್ಲಮ್ ಇತ್ತು, ಶಾಪ ಬಂತು. ಏನು ಏನ್ ಶಾಪ ಇತ್ತು ಕರ್ಣನ್ಗೆ? ಅದನ್ನ ಉಪಯೋಗಿಸುವಾಗ ಯುದ್ಧ ಮರ್ತೋಗುತ್ತೆ, ಮಾಡ್ಬೇಕಾದ್ರೆ ಮಂತ್ರ ಮರ್ತೋಗುತ್ತೆ. ಮಂತ್ರ ಮರ್ತೋಗುತ್ತೆ. ಯಾವ ಟೈಮಲ್ಲಿ ನಿನಗೆ ಈ ಜ್ಞಾನದ ತುಂಬಾ ಅವಶ್ಯಕತೆ ಇದೆಯೋ ಸರಿಯಾದ ಆ ಟೈಮಲ್ಲಿ ಇದೆಲ್ಲ ಮರ್ತೋಗ್ಲಿ, ಹೌದು. ನೀನು ಮರ್ತು ಬಿಡು ಇದನ್ನೆಲ್ಲ ಅಂತ ಅವ್ರು ಶಾಪ ಕೊಟ್ಬಿಟ್ರು. ನಮ್ಮ ಮಕ್ಕಳದು ಅದೇ ಪ್ರಾಬ್ಲಮ್. ಎಲ್ಲ ಓದ್ತಾರೆ, ನೆನಪಿಟ್ಟುಕೊಳ್ತಾರೆ, ಎಕ್ಸಾಮ್ಗೆ ಓದ್ಬಿಡ್ಲೆ ಎಲ್ಲ ಮರ್ತು. ಅಯ್ಯೋಯ್ಯೋ ಅಯ್ಯೋಯ್ಯೋ. ಯಾಕೆ ಹೇಳಿ? ಟೆನ್ಷನ್, ಕ್ಲೀನ್ ಇಟ್ಕೊಳ್ಳೋದು ಗೊತ್ತಿಲ್ಲ ಮನಸ್ಸು. ಕರೆಕ್ಟ್? ಹೌದು. ಓದಿರೋದೆಲ್ಲ ಓದಿರ್ತಾರೆ, ಎಲ್ಲಾ ಮಕ್ಕಳು ಪಾಪ ಓದಿರ್ತಾರೆ, ಯಾವ ಮಕ್ಕಳು ಬಿಟ್ಟಿರೋಲ್ಲ. ಆದ್ರೆ ಎಕ್ಸಾಮ್ಗೆ ಓದ್ ಕೂಡ್ಲೇನೆ ಅಯ್ಯೋ ಟೆನ್ಷನ್ ಅಲ್ಲಿ ಬಿಟ್ಟು ಬಂದ್ಬಿಟ್ಟೆ, ಅದು ನೆನಪಾಗ್ಲಿಲ್ಲ, ಇದು ನೆನಪಾಗ್ಲಿಲ್ಲ. ಸೊ ಇಷ್ಟೊತ್ತು ನಾನು ಹೇಳಿದ್ದೇನಪ್ಪಾ ಅಂದ್ರೆ, ಓದಿ ರಿಪೀಟ್ ಮಾಡಿ, ಕಾಂಪ್ರಹೆಂಡ್ ಮಾಡಿ, ಸ್ಪೀಡ್ ಮಾಡಿ, ಸಬ್ ಕಾನ್ಶಿಯಸ್ ಲೆವೆಲ್ಗೆ ಅದನ್ನ ನಾನು ಎಲ್ಲ ಫೀಡ್ ಮಾಡಿದ್ದೆ. ಅದನ್ನ ವಾಪಸ್ ತರಬೇಕಾದ್ರೆ ನಾನು ಏನ್ ಕಂಡೀಷನ್ ಹಾಕಿದ್ದೆ ಅಮ್ಮಗೆ? ವರ್ಡ್ ಬೈ ವರ್ಡ್ ಹೇಳು ಅಂತ ಹೇಳಿದ್ದೆ ನಾನು. ಕರೆಕ್ಟಾ? ಶಿಲ್ಪ ಅವ್ರು ಕನ್ಫ್ಯೂಸ್ ಆಗೋಗ್ಬಿಟ್ರು. ಹೂವೆ ಹೂವೆ ಅನ್ನೋದ್ರೆ ಮುಂದಿನ ವರ್ಡ್ ಮರ್ತೋಗ್ತಾ ಇದ್ರು ಪಾಪ. ಅವ್ರ ಟೆನ್ಷನ್ ಏನಪ್ಪಾ ಅಂದ್ರೆ ಮುಂದಿನ ವರ್ಡ್ ಏನು ಅಂತಾನೆ ಅವ್ರಿಗೆ ಟೆನ್ಷನ್ ಆಗ್ತಾ ಇತ್ತು. ಹಂಗೆ ನಮ್ಮ ಮಕ್ಕಳಿಗೆ ನಾವು ಕಾನ್ಶಿಯಸ್ ಮೈಂಡ್ ನ ಕೊಡದಂಗೆ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲೇನೆ ಎಕ್ಸಾಮ್ ಬರೀತಕ್ಕಂತ ಒಂದು ಆರ್ಟ್. ಸೊ ಈ MMSD ಅಂದ್ರೆ ಒಂದು ಇನ್ಫಾರ್ಮೇಶನ್ ಓದಿದ್ದನ್ನ ಸಬ್ ಕಾನ್ಶಿಯಸ್ ಅಲ್ಲಿ ಹೇಗೆ ಸ್ಟೋರ್ ಮಾಡ್ಕೋಬೇಕು, ಸಬ್ ಕಾನ್ಶಿಯಸ್ ಅಲ್ಲಿ ಇರೋದನ್ನ ಎಫರ್ಟ್ಲೆಸ್ ಆಗಿ ಹಾಡು ಹೇಳಿದಂಗೆ ಹೆಂಗೆ ತಗೊಂಡ್ಬರ್ಬೇಕು ಅನ್ನೋ ಒಂದು ಟೆಕ್ನಿಕ್ ನ ಮೆಮರಿ ಮ್ಯಾನೇಜ್ಮೆಂಟ್ ಅಂಡ್ ಸ್ಟೂಡೆಂಟ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಹೇಳ್ತೇವೆ. ತುಂಬಾ ಮುಖ್ಯವಾಗಿ ಇದು ಹೇಗೆ ವರ್ಕ್ ಆಗುತ್ತೆ ಅನ್ನೋದಕ್ಕೆ ಪೂರಕವಾಗಿ ಮಕ್ಕಳು ಧ್ಯಾನ ಮೆಡಿಟೇಷನ್ ಮಾಡೋದ್ರಿಂದ ಅವ್ರ ಮನಸ್ಸಲ್ಲಿ ಬರ್ತಕ್ಕಂಥ ಡಿಸ್ಟ್ರಾಕ್ಷನ್ಸ್ ಏನಿರ್ತಾ ಇತ್ತು ಅದನ್ನ ಅವರು ಓವರ್ಕಮ್ ಬರೋದಕ್ಕೆ ಸಾಧ್ಯ ಆಗುತ್ತೆ. ಮಕ್ಕಳು ಶಾಂತಿಯಿಂದ ಇರೋದು ತುಂಬಾ ಮುಖ್ಯ. ಅವ್ರು ಕಲಿಯೋದು ಜಾಸ್ತಿ ಆಗ್ಬೇಕಪ್ಪ ಅಂದ್ರೆ ಮನಸ್ಸು ಶಾಂತಿಗೆ ಹೋಗ್ಬೇಕು. ಈ ಒಂದು ಟೆಕ್ನಿಕ್ ತುಂಬಾ ಎಫೆಕ್ಟಿವ್ ಆಗಿ ವರ್ಕ್ ಯಾವಾಗ ಆಗುತ್ತೆ ಅಂದ್ರೆ ಮಕ್ಕಳು ಮೆಡಿಟೇಷನ್, ಪ್ರಾಣಾಯಾಮ ಇದನ್ನೆಲ್ಲ ಕಲ್ತ್ಕೊಂಡಾಗ ಇದು ತುಂಬಾ ಎಫೆಕ್ಟಿವ್ ಆಗಿ ಹೋಗುತ್ತೆ. ಈ ಒಂದು ಪ್ರೋಗ್ರಾಮ್ನ ನಾವು ಈ ಏಪ್ರಿಲ್ 20ನೇ ತಾರೀಕಿಂದ ಮೇ 12 ತನಕ ಪ್ರೋಗ್ರಾಮ್ ಮಾಡ್ತಾ ಇದ್ದೇವೆ. ನಾನು ಎಲ್ಲರಿಗೂ ಇದು ವಾಟ್ಸಪ್ ಅಲ್ಲಿ ಕಳಿಸಿದ್ದೇನೆ. ನಿಮಗೆ ಇನ್ನೂ ಇದ್ರ ಬಗ್ಗೆ ಹೆಚ್ಚಿನ ಏನಾದ್ರು ಇನ್ಫಾರ್ಮೇಶನ್ ಬೇಕು ಅಂದ್ರೆ ನೀವು RPVK ಆಫೀಸ್ಗೆ ನೀವು ಫೋನ್ ಮಾಡಿ ಕೇಳ್ಬೋದು ಅಥವಾ ವಾಟ್ಸಪ್ ಕಳಿಸ್ಬೋದು. 9398549062 ಯಾರಾದ್ರೂ ಟೈಪ್ ಮಾಡ್ಬೋದು, ಇಲ್ಲ ನಾನೇ ಚಾಟ್ ಅಲ್ಲಿ ಟೈಪ್ ಮಾಡ್ಬಿಡ್ತೇನೆ. ಈ ನಂಬರ್ನ ನೀವು ಇಟ್ಕೊಂಡು ಈ ನಂಬರ್ನ ನೋಡ್ಬೋದು. 9398549062 ಈ ನಂಬರ್ಗೆ ನೀವು ಕಾಲ್ ಮಾಡಿ ಅಥವಾ ವಾಟ್ಸ್ಆಪ್ ನಂಬರ್ ನೀವು ಹೇಳಿದ್ರೆ ನಿಮಗೆ ಇದ್ರದ್ದು ಫುಲ್ ಡೀಟೇಲ್ಸ್ ಕೊಡ್ತಾರೆ. ಇದು ಬೆಂಗಳೂರಲ್ಲಿ ಮತ್ತೆ ಕೊಲ್ಲಾಪುರಲ್ಲಿ ಈ ವರ್ಷ ನಾವು ಮಾಡ್ತಾ ಇದ್ದೇವೆ. ಆಲ್ರೆಡಿ ಒಂದು 10-15 ಜನ ಮಕ್ಕಳು ಜಾಯಿನ್ ಆಗಿದ್ದಾರೆ, ಇನ್ನೂ ಜಾಯಿನ್ ಆಗ್ತಾ ಇದ್ದಾರೆ. ಸೊ ಇದು ಸ್ಟಾರ್ಟ್ ಆಗ್ತಕ್ಕಂಥದ್ದು ಏಪ್ರಿಲ್ 20ನೇ ತಾರೀಕಿಂದ ಮೇ 12ನೇ ತಾರೀಕು ತನಕ ನಡೆಯುತ್ತೆ. ಇದು ನಡೀತಕ್ಕಂತಹ ಒಂದು ಪ್ರೋಗ್ರಾಮ್ ಪ್ಲೇಸ್ ಬಂದ್ಬಿಟ್ಟು ಇದಕ್ಕೆ ಸ್ವರ್ಣಮುಖಿ ಆಶ್ರಮ ಅಂತ ನಾವು ಕರಿತೇವೆ. ಇದು ಕನಕ್ಪುರ ರೋಡ್ ಅಲ್ಲಿ ಇದೆ. ಜೈನ್ ಸ್ಕೂಲ್ ಆಫ್ ಸ್ಪೋರ್ಟ್ಸ್ ಅಂತ ಇದೆ, ಸ್ಪೋರ್ಟ್ಸ್ ಅಕಾಡೆಮಿ ಅಥವಾ ಸ್ಪೋರ್ಟ್ಸ್ ಯೂನಿವರ್ಸಿಟಿ ಇದೆ. ಅಲ್ಲಿ ಅದ್ರ ಹಿಂದ್ಗಡೆ ಸ್ವರ್ಣಮುಖಿ ಆಶ್ರಮ ಅಂತ ಇದೆ, ಅಲ್ಲಿ ಈ ಪ್ರೋಗ್ರಾಮ್ ನಡೆಯುತ್ತೆ. ಏನು ವರಿ ಮಾಡೋದ್ ಬೇಕಿಲ್ಲ, ತುಂಬಾ ಚೆನ್ನಾಗಿದೆ ಆಶ್ರಮ. ನೀವು ಒಂದು ದಿನ ಬಂದು ಇದ್ದು ಹೋಗ್ಬೋದು ಆ ಒಂದು ಪ್ರೋಗ್ರಾಮ್ ಅಲ್ಲಿ. ಪೇರೆಂಟ್ಸ್ ಆಗಿರ್ತಕ್ಕಂಥವ್ರು ಫಸ್ಟ್ ಡೇ ಮತ್ತೆ ಲಾಸ್ಟ್ ಡೇ ವಿ ಆರ್ ಆಲ್ಸೋ ಪ್ಲಾನಿಂಗ್ 1 day ರಿಟ್ರೀಟ್ ಫಾರ್ ಪೇರೆಂಟ್ಸ್ ದಿಸ್ ಟೈಮ್. ಇದರಲ್ಲಿ ಮಕ್ಕಳಿಗೆ ಓದ್ತಕ್ಕಂಥ ನೀವು ಬರ್ಬೇಕಾದ್ರೆ ಯಾರ್ಯಾರು ಮಾಡ್ಬೇಕು ಅಂತ ಬಂದಾಗ 7th ಮುಗಿಸಿ 6th ಮುಗಿಸಿ 7th ಬರೋ ಮಕ್ಕಳು ಬರ್ಬೋದು, 7th ಮುಗಿಸಿ 8th ಹೋಗ್ತಕ್ಕಂಥ ಮಕ್ಕಳು ಬರ್ಬೋದು, 8 ಮುಗಿಸಿ 9ಕ್ಕೆ ಹೋಗ್ತಕ್ಕಂಥ ಮಕ್ಕಳು, 9 ಮುಗಿಸಿ 10ನೇ ತರಗತಿಗೆ ಹೋಗ್ತಕ್ಕಂತಹ ಮಕ್ಕಳು ಈ ಪ್ರೋಗ್ರಾಮ್ ಅಲ್ಲಿ ಜಾಯ್ನ್ ಆಗ್ಬೋದು. ಅವ್ರದ್ದು CBSE ಸಿಲೆಬಸ್ ಇದೆಯಾ, ICSE ಸಿಲೆಬಸ್ ಇದೆಯಾ, ತಲೆ ಕೆಡಿಸ್ಕೋಬೇಡಿ. ಯಾವುದೇ ಸಿಲೆಬಸ್ ಇದ್ರು ಅವ್ರು ಈ ಪ್ರೋಗ್ರಾಮ್ಗೆ ಕಲ್ತ್ಕೋಬಹುದು. ಬಂದು ನಮ್ಮ ಟೀಚರ್ಸ್ ಇರ್ತಾರೆ, ನಮ್ಮ ಮಗಳಿದ್ದಾಳೆ ಹೇಗ್ ಮಾಡೋದು, ತಲೆ ಕೆಡಿಸ್ಕೋಬೇಡಿ. ಅಲ್ಲಿ ಲೇಡೀಸ್ ಟೀಚರ್ಸು ಇದ್ದಾರೆ, ಕೇರ್ ಟೇಕರ್ಸು ಲೇಡೀಸ್ ಇದ್ದಾರೆ. ಯಾವುದೇ ರೀತಿಯಾದಂತ ತೊಂದರೆ ಇಲ್ಲ ನಿಮಗೆ. ಬೆಳಿಗ್ಗೆ ಅವ್ರಿಗೆ ಪ್ರಾಣಾಯಾಮ, ಮೆಡಿಟೇಷನ್, ಲರ್ನಿಂಗು ಎಲ್ಲ ಇರುತ್ತೆ. 5 ಗಂಟೆ 5:15 ಎದ್ದೇಳಿಸ್ತೇವೆ. ಪ್ರಾಣಾಯಾಮ, ಮೆಡಿಟೇಷನ್,
ಆ ಬೆಳಿಗ್ಗೆ ಶುಭ ಮುಂಜಾನೆಯಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಓದ್ತಕ್ಕಂಥ ತುಂಬಾ ಇಂಪಾರ್ಟೆಂಟ್. ಆ ಟೈಮಲ್ಲಿ ಎಲ್ಲಾ ಮಕ್ಕಳು ಒಬ್ಬರೇ ಇದ್ರೆ ಕಷ್ಟ ಅನ್ಸುತ್ತೆ. ನಾವೇನ್ ಮಾಡ್ತೀವಿ, ನನ್ನ ಮಗ ಮಲ್ಕೊಳ್ಬೇಡಿ ಇನ್ನೊಂದು 10 ನಿಮಿಷ ಅಂತೀವಿ. ಯಾವಾಗ ಗುರುಕುಲಕ್ಕೆ ಬಂದ್ರೆ 5 ಗಂಟೆಗೆ ಸುಮ್ಮನೆ ಎದ್ದು ಹೋಗ್ತಿರ್ಬೇಕು. ಸೊ ಅದು ಒಂದು 20 ಜನ ಮಾಡಿದ್ರೆ ಆಟೋಮೆಟಿಕ್ಲಿ ಅಭ್ಯಾಸ ಆಗ್ಬಿಡುತ್ತೆ ಮಕ್ಳಿಗೆ. ಯಾವ ಮಕ್ಕಳಿಗೆ ಈ 5:30, 6 ಗಂಟೆಗೆ ಎದ್ದಳ ಅಭ್ಯಾಸ ಇಲ್ವೋ ಅವ್ರನ್ನ ಫಸ್ಟ್ ಕಳಿಸಿ. ಅಟ್ಲೀಸ್ಟ್ ಅವ್ರಿಗೆ ಒಂದು 20 ದಿನ ಬೆಳಿಗ್ಗೆ 5 ಗಂಟೆಗೆ ಎದ್ದಳೋದ್ರಿಂದ ಆಟೋಮೆಟಿಕ್ಲಿ ಅವ್ರು 5 ಗಂಟೆಗೆ ಎಚ್ಚರ ಆಗುತ್ತೆ, ಶುರು ಮಾಡ್ತಾರೆ ಎದ್ದಳೋದು. ದೇ ವಿಲ್ ಗೆಟ್ ಅಪ್ ಅಟ್ 5:30, ಫ್ರೆಶ್ ಅಪ್ ಆನ್ ದೇರ್ ಓನ್. ದೇ ನೋ ಹೌ ಟು ವಾಶ್ ದೇರ್ ಕ್ಲಾತ್ಸ್, ದೇ ನೋ ಹೌ ಟು ಮ್ಯಾನೇಜ್ ದೆಮ್ ಸೆಲ್ಫ್. ಓಕೆ, ಈ ಶಿಕ್ಷಣ ನೀವು ಮನೇಲಿ ಇದು ಕಲಿಸ್ಲಿಕ್ಕೆ ಆಗಲ್ಲ. ಒಂದು ಪದ್ಧತಿ ಅಂತಕ್ಕಂಥದ್ದು ಇರುತ್ತೆ, ಅಲ್ಲಿಗೆ ಹೋಗಿ ನೀವು ಕೇಳ್ಕೊಂಡು ಕಲ್ತ್ಕೊಂಡ್ರೆ ತುಂಬಾ ಚೆನ್ನಾಗಿ ಆಗುತ್ತೆ. ಓಕೆ, ಸೊ ಬೆಂಗಳೂರಲ್ಲಿ ಇಂಗ್ಲಿಷ್ ಮೀಡಿಯಂ ಇರ್ಬೋದು, ಕನ್ನಡ ಮೀಡಿಯಂ ಇರ್ಬೋದು, ಕಳಿಸಿ, ತೊಂದರೆ ಇಲ್ಲ. ಟೀಚರ್ ಕನ್ನಡದವರು ಇರ್ತಾರೆ, ಇಂಗ್ಲಿಷ್ ಇರ್ತಾರೆ. ಈ ಕಂಪ್ಲೀಟ್ ಕೋರ್ಸ್ ಆದ್ಮೇಲೆ ನಾವಿಲ್ಲಿ ಏನೇನು ಹೇಳ್ಕೊಡ್ತೇವೆ ಅಂದ್ರೆ ಸೈನ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಸೋಷಿಯಲ್ ಸೈನ್ಸ್, ಜಿಯೋಗ್ರಫಿ, ಹಿಸ್ಟ್ರಿ, ಸಿವಿಕ್ಸ್, ಮ್ಯಾಥಮೆಟಿಕ್ಸ್, ಇವು ಮೂರನ್ನ ನಾವು 22 ದಿನದಲ್ಲಿ ಕಲಿಸ್ತೇವೆ. ಸೊ ಇದನ್ನ ಕಲ್ತಾದ್ಮೇಲೆ ಇಡೀ ಒಂದು ಟೆಕ್ಸ್ಟ್ ಬುಕ್ ನ ನಾವು ಒಂದು ಡ್ರಾಯಿಂಗ್ ಶೀಟ್ಗೆ ಕನ್ವರ್ಟ್ ಮಾಡ್ತೇವೆ. ಅದನ್ನ ರಿಪೀಟ್ ಮಾಡ್ಲಿಕ್ಕೆ ನಿಮಗೆ ಒಂದು 15-20 ನಿಮಿಷ ಆಗ್ಬೋದು. ಒಂದು ಸಬ್ಜೆಕ್ಟ್ ಅನ್ನ ರಿಪೀಟ್ ಮಾಡೋದಕ್ಕೆ 20 ನಿಮಿಷ ಸಾಕು ಈ ಮಕ್ಕಳು ಕಲ್ತಿರೋರಿಗೆ. ಓಕೆ, ಕರ್ನಾಟಕದಲ್ಲಿ ನಡೀತಾ ಇದೆ. ನೀವು ಫಸ್ಟ್ ಬನ್ನಿ, ಇನ್ನೂ ಒಂದು ಇಂಟ್ರೊಡಕ್ಷನ್ ಮಾಡ್ಬೇಕಂತ ಮಾಡಿದ್ದೇವೆ. ಮಕ್ಕಳನ್ನ ಮತ್ತೆ ಪೇರೆಂಟ್ಸ್ ಅನ್ನ ನೀವು ಕರ್ಕೊಂಡ್ ಬನ್ನಿ, ನೋಡೋಣ. ಇನ್ನೊಂದು ತೆಲುಗು ಇಂಟ್ರೊಡಕ್ಷನ್, ಇನ್ನೊಂದು ಕನ್ನಡ ಇಂಟ್ರೊಡಕ್ಷನ್. ಇವತ್ತು ನಾನು ತಗೊಂಡಿದ್ದು ತುಂಬಾ ಡೀಟೇಲ್ಡ್ ಇಂಟ್ರೊಡಕ್ಷನ್. ಪೇರೆಂಟ್ಸ್ಗೆ, ಮಕ್ಕಳಿಗೆ ನಾನು ಇಷ್ಟು ದೊಡ್ಡ ಇಂಟ್ರೊಡಕ್ಷನ್ ಕೊಡಲ್ಲ. 35ರಿಂದ 40 ನಿಮಿಷದಲ್ಲಿ ಕ್ಲೋಸ್ ಮಾಡ್ತೇವೆ. ಇಲ್ಲಿ ಟೀಚರ್ಸ್ ಇದ್ರು, ಮಕ್ಕಳು ಯಾರು ಇರದೇ ಇದ್ದದಕ್ಕೆ ನಾನು ಸ್ವಲ್ಪ ಡೀಟೇಲ್ಡ್ ಆಗಿ ತಗೊಂಡೆ ಇವತ್ತು. ಅದರ್ವೈಸ್ ಇಷ್ಟು ಡೀಟೇಲ್ಡ್ ಎಜುಕೇಶನ್ ನಿಮಗೆ ಬೇಕಾಗಿಲ್ಲ. ಓಕೆ, ಸೊ ಹಾಗಾಗಿ ನೀವು ಇದನ್ನ ಕಲ್ತ್ಕೋಬಹುದು. ಸೊ ನಿಮ್ಗೆ ಏನಾದ್ರು ಡೌಟ್ ಇದ್ರೆ, ನಾನು ಕೆಲವು ಡೌಟ್ಸ್ ಅಥವಾ ಏನಾದ್ರು ಕ್ಲಾರಿಫಿಕೇಶನ್ ಬೇಕಿದ್ರೆ ತಗೋಬಹುದು. ಜೈ ಗುರುದೇವ್. ಏನಾದ್ರು ಕೇಳೋದಿದ್ಯಾ? ಜೈ ಗುರುದೇವ್. ಕೊಲ್ಲಾಪುರ ಅಂದ್ರೆ ಮಹಾರಾಷ್ಟ್ರದಲ್ಲಿ ಇನ್ನೊಂದು ಬ್ಯಾಚ್? ಹೌದಮ್ಮ, ಕೊಲ್ಲಾಪುರದಲ್ಲಿ ಮೇ 18ನೇ ತಾರೀಕಿಂದ ಜೂನ್ 9 ತನಕ ನಡೆಯುತ್ತೆ. ಅಲ್ಲಿ ತುಂಬಾ ಫೇಮಸ್ ಆದಂತ ಕಾನೇರಿ ಮಠ ಅಂತ ಇದೆ ಸೊಲ್ಲಾಪುರ ಹತ್ರ. ಅದು ಕಾನೇರಿ ಮಠದಲ್ಲಿ ನಡೆಯುತ್ತೆ ಈ ಪ್ರೋಗ್ರಾಮ್. ಮೇ 18ರಿಂದ ಕನ್ನೇರಿ ಮಠ, ಕಾನೇರಿ ಮಠದಲ್ಲಿ ನಡೆಯುತ್ತೆ. ಮೇ 18ರಿಂದ ಜೂನ್ 9 ತನಕ ನಡೆಯುತ್ತೆ. ನೀವು ಡೀಟೇಲ್ಸ್ ಕೇಳಿದ್ರೆ ನಿಮಗೊಂದು ಪಾಂಪ್ಲೆಟ್, ಬ್ರೋಷರು, ಇಲ್ಲಿ ಪ್ರಕಾಶ್ ಜಿ ಇದಾರೆ, ಅವ್ರು ಕೋಆರ್ಡಿನೇಟ್ ಮಾಡ್ತಾರೆ. ನಿಮಗೆ ಆ ಡೀಟೇಲ್ಸ್ ಎಲ್ಲ ಕೊಡ್ತೇವೆ. ಆಯ್ತು. ಸೊ ಹಾಗಾಗಿ ನಿಮಗೆ ಇದು ಒಂದು ಪ್ರೋಗ್ರಾಮ್ ಆಗಿ ಸಿಗುತ್ತೆ. ಇನ್ನೇನಾದ್ರೂ ಡೌಟ್ ಇದೆಯಾ? ಜೈ ಗುರುದೇವ್. ಏನು ಡೌಟ್ ಇಲ್ಲ ಅಂದ್ರೆ ಜೈ ಗುರುದೇವ್ ಹೇಳಿ. ಯಾರೋ ಕೇಳ್ತಾ ಇದ್ರೆ ಏನು? Anybody want to ask anything? You please ask. ఎవరైనా అడగాలంటే అడగండి. ಕೇಳಿ ಏನಾದ್ರು. ಜೈ ಗುರುದೇವ್. ಜೈ ಗುರುದೇವ್ ಹೇಳಿ. Continue, please. జై గురుదేవ్. చెప్పండి. కంటిన్యూ. ఇప్పటిదాకా నాగభూషణం చెప్పింది ఏది ఆర్సీఆర్టీ ప్రోగ్రామ్ ఆచార్య? అవును, అదే ఆర్సీఆర్టీ ప్రోగ్రామే చెప్పింది. ఆర్సీఆర్టీ ప్రోగ్రామే చెప్పింది ఇప్పుడు ఇంతవరకు. నిన్న తెలుగు ఇంట్రొడక్షన్ ఉంది దగ్గర మీరు రాలేదనుకుంటున్నాను. నిన్న తెలుగు ఇంట్రొడక్షన్ ఉంది, పోయినారా? పోలేదా? మేము సిద్దిపేట కదా ఆచార్య, పోలే. ఏ పేట అయితే ఏమండి, ఆన్లైన్ లో పోయేదానికి ఎక్కడుంటే ఏమంట, అమెరికాలో ఉన్నా పోవచ్చు, ఆస్ట్రేలియా ఉంటే పోవచ్చు, సిద్దిపేటలో ఉంటే పోవచ్చు, పోవచ్చు. ఓకే, ఇన్సేపు చెప్పింది ఆర్సీఆర్టీ ప్రోగ్రామ్ అనే చెప్పింది. అయితే దాన్ని కొత్తగా ఇప్పుడు మెమరీ మేనేజ్మెంట్ డెవలప్మెంట్ అనేది చెప్పేసి దాన్ని పేరు చేంజ్ చేస్తారు, అంతేనే, అంతా ఒకటేనే. ಆಚಾರ್ಯ, ಇನ್ನೊಂದು ಕೇಳೋದಿತ್ತು. ಅಂದ್ರೆ 10 ವರ್ಷದ ಕೆಳಗಡೆ ಮಕ್ಕಳು ನಡೀತಾರೆ ಗುರುಜಿ? ಅಲ್ಲ, ಇಷ್ಟೊತ್ತು ಹೇಳಿದಲ್ಲ ನಿಮ್ಗೆ, 6 ಪಾಸ್ ಆಗಿ 7 ಇರ್ಬೇಕು, 7 ಪಾಸ್ ಆಗಿ 8 ಇರ್ಬೇಕು, 8 ಪಾಸ್ ಆಗಿ 9 ಇರ್ಬೇಕು. 9 ಪಾಸ್ ಆಗಿರೋಂಥವ್ರಿಗೆ ಇನ್ನೂ ಅನುಕೂಲ ಆಗುತ್ತೆ. ಈಗ ಇಮಿಡಿಯೇಟ್ ಆಗಿ SSLC ಬರೀತಾರಲ್ಲ, ಅವ್ರಿಗೆ ತುಂಬಾ ಅನುಕೂಲ ಆಗುತ್ತೆ. 9ನೇ ಕ್ಲಾಸ್ ಎಕ್ಸಾಮ್ ಬರ್ದಿರೋಂಥವ್ರು ನೆಕ್ಸ್ಟ್ 10th ಹೋಗ್ತಾರಲ್ಲ,
ಅವ್ರಿಗೆ 3 ಸಬ್ಜೆಕ್ಟ್ ನ ಕಲ್ಸ್ಕೊಡ್ತಾರೆ. ಅವ್ರಿಗೆ ಯಾವ್ದು ಕಷ್ಟ ಅನ್ಸುತ್ತೆ, ಮ್ಯಾಥಮೆಟಿಕ್ಸ್, ಸೈನ್ಸ್, ಸೋಷಿಯಲ್ ಸ್ಟಡೀಸ್ ಇಷ್ಟು ಕಲ್ಸ್ಬಿಟ್ರೆ ಮಿಕ್ಕಿದೇನು ಅವ್ರ ತೊಂದ್ರೆ ಇಲ್ಲ. ಅಥವಾ ಇಂಗ್ಲಿಷ್ ಈ ತರದ್ದು ಎನಿ 3 ಸಬ್ಜೆಕ್ಟ್ಸ್ ಆರ್ 4 ಸಬ್ಜೆಕ್ಟ್ಸ್ ಆತರ ಅಲ್ಲಿ ಡಿಪೆಂಡಿಂಗ್ ಅಪಾನ್ ದಿ ರಿಕ್ವೈರ್ಮೆಂಟ್ ಆಫ್ ದಿ ಸ್ಟೂಡೆಂಟ್ ಅವರು ಅದನ್ನ ಕಲ್ಸ್ಕೊಡ್ತಾರೆ. ಅವಾಗ ಏನಾಗುತ್ತೆ, ಅವ್ರಿಗೆ ಈಸಿ ಆಗುತ್ತೆ. ಈ ಕ್ಲಾಸ್ ಶುರುವಾಗೋದಕ್ಕೆ ಮೊದಲೇ ಅದನ್ನೆಲ್ಲ ಸಬ್ಜೆಕ್ಟ್ ಕಲ್ತ್ಬಿಟ್ಟಿರ್ತಾನೆ ಹುಡುಗ. ಇದು ತುಂಬಾ ಬೆನಿಫಿಟ್ ಆಗೋದು ನೈನ್ತ್ ಪಾಸ್ ಆಗಿ 10th ಹೋಗ್ತಾರಲ್ಲ ಅವ್ರಿಗೆ ಬೆನಿಫಿಟ್ ಆಗುತ್ತೆ. ಇವ್ರಿಗಾಗತ್ತಿಲ್ಲ ಅಂತಲ್ಲ, ಇವ್ರು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು ಅದನ್ನ. ಓಕೆ, ಅದರ ಸ್ಟೂಡೆಂಟ್ಸ್ ನಿಮ್ಮ ಮನೇಲಿ ಇದ್ರೆ ಅಥವಾ ನಿಮ್ಮ ಬೇಕಾದವರು ಯಾರನ್ನ ಇದ್ರೆ ಇಲ್ಲಿ ಕಾಂಟ್ಯಾಕ್ಟ್ ಮಾಡಿ ಅವರಿಗೆ ಈ ಪ್ರೋಗ್ರಾಮ್ ನ ಕೊಡಿಸಿ. ಥ್ಯಾಂಕ್ ಯು ನಾಗಭೂಷಣ್ ಜಿ, ಹ್ಯಾವ್ ಗಿವನ್ ವೆರಿ ಡಿಟೈಲ್ಡ್ ಇನ್ಫಾರ್ಮೇಶನ್. Thank you very much. So, thank you very much. Once again, he is planning to give another 2 introductions. It is only 30 to 45 minutes or 40 minutes introduction in Kannada and Telugu. ತೆಲುಗಿನಲ್ಲಿ ಒಂದು ಇನ್ನೊಂದು ಇಂಟ್ರೊಡಕ್ಷನ್ ಮತ್ತೆ ಕನ್ನಡದಲ್ಲಿ ಒಂದು ಇಂಟ್ರೊಡಕ್ಷನ್ ಒಂದು ಅರ್ಧ ಗಂಟೆ ಒಳಗೆ ಕೊಡುವಂತದನ್ನ ಅವರು ಮಾಡ್ತಾರೆ. ಇದಕ್ಕೆ ಸ್ಟೂಡೆಂಟ್ಸ್ ಕರ್ಕೊಂಡ್ಬರ್ಬೇಕು. ನೀವು ಸ್ಟೂಡೆಂಟ್ಸ್ ಕರ್ಕೊಂಡ್ಬರ್ಲಿಲ್ಲ ಈ ಸತಿ ಯಾರು. ನೀವು ಮಕ್ಕಳನ್ನ ಅಥವಾ ಯಾರನ್ನ ಇದ್ರೆ ಅವ್ರಿಗೆ ಹೇಳಿ ಇನ್ವೈಟ್ ಮಾಡ್ಬೇಕು, ಅವ್ರನ್ನ ಬನ್ನಿ ಈ ಝೂಮ್ ಲಿಂಕ್ ಗೆ ಬನ್ನಿ ಅಂತ. ಅವ್ರು ಅದನ್ನ ತಿಳಿಸ್ಕೊಡ್ತಾರೆ, ಅರ್ಧ ಗಂಟೆಲಿ ತಿಳಿಸ್ಕೊಡ್ತಾರೆ. ಸೊ ನಮ್ಗೆ ಇವತ್ತು ಟೈಮ್ ಆಗೋಗ್ಬಿಟ್ಟಿದೆ, ನಾವ್ ಇನ್ನೇನು ಇವತ್ತು ಪ್ರೋಗ್ರಾಮ್ ಮಾಡೋದು ಬೇಡ. ಸೊ ಮುಂದೆ ನಾವು ಇವತ್ತು ಶುಕ್ರವಾರ, ಈಗ ನೆಕ್ಸ್ಟ್ ಬುಧವಾರ ದಿವಸ ಪ್ರೋಗ್ರಾಮ್ ಇದೆಯಲ್ಲ, ಆ ಬುಧವಾರ ದಿವಸ ಪ್ರೋಗ್ರಾಮ್ ಟೈಮ್ಗೆ ಸಂಧ್ಯಾ ವಂದನೆ ಮಂತ್ರದ್ದೆಲ್ಲರೂ ಸ್ಕ್ರಿಪ್ಟ್ ಎಲ್ಲರೂ ತಂದಿರಿ. ಸಂಧ್ಯಾ ವಂದನೆ ಮಂತ್ರ ಹೇಗ್ ರಿಪೀಟ್ ಮಾಡ್ಬೇಕು, ಹೇಗ್ ಚಾಂಟ್ ಮಾಡ್ಬೇಕು ಅನ್ನೋದನ್ನ ಪ್ರಾಕ್ಟೀಸ್ ಮಾಡಿಸಿ ಕೊಡ್ತೀನಿ. ಆಗ್ಬೋದಾ? ಈಗ ಪೂಜಾ ಮಂತ್ರ ಎಲ್ಲ ಪಕ್ಕ ಆಗಿದ್ದೀರಾ? ಪೂಜಾ ಮಂತ್ರ ಪಕ್ಕ? ಓಕೆ ಅಮ್ಮ, ನೀವು ರಾಜೇಶ್ವರಿ ದೇವತಾ ಪಕ್ಕ ಆಗಿದ್ದೀರಾ ಪೂಜಾ ಮಂತ್ರ? ಹ್ಞೂನ್ರಿ ಗುರುಜಿ. ಆಯ್ತಾಯ್ತು. ಜಯ ಗುರುದೇವ ಆಚಾರ್ಯ. ಇನ್ನೊಂದ್ ಕೇಳಿತ್ತು, ಇದ್ರ ಇಂಟ್ರೊಡಕ್ಷನ್ ಇಂಗ್ಲಿಷ್ ಒಳಗಿದ್ರೆ ಒಂದ್ ಸ್ವಲ್ಪ ಲಿಂಕ್ ಕಳಿಸ್ತೀರಾ ಗ್ರೂಪ್ ಅಲ್ಲಿ? ಅಂದ್ರೆ ನಮ್ಮ ರಿಲೇಟಿವ್ಸ್ ಮಹಾರಾಷ್ಟ್ರದಲ್ಲಿ ಇದಾರೆ, ಅವರಿಗೆ ಕನ್ನಡ ತೆಲುಗು ಎರಡೂ ಬರೋದಲ್ರಿ? ಇಂಗ್ಲಿಷ್ ಇದೆ ಮರಿ, ಇಂಟ್ರೊಡಕ್ಷನ್ ರೆಕಾರ್ಡ್ ಇದೆ, ನಾನು ಕಳಿಸ್ತೀನಿ ಸರ್. ಆಯ್ತು, ಜೈ ಗುರು. ಓಕೆ ಅಮ್ಮ, ಜೈ ಗುರುದೇವ್. ಇನ್ನು ಯಾರನ್ನ ನೀವು ನಮ್ಮ ಇದರಲ್ಲಿ ಗ್ರೂಪ್ ಅಲ್ಲಿ ನಿಮ್ಮ ಹೆಸರು ಫೇಸ್ ಹಾಕಿಲ್ಲ ಅಂದ್ರೆ ಅವರು ಟೈಪ್ ಮಾಡಿ ಅದನ್ನ ನಮ್ಮ ಹೆಸರು ಕಳಿಸಿ. ಏನಿಲ್ಲ, ನೀವು ಗ್ರೂಪ್ ಅಲ್ಲಿ ಕಳಿಸ್ಬೇಕಾದ್ರೆ ಕಳಿಸಿರೋರು ಬೇಡ, ಡಬಲ್ ಬೇಡ. ನಿಮ್ಮ ಹೆಸರು, ಯಾವ ಫೇಸು, ಲ್ಯಾಂಗ್ವೇಜ್ ಇಷ್ಟು ಮಾತ್ರ ಗ್ರೂಪ್ ಅಲ್ಲಿ ಹಾಕಿ ಸಾಕು. ಈಗ ನಾವು ಒಂದೊಂದು ಎಕ್ಸೆಲ್ ಶೀಟ್ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ. ಇನ್ನು ಯಾರನ್ನ ಹಾಕಿಲ್ಲ